ಜಗ್ಗೇಶಾಯ ನಮಃ, ಕಾಶಿನಾಥಾಯ ನಮಃ, ಡಾಕ್ಟರ್ ರಾಜ್ಕುಮಾರಾಯ ನಮಃ. ಇವರು ಗುಂಪಾಗಿರ್ತಾರೆ, ಗುರಿ ಮುಟ್ಟೋ ತನಕ ಒಬ್ರಿಗೊಬ್ರು ಸಾಥ್ ಕೊಡ್ತಾರೆ. ಇವ್ರನ್ನ ನೋಡ್ದೇನೆ ತುಂಬಾ ಜನ ಇಷ್ಟಪಡೋರು ಲಕ್ಷಾಂತರ ಜನ ಇದ್ದೀವಿ. ನಾನು ಸೀಕ್ರೆಟ್ ಶಾಲಿನಿ ಗುಟ್ಟೊಂದು ಹೇಳಿ ಕೇಳ್ತಾ ಇದ್ದೀರಾ. ಹಚ್ಕೊಂಡಿರಿ ಕಚ್ಕೊಂಡಿರಿ ಟು ರೇಡಿಯೋ ಮಿರ್ಚಿ 98.3 FM. ದಿಸ್ ಇಸ್ ಬಾಲ್ಕನಿ ಬಾಚಾ. ಎಲ್ಲದಕ್ಕೂ ಪಟಾಕಿ ಹೊಡಿತಾರೆ. ಸೊ ಈಕೋ ಫ್ರೆಂಡ್ಲಿ ಪಟಾಕಿ ಹೆಸರು ಕೊಟ್ಬಿಡಿ ಪಟ್ ಪಟಾಕಿ ಅಂತ. ನಾನು ಸ್ಕೂಲಲ್ಲಿ ಜಾಸ್ತಿ ಮಾತಾಡೋದಕ್ಕೆ ಫೈನ್ ಕಟ್ಟಿದವನು. ಹರಳು ಹುರಿದಾಗ ಮಾತಾಡೋ ಹುಡುಗಿ ಆರ್ಜೆ ಹಾಕಾದ್ರು. ನಂದು ಮಿಸ್ಟೇಕ್ ಬಿಕೇಮ್ ವೆರಿ ವೆರಿ ರಾಂಗ್ ಅಲ್ಲೇ ಆರ್ಜೆ ಆಗಿದ್ದು. ಟೆಲ್ ಮಿ ದ ಡಿಫರೆನ್ಸ್ ಬಿಟ್ವೀನ್ ಅ ವುಮನ್ ಅಂಡ್ ಅ ಕ್ಯಾಮೆಲ್. ಇದೆಲ್ಲ ರೇಡಿಯೋ ಅಲ್ಲಿ ಆಡಿಷನ್ಗ ನಾನೇನಾಗಬೇಕು ಗುರು ಹೊಡೆಯಲ್ಲ. ಒಂದಿನ ಯಾವುದೋ ರಕ್ಷಣಾ ವೇದಿಕೆಯವರು ಒಂದು ಕನ್ನಡ ಹಾಡು ಯಾಕೆ ಪ್ಲೇ ಮಾಡ್ತೀರಾ, ನೀವು ಕನ್ನಡ ಮಾಡ್ತೀರಾ, ಕನ್ನಡ ಹಾಡು ಪ್ಲೇ ಮಾಡಿ ಅಂತ. ಆ ಶೋ ಕೇಳಿದ್ರೆ ಇಷ್ಟು ದೂರ ಬಂದು ಅನ್ಸುತ್ತೆ. ಯಾರನ್ನ ಗುಮ್ಮದಂತ ಮಾತ್ರ ಕೇಳ್ಬೇಡಿ, ಅದನ್ನ ಹೇಳಕ್ ಆಗಲ್ಲ ಇವಾಗ ನಾನು. ಯಾಕಪ್ಪ ಬಂದು ನಮ್ ಕೈಲೇ ಯಾಕೆ ಗುಮ್ಮಿಸ್ಕೊತೀಯ? ನೀನ್ ಯಾವತ್ತಾರು ನನ್ನ ಮನೆ ಮುಂದೆ ಹಾದು ಹೋಗು, ನನ್ನೇ ಮೀಟ್ ಮಾಡಕ್ ಬರ್ಬೇಡ, ನಾನು ಕಿಟಕಿಲಿ ನಿಂತ್ಕೊಂಡು ನಿನ್ನ ನೋಡ್ತೀನಿ. ಕೇಕ್ ಇಂದ ಏನಂತ ಹಾಕಿರ್ಬೇಕು? ಹರೀಶ್ ಅಂತ ಹಾಕ್ಬೇಕು ತಾನೆ. ಹ್ಯಾಪಿ ಬರ್ಡೇ ಕ್ಯಾಮ್ರೇಶ್. ಈ ಪಟಾಕಿ ಅಲ್ವಾ ಅಂತ ನಾನೇ ಏನ್ ಮೇಡಮ್ ಹಿಂಗಿದ್ದೀರ ನೋಡಕ್ಕೆ. ಅದು ಸೆಕೆಂಡ್ ಒನ್ ಲೈನ್. ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಪಾಡ್ಕಾಸ್ಟರ್ಸ್ ಏನ್ ಮಾತಾಡ್ತೀರಾ, ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡಿ. ಎಲ್ಲ ಶಟ್ ಡೌನ್ ಆಗೋದ್ರೆ ರೇಡಿಯೋ ವಿಲ್ ಸ್ಟಿಲ್ ಬಿ ವರ್ಕಿಂಗ್. ಮಾಡಿದೆ ಹಂಗೆ ಅಲರ್ಟ್ ಹೋಗಿ ಕೆಲಸ ಮಾಡಿದೆ, ಬರ್ಲೇಬೇಡ, ನಾನು ಆಪರೇಷನ್ ಮಾಡಲ್ಲ ನಿಮ್ಗೆ ಅಂದ್ಬಿಟ್ರು. ಆಕೆಗೆ ತುಂಬಾ ಜನ ಹೇಳಿರ್ತಾರೆ, ಅಮ್ಮ ಹುಟ್ಟಿದಾಗ ನಿನ್ ಬಾಯಿಗೆ ಯಾರಮ್ಮ ಬೆರಳು ಹಾಕಿದ್ರು ಅಂತ. And it's really not worth buying this product. I think you should just forget about it. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಗುಂಪು ಕಟ್ತಾರೆ, ಗುಂಪುಗಾರಿಕೆ ಮಾಡ್ತಾರೆ, ಅಂಥವ್ರನ್ನ ನಾವು ಡೈರೆಕ್ಟ್ ಆಗಿ ಗ್ಯಾಂಗ್ಸ್ಟರ್ಸ್ ಅಂತ ಕರಿತೀವಿ. ಇವರು ಹಾಗೇನೆ. ಆದರೆ ಡಿಫ್ರೆನ್ಸ್ ಏನಪ್ಪ ಅಂದರೆ, ಇವರು ಗುಂಪಾಗಿರ್ತಾರೆ, ಗುರಿ ಮುಟ್ಟೋ ತನಕ ಒಬ್ರಿಗೊಬ್ರು ಸಾಥ್ ಕೊಡ್ತಾರೆ. ಇವ್ರನ್ನ ನಾವು ಗ್ಯಾಂಗ್ ಸ್ಟಾರ್ಸ್ ಅಂತೀವಿ. ನಮಸ್ಕಾರ, ವೆಲ್ಕಮ್ ಇವತ್ತಿನ ಗ್ಯಾಂಗ್ ಸ್ಟಾರ್ ಎಪಿಸೋಡ್ಗೆ. ಇವತ್ತಿನ ಗ್ಯಾಂಗ್ ಸ್ಟಾರಲ್ಲಿ ನನ್ನ ಜೊತೆ ಇರುವಂಥ ಈ ಗ್ಯಾಂಗ್ ಮತ್ತು ಈ ಸ್ಟಾರ್ಸ್ ಇದ್ದಾರಲ್ಲ, ಇವ್ರನ್ನ ನೋಡ್ದೇನೆ ತುಂಬ ಜನ ಇಷ್ಟಪಡೋರು ಲಕ್ಷಾಂತರ ಜನ ಇದ್ದೀವಿ. ಯಾಕೆಂದರೆ ಧ್ವನಿ ಮೂಲಕ ಎಲ್ಲರನ್ನೂ ಸೆಳೆದಂತಹ ಕಲಾವಿದರಿವರು ಅಥವಾ ಮಾಂತ್ರಿಕರಿವರು. ನನಗೆ ಬೆಳದಿಂಗಳ ಬಾಲೆ ಸಿನಿಮಾ ಯಾವಾಗಲೂ ನೆನಪಾಗುತ್ತೆ. ಬಿಕಾಸ್ ರೇಡಿಯೋದಲ್ಲಿ ಮಾತಾಡೋರು ಬರೀ ಧ್ವನಿ ಮೂಲಕನೇ ಎಷ್ಟು ಚೆನ್ನಾಗಿ ನಮ್ಮನ್ನು ಸೆಳೆಯಬಲ್ಲರು ಅಂತ. ಅಫ್ಕೋರ್ಸ್ ನಾನು ರೇಡಿಯೋ ಪರ್ಸನ್ನೇ, ರೇಡಿಯೋ ಲವ್ವರೇ. ಅಲ್ಲಿಂದನೇ ನನ್ನ ಬದುಕು ಕೂಡ ಶುರುವಾಗಿದ್ದು. ಹಾಗಾಗಿ ನನಗನ್ನಿಸ್ತು ಈ ಗ್ಯಾಂಗ್ ಸ್ಟಾರ್ಸಲ್ಲಿ ಆ ಎಲ್ಲ ಆರ್ಜೆಗಳನ್ನು ಯಾಕೆ ಕರಿಬಾರದು ಅಂತ. ಇವತ್ತು ಬೆಂಗಳೂರಿನ ಒಂದು 20 ವರ್ಷ ಫ್ಲ್ಯಾಶ್ ಬ್ಯಾಕಲ್ಲಿ ನೆನಪಿಸ್ಕೊಂಡ್ರೆ ಆ ಧ್ವನಿಗಳಿತ್ತಲ್ಲ, ಅಥವಾ ಇವಾಗಲೂ ಆ ಧ್ವನಿ ಇದೆಯಲ್ಲ, ಅವರು ಈ ಶೋನಲ್ಲಿದ್ದಾರೆ. ವೆಲ್ಕಮ್ ಗ್ಯಾಂಗ್ ಸ್ಟಾರ್ಸ್ನ ಇವತ್ತಿನ ಅತಿಥಿಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಫೀವರ್ 104 ಮತ್ತು SFM, ಈಗ ಅದು ರೆಡ್ FM ಅಲ್ಲಿ ಕೆಲಸ ಮಾಡಿದಂಥ ಶಾಲಿನಿ. ಓಕೆ, ಶಾಲಿನಿ ಎಡಭಾಗದಲ್ಲಿ. ಅಫ್ಕೋರ್ಸ್ ಒಂದೇ ಒಂದು ಚಾನಲ್ಲು ರೇಡಿಯೋದಲ್ಲಿ ಹಂಗೆ ನೋಡೋಕೋದೆ, ತುಂಬ ವರ್ಷ ಕೆಲಸ ಮಾಡಿದ್ದಾಯಿತು. ಅದಾದಮೇಲೆ ಸ್ಟೆಪ್ ಬ್ಯಾಕ್, ಮಗದೊಂದು ಚಾನಲ್ನ ಇನ್ಚಾರ್ಜ್ ಕೂಡ ಹೌದು, ರೇಡಿಯೋ ಮಿರ್ಚಿಯ ಗೆಳೆಯ ಅವಿನಾಶ್ ಭಾರದ್ವಾಜ್. ತುಂಬ ಹಿಂದೆ ಬರೀ ಸಂಡೇ ಮಾರ್ನಿಂಗ್ ಶೋಗೋಸ್ಕರ ಜನ ಕಾಯ್ತಿದ್ರು. ಅಂದರೆ ಪ್ಲೇಟ್ ಮುಂದೆ ಚೌಚೌಬಾತ್ ತಿಂತಾ ಇದ್ರೆ ರೇಡಿಯೋ ಸಿಟಿನಲ್ಲಿ ಬರೋ ಚೌಚೌಬಾತ್ನ ಕನ್ನಡ ಸಾಂಗ್ ಜೊತೆಗೆ ಬರುವಂಥ ವಾಯ್ಸ್ ಅದು. ಅಫ್ಕೋರ್ಸ್ ರೇಡಿಯೋ ಆಲ್ ಇಂಡಿಯಾ ರೇಡಿಯೋ ನನ್ನ ಜೊತೆ ಇದ್ದಂಥ ಗೆಳೆಯ. ಅದಾದಮೇಲೆ ರೇಡಿಯೋ ಸಿಟಿ, ಬಿಗ್ FM, ಫೀವರ್ 104, ಆಮೇಲೆ ಇಂಡಿಗೋ. ಸೊ ನಮ್ಮ ಜೊತೆ ಇದ್ದಾನೆ RJ ಕಿರಣ್ ಶ್ರೀಧರ್. ಅವಾಗಲೂ ವಾಯ್ಸಿತ್ತು, ಇವಾಗಲೂ ವಾಯ್ಸಿದೆ. ಬೆಳಗ್ಗೆ ಎದ್ದ ತಕ್ಷಣ ತುಂಬ ಜನ ಆಕೆ ಮಿಸ್ ಮಾಡ್ಕೋತಾರೆ. ಬೆಳಗ್ಗೆ ಎದ್ದ ತಕ್ಷಣ ಬಂದ್ರ ಅಂತ ಕಾಯ್ತಾ ಕೂತಿರ್ತಾರೆ. ಬಿಗ್ FM, ರೇಡಿಯೋ ಮಿರ್ಚಿ ಹಂಗೆ ಜರ್ನಿ ಶುರುವಾಗಿದ್ದು. ಅಫ್ಕೋರ್ಸ್ ಬಿಗ್ FM ಈಗ ನಮ್ಮ ಜೊತೆ ಇದ್ದಾರೆ ಪಟ್ ಪಟಾಕಿ ಶ್ರುತಿ. ವೆಲ್ಕಮ್. ಈ ಗ್ಯಾಂಗ್ ಮತ್ತು ಈ ಸ್ಟಾರ್ಸ್ಗೆ ಧನ್ಯವಾದ. ಥ್ಯಾಂಕ್ ಯು ಹರಿ. ಥ್ಯಾಂಕ್ ಯು.
ಅಂದ್ರೆ ಗುಡ್ ಗ್ರೂಪ್ ಇವತ್ತು ಇರೋದು. ಅಂದ್ರೆ ಯು ಫೋರ್ಸ್ಡ್ ಮೀ ಟು ಗೋ ಬ್ಯಾಕ್ ಟು 2006. ಅಲ್ಲಿ ಹೋಗಿ ನನ್ನ ಈ ಆಕ್ಸಿಡೆಂಟಲ್ ಜರ್ನಿ ಹೆಂಗ್ ಶುರು ಆಯ್ತು ಅಂತ ಯೋಚನೆ ಮಾಡೋದಕ್ಕೆ ನೀನು ಏನು ಪುಷ್ ಮಾಡಿದೆ ಅನ್ಸುತ್ತೆ. ನಾವೆಲ್ಲ ಒಂಥರ ಏನೋ ಬರೋ ಫ್ರೆಂಡ್ಸೇ, ಹಾಗಾಗಿ ಆ ಕ್ಯಾಶುವಲ್ ಮಾತುಕತೆಯಲ್ಲಿ ಇವತ್ತು ಇರ್ತೀವಿ. ಸಾರಿ, ಏನು ಮಾಡೋಕ್ಕಾಗಲ್ಲ, ಬಿಕಾಸ್ ತುಂಬಾ ಗೌರವ ಕೊಡಕ್ಕಾಗಲ್ಲ. ಬಟ್ ಹೇಳಿ ಹರೀಶ್ ಅವರೇ, ಈ ಗ್ಯಾಂಗ್ ಸ್ಟಾರ್ ಅಥವಾ ನ್ಯೂಸೋ ನಮ್ಮ ಪ್ಲಾಟ್ಫಾರ್ಮ್ ಇದೆಯಲ್ಲ, ನೀವೆಲ್ಲ ಸೇರಿ ಎಷ್ಟು ದಿನ ಆಗಿತ್ತು ಹೇಳಿ ನಮ್ಗೆ ಫಸ್ಟ್. ಐ ಥಿಂಕ್ ವರ್ಷಾಂಗಟ್ಲೆ ಆಗೋಗಿತ್ತು ಅಲ್ವಾ? ವರ್ಷಾಂಗಟ್ಲೆ ಆಗೋಗಿತ್ತು. ಇವರಿಬ್ರು ಮೀಟ್ ಮಾಡಿ ತುಂಬಾ ವರ್ಷ ಆಗ್ಬಿಟ್ಟಿದೆ. ಬೈ ಮಿಸ್ಟೇಕ್ ಕಿರಣ್ ಶ್ರೀಧರ್ ಸಿಕ್ಕಿದ ನನಗೆ. ನಿನ್ನ ಮೀಟ್ ಮಾಡಿ ಎಷ್ಟು ವರ್ಷ ಆಗೋಗಿದೆ? ಅಯ್ಯೋ, ತಿಂಗಳ ಅನ್ಗಟ್ಲೆ ಫಾರ್ ಶೋರ್, ಮೇ ಬಿ ಮೋರ್ ದನ್ ಇಯರ್, ಹೇಳಕ್ಕಾಗಲ್ಲ. ಶಾಲ್ ಡಾನ್ಸಿಂಗ್ ಸ್ಟಾರ್ಸ್ ಟೈಮ್ ಅಲ್ವಾ? ಅಷ್ಟೇ. ದಟ್ ವಾಸ್ ಎಪಿಕ್. ಐ ನೋ. ನಾನು ಕಿರಣ್ ಸಿಕ್ಕಿದ್ದು ತುಂಬಾ ವರ್ಷ ಆಯ್ತು. ತುಂಬಾ ಲೈಕ್ ಹಂಗಾರೆ ಈ ಪ್ಲಾಟ್ಫಾರ್ಮ್ ಇವತ್ತು ಗುಡ್ ಅಪ್ಪ. ಹಾಗಾರೆ ನಾವಿಬ್ರು ಯಾವ್ದೋ ಮದ್ವೆ ಮೀಟ್ ಮಾಡಿರ್ತೀವಿ. ಕಾಮನ್ ಫ್ರೆಂಡ್ಸ್ ಯಾವ್ದೋ ಮದ್ವೆ ಮೀಟ್ ಮಾಡಿರ್ತೀವಿ. ಸೊ ನಾವೆಲ್ಲರೂ ಕೂಡ ಅಂದ್ರೆ ಈ ಚಿಕ್ಕ ವಯಸ್ಸಲ್ಲೆಲ್ಲ ಓದ್ತಿರ್ಬೇಕಾರೆ ಏನಾಗ್ತೀಯ ಮುಂದೆ ಏನಾಗ್ತೀಯ ಅಂದ್ರೆ, ಐ ಥಿಂಕ್ ನನ್ನ ಪ್ರಕಾರ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ದೇವ್ರನ್ನೇ ನಾವು ಯಾರು ಕೂಡ ರೇಡಿಯೋ ಜಾಕಿ ಆಗ್ತೀವಿ ಅಂತ ಹೇಳಿದ್ ನೆನಪಿರಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲರೂ ಆಕ್ಸಿಡೆಂಟಲ್ ಎಕ್ಸೆಪ್ಟ್ ಫಾರ್ ಬಾಲ್ಕನಿ. ಆಕ್ಚುಲಿ ಎಸ್, ನಂದು ಹೆಂಗಂದ್ರೆ ಕತೆ, ನಾನು ಸ್ಕೂಲಲ್ಲಿ ಜಾಸ್ತಿ ಮಾತಾಡೋದಕ್ಕೆ ಫೈನ್ ಕಟ್ಟಿದವನು. ಸೊ ಅವಾಗಲೇ ಬೈದಿದ್ರು ಟೀಚರು, ಏನೋ ಹಿಂಗೆ ಆಗ್ತೇ ಇದೇ ಥರ ಆಗ್ತೀಯ ಅಂತ, ಇಷ್ಟು ಮಾತಾಡ್ತೀಯ ಅಂದರೆ ಈ ಥರ ಏನೋ ಆಗ್ತೀಯ ಅಂದರೆ. ನಾನು ಓದ್ತಿದ್ದ ಸ್ಕೂಲಲ್ಲಿ ಕನ್ನಡ ಮಾತಾಡಿದ್ರೆ ಫೈನ್ ಹಾಕೋರು. ನಾನು CBSE ಸ್ಕೂಲ್ ಓದ್ತಾ ಇದ್ದೆ. ಸೊ ಅದರಿಂದ ಅಲ್ಲಿ ಯು ಓನ್ಲಿ ಟಾಕ್ ಇನ್ ಇಂಗ್ಲಿಷ್, ನೋ ಟಾಕಿಂಗ್ ಇನ್ ಕನ್ನಡ ಅಂದಿರೋರು. ಸೊ ನಾನು ಒಂಥರ ಅವಾಗಿಂದನೇ ಕನ್ನಡದ ಭಕ್ತ, ಅಭಿಮಾನಿ. ಸೊ ಅದರಿಂದ ಫೈನ್ ಜಾಸ್ತಿ ಕಟ್ಟೋ ನಾನೇ ಆಗಿರ್ಬೇಕು ಅಂತ ಕನ್ನಡದಲ್ಲಿ ಮಾತಾಡಿ ಫೈನ್ ಕಟ್ಟಿ ಅವಾಗ ಮೇಡಮ್ ಬೈದಿದ್ರು, ಇಷ್ಟು ಮಾತಾಡ್ತೀಯ ಅಂದ್ರೆ ಮುಂದೆ ಲೈಫಲ್ಲಿ ಏನಾದ್ರು ಅದೇ ರೇಡಿಯೋ ಒಡ್ಗುಡ್ತೀಯ ಅಂತ. ಸೊ ದೆನ್ ಬಿಕಮ್ ಬಾಲ್ಕನಿ ಬಾದ್ಶಾ. ಎಕ್ಸಾಕ್ಟ್ಲಿ. ದಟ್ಸ್ ಅವಿನಾಶ್ ಭಾರದ್ವಾಜ್. ಆಕ್ಸಿಡೆಂಟ್ ಅಲ್ಲ ಆರ್ಜೆ ಆಗಿದ್ದು? 100% ಆಕ್ಸಿಡೆಂಟ್. ಹೇಗೆ? ಲೈಕ್ ಎನಿ ಅದರ್ ಇಂಜಿನಿಯರ್ ಮುಗಿಸ್ಕೊಂಡು ಫಾರಿನ್ ಹೋಗ್ಬೇಕು ಅಂತ ವೀಸಾ ಸಿಗ್ಲಿಲ್ಲ, ವಿಚ್ ಇಸ್ ದ ಬೆಸ್ಟ್ ಥಿಂಗ್ ದಟ್ ಕುಡ್ ಹ್ಯಾಪನ್. ಇಲ್ಲೇನೋ ನಡೀತಾ ಇದೆ, ಯಾರೋ ಪರಿಚಯ ಇದ್ರು, ನಮ್ಮ ಆಂಟಿ ಇಂದ್ರಾಣಿ ಅಂತ, ನಿನ್ಗೂ ತುಂಬಾ ಪರಿಚಯ. ನಂಗೂ ನನ್ನ ಫ್ಯಾಮಿಲಿ ಫ್ರೆಂಡ್ ಅವರು. ಸೊ ಶಿ ಇಸ್ ಮೈ ಮಾಮ್ಸ್ ಕಸಿನ್, ನಮ್ಮ ಅಮ್ಮ ಅವ್ರ ಕಸಿನ್ ಆಗಿರೋದನ್ನ ಭೇಟಿ ಮಾಡೋಣ ಅಂತ ಹೋದೆ. ಅಲ್ಲಿ ಏನೋ ನಡೀತಾ ಇತ್ತು, ನೋಡ್ತೀಯ ಅಂದ್ರು, ಹೂ ಅಂದೆ. ಇನ್ನೇನು ಕೆಲಸ ಇಲ್ಲ, ಮಾರನೇ ದಿನ ಎಡಿಟಿಂಗ್ ಬರ್ತೀಯಾ ಅಂದ್ರು, ಹೂ ಅಂದೆ. 2 weeks ಲೇಟರ್ ಯಾರೋ ಶೋ ಮಾಡ್ಬೇಕಾಗಿರೋರು ಬರ್ಲೇ ಇಲ್ಲ. ಶಿ ಡಿಡ್ಂಟ್ ಟರ್ನ್ ಅಪ್. ಜಯಂತ್ ಥಾಮಸ್ ಅಂತ ಇದ್ರು, ಅವರೇ ನಮ್ಗೆಲ್ಲ ಈ ರೇಡಿಯೋ ದುನಿಯಾಕ್ಕೆ ಬಾಗಿಲು ತೆರೆದಿದ್ರು. ಹಿ ಗೇವ್ ಎನ್ ಆಪರ್ಚುನಿಟಿ ಅಂಡ್ ಅದರಿಂದ ಶುರು ಆಗಿತ್ತು. ಡೆಫಿನೆಟ್ಲಿ ಅನ್ ಆಕ್ಸಿಡೆಂಟ್, ಒಂಥರ ಇನ್ಸಿಡೆಂಟಲ್, ನೋಡೋಣ. ಇಂಗ್ಲಿಷ್ ಡಿಕ್ಷನ್ನು, ಇಂಗ್ಲಿಷ್ ಆಕ್ಸೆಂಟು ಮತ್ತು ಅದರಲ್ಲಿ ತುಂಬ ಹಿಡಿತ ಮತ್ತು ಕನ್ನಡ ಮಾತಾಡುವಂಥ ಗೆಳೆಯ ಕಿರಣ್ ಶ್ರೀಧರ್. ಅಂದರೆ ರೇಡಿಯೋದಲ್ಲಿ ಇಂಗ್ಲೀಷ್ ಆರ್ಜೆ ಆಗಿ ಶುರು ಮಾಡ್ದ, ಅದಾದ್ಮೇಲೆ ಕನ್ನಡ ಆರ್ಜೆ ಎಲ್ಲವೂ ಆಗೋಯ್ತು. ಹಂಗೆ ನೋಡೋಕು. ವೆರಿ ಗುಡ್, ಯಾ ನೈಸ್, ಫ್ಯಾಂಟಾಸ್ಟಿಕ್. ಆ್ಯಂಡ್ ಲೆಟ್ಸ್ ಗೋ. ಶಾಲಿ, ಆರ್ಜೆ ಹೆಂಗಾದ್ಯಮ್ಮ? ಅಯ್ಯೋ, ಥ್ಯಾಂಕ್ಸ್ ಟು ಹರೀಶ್. ಥ್ಯಾಂಕ್ಸ್ ಟು ಹರೀಶ್. ನಂದೊಂದು ದೊಡ್ಡ ಶೋ, ಐ ಥಿಂಕ್ ಪಾಪ ಪಾಂಡು ಮುಗಿಸಿ ಐ ವಾಸ್ ಲೈಕ್ ಆನ್ ಅ ಸೆಮಿ ರಿಟೈರ್ಮೆಂಟ್. ಅಂದ್ರೆ ಒಂದಷ್ಟು ಅಟ್ಲೀಸ್ಟ್ 1 ವರ್ಷ ಏನೂ ಕೆಲಸ ಮಾಡಬಾರ್ದು ಅಂತ ದೃಢ ಮನ್ಸು ಮಾಡ್ಕೊಂಡು ಕೂತಿದ್ದೆ. ಐ ಥಿಂಕ್ ಫೆಬ್ರವರಿ ಸೀರಿಯಲ್ ಮುಗಿತ್ತು. ಅರೌಂಡ್ ಮೇ ನಂಗೆ ಹರೀಶ್ ಫೋನ್ ಬಂತು ಒಂದಿನ. ಯಾವತ್ತು ಒಂದಿನ ಫೋನ್ ಬಂತು, ಫೋನ್ ಬಂತು. ಅಂಡ್ ಮೇಡಮ್ ಹಿಂಗೆ ಆಡಿಷನ್ ಬರಲ್ಲ ಅಂದ್ಬಿಟ್ಟೆ. ಅಂದ್ರೆ ಡೈರೆಕ್ಟ್ಲಿ ಅಸೆಂಡ್ ಬರಲ್ಲ, ನಂಗೆ ಇಂಟ್ರೆಸ್ಟ್ ಇಲ್ಲ. ಹಂಗಿಲ್ಲ ಅನ್ಬಿಡಿ, ನೀವು ದಯವಿಟ್ಟು ಕೆಲಸ ಸಿಗುತ್ತೋ ಬಿಡುತ್ತೋ ಅದು ಆಮೇಲೆ ನೋಡ್ಕೊಳೋ. ಅಂದ್ರೆ ಎಷ್ಟು ಹಿಂಸೆ ಮಾಡ್ಬಿಟ್ಟೆ ಹರೀಶ್ ಅಂದ್ರೆ. ಸೆಟ್ ಫೈನ್ ಬರ್ತೀನಿ ಅಂದ್ಬಿಟ್ಟು ಎಷ್ಟು ಕಾಟಾಚಾರಕ್ಕೆ ನಾನು ಹೋಗಿ ಶಾಂತಿನಗರಲ್ಲಿ ಒಂದು ಸ್ಟುಡಿಯೋ, ಐ ಸ್ಟಿಲ್ ರಿಮೆಂಬರ್. ಇವನು ಅವಾಗಲೂ ಟೆನ್ಷನ್, ಈ ಅಮ್ಮ ಬರುತ್ತೋ ಇಲ್ವೋ ಅಂತಾನೆ ಟೆನ್ಷನ್. ಹೋದೆ, ನನ್ನ ಹತ್ರ ಬರೀ 20 ನಿಮಿಷ ಇರೋದು. ಇವಾಗ ನೀವು ಸ್ಟುಡಿಯೋ ಕರ್ಸ್ಬಿಟ್ಟಿದ್ದೀನಿ, ದಬದಬ ಅಂತ ಕಳಿಸಿ. ಐ ರಿಮೆಂಬರ್ ಟಾಪಿಕ್ ಆಲ್ಸೋ. ಸ್ಮಿತಾ ಅಂತ ಒಬ್ರಿದ್ರು, ಹರೀಶ್ ಇದ್ದ, ಬಿನಾಯ್ ಇದ್ದ. ಅದೇ ಸೇ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಮಾತಾಡಿ ಅಂದ್ರು. ಅಂಡ್ ಅವಾಗ ತಾನೇ ಫುಲ್ ರೋಡಲ್ಲಿ ನೀರು ನಿಂತ್ಕೊಂಡು ಕಾರೆಲ್ಲ ನಿಂತೋಗೋದೆಲ್ಲ ಆಗಿತ್ತು. ಐ ರಿಮೆಂಬರ್ ಟಾಕಿಂಗ್, ಏನೇನು ಮಾತಾಡಿದೆ, 1-2 ಪಾಯಿಂಟ್ ನೆನಪಿದೆ. ಮಾತಾಡ್ದೆ, ನಾನು ಬಂದೆ. ಅಂದ್ರೆ ಐ ವಾಸ್ ಸೋ ಶ್ಯೂರ್ ಬಿಕಾಸ್ ಐ ಡಿಡ್ ಅ ಬ್ಯಾಡ್ ಜಾಬ್. ಐ ನೋ ಐ ಡಿಡ್ ಅ ಬ್ಯಾಡ್ ಜಾಬ್. ಆಮೇಲಿಂದ ಬನ್ನಿ ಹಿಂಗೆ ನಿಮ್ಮನ್ನ ಟ್ರೈನಿಂಗ್ ಕಳಿಸ್ತೀವಿ 26 ದಿನ ಅಹಮದಾಬಾದ್ಗೆ. ಅಹಮದಾಬಾದ್ ಟ್ರೈನಿಂಗ್ ಹೋಗ್ಬೇಕಾ? ಸೊ ಥ್ಯಾಂಕ್ಸ್ ಟು ಹರೀಶ್ ನಾನು ಆರ್ಜೆ ಆದೆ. ಇಲ್ದರೆ ಹರೀಶ್ ಅಷ್ಟು ಅವತ್ತು ನನ್ನ ಗೋಳೆ ಕೊಳ್ದಿದ್ರೆ ನಾನು ಹೋಗ್ತಾ ಇರ್ಲಿಲ್ಲ ಸ್ಟುಡಿಯೋ. ಇಲ್ಲ, ಯಾರೇ ಆದ್ರೂ ಅಷ್ಟೇ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ,
ಒತ್ತಕ್ಷರ ದೀರ್ಘ, ಅಲ್ಪಪ್ರಾಣ ಮಹಾಪ್ರಾಣಗಳು, ಹಕಾರ ಮತ್ತು ಅಕಾರ, ಶಕಾರ ಮತ್ತು ಲಕಾರ ಇವೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ ಚಂದವಾಗಿ. ಅಂದರೆ ಯಾಕೆ ಮಾತಾಡಲ್ಲ? ಕಮಾನ್ಯಾ. ಕರೆಕ್ಟ್. ಓಕೆ, ಈ ಪಟ್ ಹಾಕಿ ಹರಳು ಹುರಿದಾಗ ಮಾತಾಡೋ ಹುಡುಗಿ ಆರ್ಜೆ ಯಾಕಾದ್ರು? ಸದ್ಯ ಇವಾಗ ಅದೇ ಹೇಳ್ತಿರೋದು ಮಹಾಜನಗಳು. ಮೊದ್ಲು ಈ ಕತೆ ಇರ್ಲೇ ಇಲ್ಲ. ನಂದು ಮಿಸ್ಟೇಕ್ ಬಿಕೇಮ್ ವೆರಿ ವೆರಿ ರಾಂಗ್ ಅಲ್ಲೇ ಆರ್ಜೆ ಆಗಿದ್ದು. ಇನ್ಫ್ಯಾಕ್ಟ್ ರೇಡಿಯೋದಲ್ಲಿ ಇವತ್ತಿಗೂ ಮಿಸ್ಟೇಕ್ ಬಿಕೇಮ್ ವೆರಿ ವೆರಿ ರಾಂಗ್ ಅಂತೀನಿ. ಯಾವ್ದೋ ಮಗು ಯಾವ್ದೋ ಪರೀಕ್ಷೆಯಲ್ಲಿ ಬರ್ಬಿಟ್ಟಿದೆ, ಆಮೇಲೆ ಹೂ ಟಾಟ್ ಯು ದಿಸ್ ಇಂಗ್ಲಿಷ್ ಅಂದ್ರೆ ಶ್ರುತಿ ಅಂದ್ರು. ಅದಕ್ಕೆ ಡಿಸ್ಕ್ಲೇಮರ್ ಕೊಡ್ತೀನಿ ಶೋ ಅಲ್ಲಿ, ಮಿಸ್ಟೇಕ್ ಬಿಕೇಮ್ ವೆರಿ ವೆರಿ ರಾಂಗ್ ಇಸ್ ಗ್ರಾಮ್ಯಾಟಿಕಲಿ ರಾಂಗ್, ಅದನ್ನ ನಾನ್ ಮಾತ್ರ ಯೂಸ್ ಮಾಡೋದು ಅಂತ. ಇದೇ ಚಿತ್ರಕಲಾ ಪರಿಷತ್ತಲ್ಲಿ ನಾವು ಗಿಡ ಮರ ಎಲ್ಲ ಬಿಡಿಸ್ತಾ ಇದ್ವಿ. ನಾವೆಲ್ಲ ಡವ್ ಅಲ್ವಾ, ಇವು ಎಲ್ಲಾ ಗಿಡಗಳೆಲ್ಲ ಬಿಡಿಸಾಗಿದೆ, ಏನ್ ಮಾಡೋದು ಅಂತ. ನಮ್ಗೆ ಆಪರ್ಚುನಿಟಿ ಇತ್ತು ಟು ಗೋ ಔಟ್ ಆಫ್ ಕಾಲೇಜ್ ಅಂಡ್ ಡ್ರಾ ಟ್ರೀಸ್ ಅಂಡ್ ಆಲ್ ದಟ್. ಅದೇ ಗಿಡ ಮರ ಬಿಡಿಸೋವಾಗ ರೇಡಿಯೋ ಮಿರ್ಚಿ ಆಡಿಷನ್ಸ್ ನಡೀತಾ ಇತ್ತು. ಸರಿ, ಫ್ರೆಂಡ್ಸ್ ಎಲ್ಲ ಇನ್ನು ಪಾಪ ಕೋರ್ಮಂಗ್ಲ ಅಲ್ಲ, ಇಂದ್ರಾನಗರ. ಅವಾಗ ಇಂದ್ರಾನಗರ ಅಲ್ಲಿ ಸಾಗರ್ ಹತ್ರ ಒಂದು ಚಿಕ್ಕ ಬಿಲ್ಡಿಂಗ್, ದೊಡ್ಡ ಕ್ಯೂ, ಜಿಮ್ ಇನ್ಚಾರ್ಜ್ ಏನೋ 700 ಜನ ಇದ್ರಪ್ಪ ಕ್ಯೂ ಅಲ್ಲಿ. ನಾಟ್ 1 or 2 ಆರ್ಜೆ ಕ್ರೇಜ್ ಅಷ್ಟಿತ್ತು ಅಂತ ಅವತ್ತೇ ಗೊತ್ತಾಗಿದ್ ನನ್ಗೆ. ನಿಂತ್ಕೊಂಡಿದ್ದೆ ನಾನು ಕ್ಯೂ ಅಲ್ಲಿ, 703 ನನ್ನ ನಂಬರ್. ಓಕೆ, ಈ ಲೈನ್ ಅಲ್ಲಿ ನಿಂತ್ರೆ ಇವತ್ತೆಲ್ಲ ಮುಗ್ಗೆಲ್ಲ ಅಂತ ಹೋದೆ, ಸೀದಾ ಹೋದೆ. ಮೈ ಗ್ರಾನಿ ಇಸ್ ಅಡ್ಮಿಟೆಡ್ ಇನ್ ಮಲ್ಯ ಹಾಸ್ಪಿಟಲ್. ಅದೇ ನೋಡಿದ್ಲು ನನ್ನ ಪಾಪ, ಇರ್ಲಿಲ್ಲ ಅಜ್ಜಿ ಅವಾಗ, ಆಲ್ರೆಡಿ ಹೊಟ್ಟೋಗಿದ್ರು. ಇರೋರ್ನ ಕಳ್ಸಬಾರ್ದು ಯಾವತ್ತು, ತಪ್ಪು. So then she said, ನೀನು ಇಲ್ಲ, if you screw up here then that's it. And I said, if I have to screw up, I'll screw up any which way. 703 ನು screw up, ಇಲ್ಲೂ screw up, ಕಳ್ಸಮ್ಮ ನನ್ನ ಅಂತ. ಅಲ್ಲಿ ಪಾಪ ನನ್ ಅಲ್ಲಿ ನಿಂತಿದ್ ಹುಡುಗಿ ಫುಲ್ ಗಡ 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 ಅಂತ ಇದ್ಲು. I said, I will tell you what is going to happen inside, trust me ಅಂದೆ. Okay, please tell me what questions ಅಂದ್ಲು. I'll give you the questions ಅಂತ ಓದೆ ನಾನೇ. ನಂಬರ್ 3 ನಂಬರ್ 4 ಕಳ್ಸ್ಬಿಟ್ರೆ ಒಳಗೆ. ಸರಿ, ಬರೀ ಇಂಗ್ಲಿಷ್ ಅಲ್ಲೇ tell me the difference between a woman and a camel. ಇದೆಲ್ಲ ರೇಡಿಯೋ ಅಲ್ಲಿ ಆಡಿಷನ್ಗ ನಾನೇನಾಗಬೇಕು ಹೊಡೆಯಲ್ಲ. ಏನ್ ಹೇಳ್ದೆ ಅಂತ ಮಾತ್ರ ಕೇಳ್ಬೇಡಿ ದಯವಿಟ್ಟು, ಅದೆಲ್ಲ ಸೆನ್ಸರ್ಡ್ ಆಗೋಗುತ್ತೆ, ಮಾತಾಡಂಗಿಲ್ಲ. ಮಹಾಜನಗಳು ನನ್ನ ಮೇಲೆ ಇಟ್ಕೊಂಡಿರುವ ಪ್ರೀತಿ, ಅಭಿಮಾನ, ಅಭಿಪ್ರಾಯ ಎಲ್ಲ ನಿಂತು ನೀರಾಗೋದ್ರೆ ಕಷ್ಟ. ಅದಕ್ಕೆ ಸರಿ ಎಲ್ಲ ನೀಟಾಗಿ ಆಡಿಷನ್ಸ್ ಎಲ್ಲ ಮುಗಿಸ್ದೆ ಬಂದೆ. ಏನೋ ಇಟ್ ವಾಸ್ ಅ ಥ್ರಿಲ್. ರೇಡಿಯೋ ಆಡಿಷನ್ ಕೊಟ್ಟಿದ್ದೀನಿ ಅಂತ. ಇನ್ನೂ ಓದ್ತಾ ಇದೆ ಕಾಲೇಜಲ್ಲಿ, ಯಾವ ಸೀನು ಇರ್ಲಿಲ್ಲ. ನಮ್ಮ ಅಪ್ಪ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ರು, ದಿನ ಉಜ್ತಾ ಇದೆ ಆರ್ಟ್ ಸಪ್ಲೈಸ್ ಅಂತ. ಅವ್ರಿಗೆ ಗೊತ್ತೇ ಇರ್ಲಿಲ್ಲ ಅದೊಂದು ಹೋಟೆಲ್ ಹೆಸರು ಅಂತ. ಅವ್ರ ಪಾಪ ಮ್ಯಾನ್ಹ್ಯಾಟನ್ ಅಂತ ಒಂದ್ ಜಾಗ ಇತ್ತು. ಆರ್ಟ್ ಸಪ್ಲೈ. ಐ ಬೈಯಿಂಗ್ ಅ ಡಾಂಕಿ. ಡಾಂಕಿ ಅಂದ್ರೆ ಕತ್ತೆ ಅಲ್ಲ, ನಾವು ಕೂತ್ಕೊಂಡು ಕ್ಯಾನ್ವಾಸ್ ಇಟ್ಕೊಳ್ಳೋ ಜಾಗ ಡಾಂಕಿ. ಐ ನೀಡ್ ಟು ಬೈ ಅ ಡಾಂಕಿ, ಐ ನೀಡ್ ಟು ಬೈ ಪೇಸ್ಟಲ್ಸ್, ಐ ನೀಡ್ ಟು ಗೋ ಟು ಮ್ಯಾನ್ಹ್ಯಾಟನ್ ಅಂತ. ಮ್ಯಾನ್ಹ್ಯಾಟನ್ ವಾಸ್ ಫ್ರೆಂಡ್ಸ್ ಜೊತೆ ಯಾವಾಗ್ಲೂ ಉಜ್ಜು ಕಾಡು ತಿನ್ನು. ಪಾಪ ಹುಡುಗಿ ಏನೋ ಓದ್ತಾ ಇದ್ದಾಳೆ ಅಂತ. ಆಮೇಲೆ ಯಾವತ್ತು ಫೋನ್ ಮಾಡಿ ಹೇಳಿದ್ರು, ವಿ ಹ್ಯಾವ್ ಬ್ಯಾಡ್ ನ್ಯೂಸ್, ಯು ಆರ್ ಹೈಯರ್ಡ್ ಅಂತ. ನನ್ ಕಾರ್ಡ್ ಕಟ್ ಆಗೋಯ್ತು, ನಮ್ಮಮ್ಮ ಕಟ್ ಮಾಡ್ಬಿಟ್ರು ಕಾರ್ಡ್ನ. ಇವಾಗ ನೀನ್ ಕಷ್ಟಪಟ್ಟು ದುಡಿ, ನಿನಗೆ ಗೊತ್ತಾಗತ್ತೆ ಅಂತ. ಅಯ್ಯೋ, ಕಾರ್ಡ್ ಹೋಯ್ತು, ಕೆಲ್ಸಾನು ಸಿಕ್ತು ಅಂತ. ಇಟ್ ವಾಸ್ ಸೋ ಡ್ರಾಮ್ಯಾಟಿಕ್. ಹತ್ಕೊಂಡ್ ಇಂದ್ರಾನಗರ ಆಫೀಸಿಗೆ ಬಂದಿದ್ದೀನಿ. ಅವ್ರು ಯಾರೋ ಕೊಟ್ರು ಲೆಟ್ರು, ವೈ ಡು ಯು ವಾಂಟ್ ಟು ಬಿಕಮ್ ಅನ್ ಆರ್ಜೆ ಅಂದ್ರು. ಐ ಸೆಡ್, ಐ ಡೋಂಟ್, ಇಟ್ಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಯು ಆರ್ ಮೇಕಿಂಗ್, ಡೂ ನಾಟ್ ಹೈಯರ್ ಮೀ ಪ್ಲೀಸ್. ನನಗೆ ಕೆಲಸ ಕೊಟ್ರೆ ಆಮೇಲೆ ನನ್ನ ಕಾರ್ಡ್ ಹೊಟ್ಟೋಗುತ್ತೆ ಅಂತ. ನಾನು ಅದನ್ನ ಕೇಳಿ ಕೆಲಸ ಕೊಟ್ಟೇ ಬಿಟ್ರು. ಆಮೇಲೆ ಏನೋ ಲೆಟರ್ ಕೊಟ್ರು. ನಾನು ಆಟೋ ಅಲ್ಲಿ ಹೋಗ್ತಿದ್ದೆ, ಟ್ರಿನಿಟಿ ಸರ್ಕಲ್ ಹತ್ರ. ಐ ಲೆಫ್ಟ್ ದಟ್ ಪೇಪರ್. ಐ ಸೆಡ್, ನೋಡು, ನನ್ಗೂ ನಿನ್ಗೂ ಋಣನೇ ಇಲ್ಲ ಅಂತ. ಎಷ್ಟು ಟೈಮಿಂಗ್ ಬ್ಯಾಡ್ ಲಕ್ ಬ್ಯಾಡ್ ಆಗಿತ್ತು ಅಂದ್ರೆ, ದ್ವಿಚಕ್ರ ವಾಹನದಲ್ಲಿ ಒಬ್ರು ಬಂದು, ಮೇಡಮ್ ನಿಮ್ ಪೇಪರ್ ಅಂತ. ಹೇಳ್ದೆ, ಗುರು ಸಿನಿಮಾ ಅಲ್ಲೂ ನಡೆಯಲ್ಲ ಇದು ಗುರು ಅಂತ. ಅದನ್ನ ತಗೊಂಡೋಗಿ ಮನೆಗೆ ಕಣ್ಣೀರಾಗ್ದೆ. ಅಮ್ಮ ಕೆಲಸ ಸಿಕ್ತು ಅಂತ. ಅಪ್ಪಾ ಸದ್ಯ ಹೋಗಮ್ಮ, ಮನೇಲಿ ಮಾತಾಡಿದ್ ಸಾಕು ನೀನು ಅಂದ್ರು. ಇದು ಹೆಂಗಿದೆ ಗೊತ್ತಾ, ರೇಡಿಯೋದಲ್ಲಿ ಆರ್ಜೆ ಆಗ್ಬೇಕು ಅಂತ ತುಂಬಾ ಜನ ಹಪ್ಪಿಸ್ತಾರೆ, ಅಂದ್ರೆ ಬೇಕು ಅಂತಾರೆ. ನೀನ್ ನೋಡಿದ್ರೆ ಯಪ್ಪ ಯಾಕಾರ ಕೆಲಸ ಕೊಟ್ರಿ? ನಂಗೆ ಐಡಿಯಾನೇ ಇರ್ಲಿಲ್ಲ ರೇಡಿಯೋ ಜಾಕಿ ಅದೆಲ್ಲ ಏನು ಐಡಿಯಾನೇ ಇರ್ಲಿಲ್ಲ. ಮೈ ಜಾಬ್ ವಾಸ್ ಟು ಗೋ ಟು ಕಾಲೇಜ್, ಚಿತ್ರಕಲಾ ಪರಿಷತ್ತು, ಡ್ರಾಯಿಂಗ್ ಮಾಡು, ಚೆನ್ನಾಗಿ ಫ್ರೆಂಡ್ಸ್ ಕರ್ಕೊಂಡು ಹೋಗು, ಊಟ ಮಾಡು, ಕ್ರೆಡಿಟ್ ಕಾರ್ಡ್ ಇದೆ, ಜೀವನ ಚೆನ್ನಾಗಿ ಸಾಕ್ತಾ ಇದೆ. ಏನ್ ಮಾಡ್ಬೇಕಾಗಿದೆ? ಆಕ್ಚುಲಿ ಇನ್ಫ್ಯಾಕ್ಟ್ ನಾವಿಬ್ರು ವಿ ಸ್ಟಾರ್ಟೆಡ್ ಅವರ್ ಕರಿಯರ್ ರೇಡಿಯೋ ಮಿರ್ಚಿಲೇನೆ. ಸೊ ಫಸ್ಟ್ ಟೈಮ್ ಹೆಸರು ಕೇಳಿದಾಗ ಸೆರೀನಾ ವಿಲಿಯಮ್ಸ್ ಅಂದ. ಸೆರೀನಾ ವಿಲಿಯಮ್ಸ್ ಕನ್ನಡ ರೇಡಿಯೋ ಸ್ಟೇಷನ್ ಏನ್ ಗುರು ಮಾಡ್ತಾ ಹೇಳ. ಆಮೇಲೆ ಇವಳು ಗಂಡ ಇವಾಗ ಅವ್ನು ಬಂದ, ಮೀಟ್ ಮೈ ಬಾಯ್ ಫ್ರೆಂಡ್ ಕೆವಿನ್ ಅಂದ್ಲು. ಕೆವಿನ್ ಸೆರೀನಾ ವಿಲಿಯಮ್ಸ್ ಯಾವ್ದು ಗುರು ಇದು? ಫೇಸ್ ಹಂಗಿಲ್ಲ, ಮ್ಯಾಚ್ ಆಗ್ತಾ. ಆಮೇಲೆ ಇವಳು ಬೇರೆ ಮಾತಾಡೋಕೆ ಶುರು ಮಾಡಿದ್ರೆ ನಿಲ್ಸೋದೇ ಇಲ್ಲ. ಅವಾಗಿಂದ ಅಷ್ಟೇ. ಆಕ್ಚುಲಿ ಅವಾಗ ಸ್ಪೀಡ್ ಇನ್ನೂ ಜಾಸ್ತಿ ಇತ್ತು, ಇವಾಗ ಕಡಿಮೆ ಮಾಡ್ಕೊಂಡಿದೀನಿ. ಅವಾಗ ಸಿಕ್ಕಾಬಡೆ ಫಾಸ್ಟ್ ಅಂದ್ರೆ ಫಾಸ್ಟ್. ಅಂದ್ರೆ ದೇ ಹ್ಯಾಡ್ ಟು ಲಿಟರಲಿ ರೆಕಾರ್ಡ್ ದ ಕಾನ್ವರ್ಸೇಷನ್ ಅಂಡ್ ಪ್ಲೇ ಇಟ್ ಅಗೇನ್ ಟು ಲಿಸನ್. ಅಯ್ಯೋ ಏನಪ್ಪ ಹೇಳಿದ್ವಿ ಹುಡುಗಿ ಅಂತ. ಆ ರೇಂಜ್ ಅಲ್ಲಿ ನಿನಗೆ ಪೇಪರ್ ಆಗೋದು ಅಂದ್ಯಲ್ಲ, ಈ ಪುಣ್ಯಾತ್ಮ ಮಾಡಿದೆ ಹೇಳ್ತೀನಿ ಕೇಳು. ಅಲ್ಲಿ ಆಡಿಷನ್ಗೆ ಹೋದ್ನಾ, ದೆನ್ ದೇ ಸೆಡ್ ಆಫೀಸಿಗೆ ಬನ್ನಿ, ಒಂದ್ ಸಿಂಪಲ್ ಇಂಟರ್ವ್ಯೂ ಇರುತ್ತೆ, ಅದಾದ್ಮೇಲೆ ನಿಮ್ ಅಹಮದಾಬಾದ್ ಕಳ್ಸಿದ್ವಿ ಅಂತ. ಅವಾಗ ನಾನು ಆಕ್ಚುಲಿ ಸೀಕೈ ಚಂದ್ರದ್ ಇನ್ನೊಂದು ಸೀರಿಯಲ್ ಮಾಡ್ತಿದ್ದೆ, ಪಾತು ಸಾಕು ಅಂತ. ಅಲ್ಲಿ ಹೇಳೇ ಇಲ್ಲ ಅವ್ರಿಗೆ ನಾನು ಈ ತರ ಆಡಿಷನ್ಗೆ ಹೋಗಿದ್ದೀನಿ, ಬಿಕಾಸ್ ಕೆಲಸ ಸಿಗಲ್ಲ ಅಂತ. ಇಂಟರ್ವ್ಯೂಗೆ ಬನ್ನಿ ಅಂತ ಪ್ಯಾನೆಲ್ ಅವ್ರು ಇರ್ತಾರೆ, ದೇ ವಿಲ್ ಡೂ ದ ಇಂಟರ್ವ್ಯೂ. ವಾಟ್ ಪ್ಯಾನೆಲ್ ಅಂದ್ಬಿಟ್ಟು ಬಾಗಿಲು ತೆಗ್ತೀನಿ, ಚಂದ್ರನೇ ಕೂತಿರೋದೆ ನಾನು.
ಏನೇ ಮಾಡ್ತಾ ಇದ್ಯಾ ಇಲ್ಲೇನು ಹರೀಶ್ನ ಕೇಳಿ ಹರೀಶ್ ನನಗೆ ಗೊತ್ತಿಲ್ಲ ಇದೆಲ್ಲ. ಅಂಡ್ ದೆನ್ ಟೋಲ್ಡ್ ಹಿಮ್ ಅಪ್ಪ ಅವ್ರದ್ದೇ ಸೀರಿಯಲ್ ಮಾಡ್ತಿದ್ದೀನಿ, he will not approve my application, he will say don't take her ಅಂತ. But he did approve, he said take her, she's going to be amazing ಅಂತ. ಲಿಟ್ರಲಿ ನಾನು ಅವ್ರ ಸೀರಿಯಲ್ನ ಬಿಟ್ಟು ನಾನು ಜಾಬ್ ಸಿಕ್ಕಿದೆ, ನಾನು ಹೋಗಬೇಕು ಟ್ರೈನಿಂಗು 1 month ಅಂದಿದ್ದಕ್ಕೆ he stopped that serial. Wow. He ended the serial and I shifted to radio. ನಂಗೆ ಜ್ಞಾಪಕ ಇದೆ ನಿಮ್ದೆಲ್ಲರದೂ, ಚಂದ್ರು ಅವ್ರದ್ದು, ಯು ಅಂಡ್ ದೀಪು, ಪ್ರದೀಪ ಎಲ್ಲಾರನು ವೈಟ್ ಡ್ರೆಸ್ ಹಾಕೊಂಡು ಒಟ್ಟಿಗೆ ನಿಂತು ಬ್ಲೂ ಜೀನ್ಸ್ ಇನ್ಕ್ಲೂಡಿಂಗ್ ಕಿರಣ್ ಇದ್ದ ಬ್ಲೂ ಜೀನ್ಸ್ ಅಂಡ್ ವೈಟ್ ಎಲ್ಲ ಮಾಡಿದ್ರಿ ಎಲ್ಲ ಒಟ್ಟಿಗೆ ನಿಂತು ಬಿಗ್ FM ಲಾಂಚ್ ಗುಡ್ ಮೆಮರೀಸ್. ಕರೆಕ್ಟ್ ಸ್ಟಿಲ್ ರಿಮೆಂಬರ್ ದಟ್. ಅಭಿಷೇಕ್ ಬಚ್ಚನ್ದು ಅವನು ಬ್ರ್ಯಾಂಡ್ ಅಂಬಾಸಿಡರ್ ಇಲ್ಲಿ ಉಪೇಂದ್ರ. ನಾನು ಐ ವಾಸ್ ರಿಮೆಂಬರಿಂಗ್ ಯಾವಾಗಲೂ ಪ್ರತಿ ವರ್ಷ IPL ಬಂದಾಗಲೇ ಇದೇ ಹೇಳ್ತೀನಿ ನನ್ನ ಮನೇಲಿ. IPL ನ ಮೊದಲ ಆವೃತ್ತಿ ಶುರುವಾಯ್ತಲ್ಲ, ಬಿಗ್ FM ವಾಸ್ ದ ಅಫಿಷಿಯಲ್ ರೇಡಿಯೋ ಪಾರ್ಟ್ನರ್ಸ್. ಅವಾಗ ಫಸ್ಟ್ ಸೀಸನ್ನ RCBಯ ಟೀಮ್ ಇತ್ತಲ್ಲ, ಆ ಟೀಮ್ನವರು ಬ್ಯಾಟ್ ಮೇಲೆ ಸೈನ್ ಮಾಡಿ ಅದ್ರ ಮಿನಿಯೇಚರ್ ನಾವು ಕ್ರಿಯೇಟ್ ಮಾಡಿ ಎಲ್ಲರಿಗೂ ಕೊಟ್ಟಿದ್ವಿ. ಸ್ಟಿಲ್ ನನ್ನ ಮನೇಲಿ ಆ ಬ್ಯಾಟು ಮತ್ತು 3 ಬಾಲ್. ಇನ್ಫ್ಯಾಕ್ಟ್ ನಂದು ಒಂದು ಇನಿಷಿಯಲ್ ರೇಡಿಯೋ ಮಜಾ ಕತೆ ಅಂದ್ರೆ ನಾವಾಗ ಹಿಂದಿ ಪ್ಲೇ ಮಾಡ್ತಿದ್ವಿ, ಹಿಂದಿ ಹಾಡು ಕನ್ನಡ ಜಾಕ್ ಟಾಕ್. ಐ ಥಿಂಕ್ ಕನ್ನಡ ಜಾಕ್ ಟಾಕ್ ಫಸ್ಟ್ ಶುರು ಮಾಡಿದ್ದು ಮಿರ್ಚಿನೇನೆ, ಬಿಕಾಸ್ ಸಿಟಿ ವಾಸ್ ಇಂಗ್ಲಿಷ್ ಜಾಕ್ ಟಾಕ್ ಅಂಡ್ ಮಧ್ಯ ಕಿರಣ್ ವಾಸ್ ದ ಓನ್ಲಿ ಶೋ ವೀಕೆಂಡ್ ಶೋ ಕನ್ನಡ. ಸೊ ಫುಲ್ ಕನ್ನಡ ಜಾಕ್ ಟಾಕ್ ಆಗಿದ್ದು ಮಿರ್ಚಿನೇನೆ ಅವಾಗ. ಸೊ ನಾವು ಹಿಂದಿ ಹಾಡು ಪ್ಲೇ ಮಾಡ್ತಿದ್ವಿ. ಆದರೆ ಒಂದಿನ ಯಾವುದೋ ರಕ್ಷಣಾ ವೇದಿಕೆಯವರು ಒಂದು ಕನ್ನಡ ಹಾಡು ಯಾಕೆ ಪ್ಲೇ ಮಾಡ್ತೀರಾ ನೀವು, ಕನ್ನಡ ಮಾಡ್ತೀರಾ, ಕನ್ನಡ ಹಾಡು ಪ್ಲೇ ಮಾಡಿ ಅಂತ. ಹೊರಗಡೆ ಅಲ್ಲಿ ಗಲಾಟೆ ಆಗ್ತಾ ಇದೆ. ಅವಾಗ ನಾವು ಇನ್ನೂ ಟೆಂಪ್ರರಿ ಸ್ಟುಡಿಯೋಲಿ ಇದ್ವಿ, ಇನ್ನೂ ನಮ್ಮ ಸ್ಟುಡಿಯೋಗೆ ಶಿಫ್ಟ್ ಆಗಿರಲಿಲ್ಲ. ಬಟ್ ಶುರು ಮಾಡಿದ್ವಿ ಆನರು. ಅಲ್ಲಿ ಹೊರಗಡೆ ಗಲಾಟೆ ನಡೀತಿದೆ. ನಾವು ಹೊರಗಡೆ ಕೂತ್ಕೊಂಡು ವಿ ಹ್ಯಾವ್ ಡನ್ ಜಾಕ್ ಟಾಕ್. ನಂಗೆ ಜ್ಞಾಪಕ ಇದೆ. ಅಂದ್ರೆ ನಮ್ಗೆ ಹೊರಗಡೆ ಏನಾಗ್ತಿದೆ ಅನ್ನೋ ಗಮನನೇ ಇಲ್ಲದೆ ವಿ ಹ್ಯಾಡ್ ಟು ವರ್ಕ್. ಹೊರಗಡೆ ನೋಡಿದ್ರೆ ರಾದ್ದ ಅಂತ ನಡೀತಿದೆ, ನಾವು ಬಡ ಎಲ್ಲ ಜೋರುಗಳು ಮಾತುಗಳು ಹೊಡೆದಾಟಗಳು ನಡೀತಿದೆ. ನಾವು ಒಳಗಡೆ ಕೂತ್ಕೊಂಡು ಆರಾಮಾಗಿ ಏನೂ ಆಗಿಲ್ಲ ನನಗೆ ಮಾತಾಡ್ತಿದ್ವಿ. ಇನ್ಫ್ಯಾಕ್ಟ್ ಯಾವಾಗಲೂ ನಂಗೆ ಅನ್ಸೋದು, ನನ್ನನ್ನು ಹೆಣ್ಮಕ್ಳಿಗೆ ತವ್ರ ಮನೆ ಅಂತ ಕರೀತಾರಲ್ಲ, ನನ್ನ ತವ್ರ ಮನೆ ಯಾವಾಗಲೂ ಆಲ್ ಇಂಡಿಯಾ ರೇಡಿಯೋ. ಬಿಕಾಸ್ ನನ್ನ ವೃತ್ತಿ ಬದುಕು ಶುರುವಾಗಿದ್ದು 24 ವರ್ಷದಿಂದ ಅಲ್ಲಿ ಶುರುವಾಯಿತು ನನಗೆ. ಫಸ್ಟ್ ನಾನು ಮೀಟ್ ಮಾಡಿದ್ದು ಕಿರಣ್ ಶ್ರೀಧರ್ನ. ಬಿಕಾಸ್ ನಾವಿಬ್ಬರು ಒಂದೇ ಡಿಗ್ರಿ ಮುಗಿಸಿ ಆಚೆ ಬಂದವರು, ಅಲ್ಲಿ ಸಿಕ್ಕಿದವರು, ಮತ್ತು ಅಲ್ಲಿ ನಮ್ಮ ಲೈಫ್ನ ಶುರು ಮಾಡಿದವರು. ದ ಫಸ್ಟ್ ಮೈಕ್ ಮುಂದೆ ಕೂತು ಐ ಥಿಂಕ್ ಇಲ್ಲಿ ಒಂದು ಮಿನಿಯೇಚರ್ ಇಟ್ಟಿದ್ದೀವಿ, ನಿಮ್ಮೆಲ್ಲರಿಗೂ ಸಂಬಂಧಪಟ್ಟವರು ಮತ್ತು ಲೈಫ್ನ ನಾವು ಯಾವಾಗಲೂ ನಮಸ್ಕಾರ ಮಾಡಿ ಶುರು ಮಾಡೋರು ನಾವು. ಆ ಮಿನಿಯೇಚರ್ ಇಲ್ಲಿ ಇಟ್ಟಿದ್ದ ಉದ್ದೇಶನೇ ಅದು. ಆ ಮೈಕ್ ಮುಂದೆ ಕೂತಾಗ ನಿಮ್ಮ ತಲೆಗೆ ಬಂದಿದ್ದು ಮತ್ತು ಅವಾಗ ಫಸ್ಟ್ ಮಾತಾಡಿದ್ದು ನೆನಪು ಮಾಡ್ಕೊಳ್ಳೋಕೆ ಸಾಧ್ಯ ಆದರೆ ಯಾರಿಂದ ಶುರು ಮಾಡೋಣ? ಪ್ಲೀಸ್ ಗೋ ಹೆಡ್, ಎನಿಬಡಿ, ಯಾರಿಂದ ಶುರು ಮಾಡಿ? ಓಕೆ, ಕಿರಣ್ ಶ್ರೀಧರ್, ಗೋ ಹೆಡ್. ಅದೇ ಹೇಳ್ದಂಗೆ ಅವ್ರು ಯಾರು ಬರ್ಲಿಲ್ಲ. 15 ನಿಮಿಷ ಇರೋವಾಗ ಶುರು ಮಾಡ್ಬೇಕು. ಅದು ಆಲ್ ಇಂಡಿಯಾ ರೇಡಿಯೋಲಿ ವಾರಕ್ಕೆ ಒಂದ್ಸಲ ರೆಕಾರ್ಡಿಂಗ್, ಅದು ರಿಕ್ವೆಸ್ಟ್ ಶೋ. ಅದನ್ನ ರೆಕಾರ್ಡ್ ಮಾಡಿ ಮಾರನೇ ದಿನ ರಾತ್ರಿ 10 ಗಂಟೆಗೆ ಪ್ಲೇ ಮಾಡೋದು. ಸೊ ರೆಕಾರ್ಡ್ ಮಾಡೋ ಕಾಲ್ಗಳು ಬಂದ್ಬಿಡ್ತಾ ಇದೆ, ಎತ್ತಕ್ಕೆ ಯಾರಿಲ್ಲ, ದೇರ್ ಇಸ್ ನೋ ಪ್ರೆಸೆಂಟರ್. ಜಯಂತ್ ಥಾಮಸ್ ಬಂದ್ಬಿಟ್ಟು ಜಸ್ಟ್ ಟೇಕ್ ದ ಕಾಲ್, ಫೋನ್ ಮಾಡಿ, ಯಾರು ಮಾಡ್ತಾರೆ, ವಾಟ್ ಸಾಂಗ್, ವಾಟ್ಸ್ ಯರ್ ನೇಮ್, ವಾಟ್ ಇಂಗ್ಲಿಷ್ ಶೋ ಅಲ್ಲ, ಇಟ್ ವಾಸ್ ಅನ್ ಇಂಗ್ಲಿಷ್ ಶೋ ಕಾಲ್ಡ್ ಟ್ಯೂಸ್ಡೇ ಟ್ಯೂನ್ಸ್. ಸೋಮವಾರ 5 ಗಂಟೆಯಿಂದ 6 ಗಂಟೆ ಕಾಲ್ ಮಾಡಬೇಕು, ಆಲ್ ಓವರ್ ಕರ್ನಾಟಕ ಕಾಲ್ ಮಾಡೋರು. ಬ್ರಾಡ್ಕಾಸ್ಟ್ ಆನ್ ಟ್ಯೂಸ್ಡೇ ನೈಟ್ at 10 o'clock. ಸೊ ಅವರು ಫೋನಲ್ಲಿ ಮಾತಾಡಕ್ ಬರುತ್ತಾ? ಬರುತ್ತೆ. ಅದೇ ತರ, ಹಲೋ ಯಾರು ಮಾತಾಡ್ತಿದ್ದೀರಾ, ಇಂಗ್ಲಿಷ್, ವಾಟ್ ಸಾಂಗ್ ವುಡ್ ಯು ಲೈಕ್ ಟು ಪ್ಲೇ, ವೇರ್ ಆರ್ ಯು ಫ್ರಮ್, ಟೆಲ್ ಮಿ ಅಬೌಟ್ ಯು, ಅಷ್ಟು ಮಾತಾಡೋ ಸಾಕು ಅಂತ. ಫಸ್ಟ್ ಒನ್ ವಾಸ್ ಆಬ್ವಿಯಸ್ಲಿ ಯು ಡೋಂಟ್ ನೋ ವಾಟ್ ಯು ಸ್ಪೋಕ್, ಅಷ್ಟು ಭಯ ಗಾಬರಿ ಎಲ್ಲ. ಬಟ್ ಹಿ ಸೆಡ್ ಸ್ಪೀಕ್ ಲೈಕ್ ಯು ಸ್ಪೀಕಿಂಗ್ ಆನ್ ದ ಫೋನ್, ಅಂಡ್ ಈವನ್ ಟುಡೇ ಥ್ಯಾಂಕ್ಸ್ ಟು ದಟ್ ಮ್ಯಾನ್ ಹಿ ಮೇಡ್ ಇಟ್ ಸೋ ಕಂಫರ್ಟಬಲ್. ಅದನ್ನ ಯೋಚನೆ ಮಾಡಿದ್ರೆ ಫಸ್ಟ್ ಒನ್ ವಾಸ್ ಸಚ್ ಅ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್. ಇಷ್ಟೇನಾ ಅನ್ನಿಸ್ತು. ಅಂಡ್ ವೆನ್ ಯು ಹ್ಯಾವ್ ದಟ್ ಕಾನ್ಫಿಡೆನ್ಸ್, ಅದರಿಂದ ಟು ಪ್ರೋಗ್ರೆಸ್ and to do greater things on radio and otherwise, it was ಏನು ಫಂಬಲ್ ಮಾಡಿದ್ದು ಆ ಥರದ್ದೇನಿಲ್ಲ. ಜಸ್ಟ್ ಆ ಶೋ ಕೇಳಿದ್ರೆ ಇಷ್ಟು ದೂರ ಬಂದು ಅನ್ಸುತ್ತೆ. ಅದಿನ್ನೂ ಕೆಸೆಟ್ ಅಲ್ಲಿ ಇದೆ. Those are the days of cassette recording, right? In 2001 and recording spool ಅಲ್ಲಿ ಮಾಡ್ತಾ ಇದ್ರು. It's not like today digital. ಇದು ಮೈಕ್, that equipment was this big. ಅದನ್ನ ಹೇಗೆ ಜೋಡಿಸೋದ್ರಿಂದ ಸೇರಿ ಅಂಡ್ 3-4 ಜನ, ಅದು 1 hour ಶೋನ ಒಂದು 8 hour ಎಡಿಟ್ ಮಾಡಿದ್ವಿ ನಾವು. ಆ ಫಸ್ಟ್ ಲಿಂಕ್ ಅಥವಾ ಫಸ್ಟ್ ಶೋ ನೋಡಿದ್ರೆ ಮುಂದೆ ಹೇಗೆ ಸಾಧ್ಯ ಆಯ್ತು ಅನ್ಸುತ್ತೆ. ಇಟ್ ವಾಸ್, ಐ ಮೀನ್, ವಿ ಕ್ರಿಟಿಕ್ ಅವರ್ಸೆಲ್ವ್ಸ್, ರೈಟ್? ಇವತ್ತು ನಾವೇನು ಚೆನ್ನಾಗಿ ಮಾಡಿ ಬೇರೆಯವ್ರಿಗೆ ಮಾಡ್ತೀವಿ, ಅವಾಗ ನಮ್ದೇ ಶೋ ತಗೊಂಡು ಕೇಳಿಸ್ಕೊಂಡ್ರೆ ಇಟ್ಸ್ ವೆರಿ ಎಂಬ್ಯಾರಸಿಂಗ್. ಬಟ್ ಅವಾಗ ಕೊಟ್ಟಿದ್ದ ಫೌಂಡೇಶನ್ ಆಲ್ ಇಂಡಿಯಾ ರೇಡಿಯೋ, ಎವರ್ ಸೋ ಗ್ರೇಟ್ಫುಲ್. ಅಲ್ಲಿರೋ ಮೆಂಟರ್ಸ್ಗೆ
ಅಲ್ಲಿ ಶುರು ಆಗಿದ್ದು. ಸೊ ಫಸ್ಟ್ ಒನ್ ವಾಸ್ ಆಲ್ಸೋ ಅನ್ ಇನ್ಸಿಡೆಂಟಲ್ ಎಕ್ಸ್ಪೀರಿಯನ್ಸ್. ಫೋನ್ ಅಲ್ಲಿ ಮಾತಾಡೋ ಅನ್ನೋಂಗೆ ಮೈಕ್ ಹೆಡ್ಫೋನ್ ಹಾಕೊಂಡು ಮಾತಾಡಿ ಯಾರೋ ರೆಕಾರ್ಡ್ ಮಾಡಿ, ಫ್ರಮ್ ಜಸ್ಟ್ ದಟ್ ಸಿಂಪಲ್ ಜಾಬ್. ಆಮೇಲೆ ಎಲ್ಲ ಮಲ್ಟಿ ಟಾಸ್ಕಿಂಗ್ ಶುರು ಆಯ್ತು, ಎಕ್ವಿಪ್ಮೆಂಟ್, ಸಾಫ್ಟ್ವೇರ್. ಬಟ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಗೊತ್ತಿಲ್ಲ, ಆಕೆಗೆ ತುಂಬಾ ಜನ ಹೇಳಿರ್ತಾರೆ, ಅಮ್ಮ ಹುಟ್ಟಿದಾಗ ನಿನ್ ಬಾಯಿಗೆ ಯಾರಮ್ಮ ಬೆರಳು ಹಾಕಿದ್ರು ಅಂತ. ಫಸ್ಟ್ ಶೋ ಇನ್ ಫ್ರಂಟ್ ಆಫ್ ಮೈಕ್, ಅದ್ ಮರೆಯಕ್ ಆಗದೆ ಇರುವ ಶೋ ನನಗಂತೂ. ಫಸ್ಟ್ ಆಫ್ ಆಲ್ ಕಾಯಕವೇ ಕೈಲಾಸ ಸಿಕ್ಕಾದ್ಮೇಲೆ ಕಷ್ಟಪಟ್ಟು ಬೇಡ ಬೇಡ ಅಂದ್ರು ತಗೋ ಅಂತ ಹೇಳಿ ಕಣ್ಣಲ್ಲಿ ರಕ್ತ ಬರ್ಸಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟು ಆಮೇಲೆ ಕನ್ನಡ ಬರಲ್ಲ ಅಂತ ಹೇಳಿದಕ್ಕೆ ಓಕೆ ಯು ಕ್ಯಾನ್ ಲೀವ್ ಅದರ್ವೈಸ್. ನಿನ್ ಕನ್ನಡನೇ ಬರ್ತಿರ್ಲಿಲ್ಲ ಅಂದ್ರೆ ಐ ಲಿವ್ಡ್ ಇನ್ ಸೌದಿ ಫಾರ್ ಅ ವೆರಿ ಲಾಂಗ್ ಟೈಮ್. ಓಕೆ, ಹೆಂಗ್ ಮಾತಾಡ್ತಿದ್ದೆ ಆವಾಗ ಹೆಂಗ್ ಮಾತಾಡ್ತಿದ್ದೆ ಕನ್ನಡ, ಬಟ್ ಇಟ್ ವಾಸ್ ಜಸ್ಟ್ ಯಾರಿಗೆ ಹೇಳಿದ್ರು ಎಷ್ಟು ಬೇಕೋ ಅಷ್ಟೇ. ಏನ್ ಬದುಕಕ್ಕೆ ಎಷ್ಟು ಬೇಕು ಗುರು ಅಷ್ಟೇ. ಇನ್ಫ್ಯಾಕ್ಟ್ ಸಾರಿ ಟು ಕಟ್ ಯು, ಶಿ ವಾಸ್ ವರ್ಕಿಂಗ್ ಇನ್ ಕಾಲ್ ಸೆಂಟರ್. ಅವಳು ಅದಕ್ಕೆ ಸೆರೀನಾ ವಿಲಿಯಮ್ಸ್ ನಾವೆಲ್ಲ ಹೆಸರು ಹೇಳಿದ್ನಲ್ಲ, ಅದು ಅವಳು ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಾ ಹೆಸರು ಅದು ಸೆರೀನಾ ವಿಲಿಯಮ್ಸ್ ಅಂತ, ನಾಟ್ ರಾಂಗ್ ಅಲ್ಲ. ಕರೆಕ್ಟ್. ಸೈಕಲ್ ಗ್ಯಾಪ್ ಅಲ್ಲಿ ಏನಾಗಿತ್ತು, ನಮ್ಮ ಅಮ್ಮನಿಗೂ ನನಗೂ ಜಗಳ ಆಗೋಗಿತ್ತು ಬಿಕಾಸ್ ಆಫ್ ದಿಸ್ ಕಾಯಕವೇ ಕೈಲಾಸ. ನಿನಗೆ ಸಂಪಾದಿಸ್ ನೋಡು, ನಿನ್ಗೆ ಗೊತ್ತಾಗುತ್ತೆ, ಯು ನೋ ಹೌ ಡಿಫಿಕಲ್ಟ್ ಇಸ್ ಟು ಅರ್ನ್ ಮನಿ ಅಂತೆಲ್ಲ ಒಂದು ಲೆಕ್ಚರ್ ಕೊಟ್ಟಿದ್ರು. ನಮ್ಮ ಅಪ್ಪ ಏನೋ ಹೇಳ್ತಾನೆ ಇರ್ಲಿಲ್ಲ ಪಾಪ, ನಮ್ಮ ತಂದೆ ತುಂಬಾ ಅಮಾಯಕರು. ನಮ್ಮಮ್ಮ ಹಂಗಲ್ಲ, ಜೋರು. ಥ್ಯಾಂಕ್ಸ್ ಟು ಹರ್ ಯು ನೋ ಲಾಟ್ ಆಫ್ ಥಿಂಗ್ಸ್ ಹ್ಯಾವ್ ಡೆವಲಪ್ಡ್ ಇನ್ ಲೈಫ್. ಸರಿ, ಅದಕ್ಕೆ ರೋಷ ತೋರ್ಸ್ಬೇಕಲ್ಲ ನಾನು ಯಾರು ಅಂತ, ಫೈನ್ ಐಮ್ ಗೋನಾ ಗೆಟ್ ಅ ಜಾಬ್ ಅಂತ ಹೇಳಿ ಒಂದು ಕಾಲ್ ಸೆಂಟರ್ ಸೇರ್ಕೊಂಡ್ಬಿಟ್ಟೆ. ಆ ಕಾಲ್ ಸೆಂಟರ್ ಸೇರ್ಕೊಂಡಾದ್ಮೇಲೆ ಗೊತ್ತಾಯ್ತು I can't sell even what can be sold. ಅಷ್ಟು ಖರಾಬ್ ಸೇಲ್ಸ್ ಪರ್ಸನ್ ನಾನು. ಗುರು ಏನ್ ಗುರು ಇದು ಹೆಂಗ್ ಮಾರೋದು ಅಂತ ಯಾರೊಬ್ರು ಲೇಡಿ, ಅದು ಅಮೆರಿಕನ್, ಏನ್ ಮಾಡ್ತಿದ್ದೆ ಏನೋ ಇನ್ಶೂರೆನ್ಸ್ ಅಂಡ್ ಅದು US ಶಿಫ್ಟ್. ಸೊ ಯಾರೋ ಒಬ್ರ ಹತ್ರ ಮಾತಾಡ್ತಿದ್ದೆ, ನೀವು ಟೇಕ್ ದ ಸೋಷಿಯಲ್ ಸೆಕ್ಯೂರಿಟಿ ನಂಬರ್ ಅದೆಲ್ಲ ಇದೆಯಲ್ಲ. ನಾನು ಹೇಳಿ ಇಟ್ಸ್ ರಿಯಲಿ ನಾಟ್ ವರ್ತ್ ಬೈಯಿಂಗ್ ದಿಸ್ ಪ್ರಾಡಕ್ಟ್, ಐ ಥಿಂಕ್ ಯು ಶುಡ್ ಜಸ್ಟ್ ಫರ್ಗೆಟ್ ಅಬೌಟ್ ಇಟ್ ಅಂದೆ. ಕ್ವಾಲಿಟಿ ಕಂಟ್ರೋಲ್ ಇಂದ ಫೋನ್ ನೀವು ಮಾರ್ಬೇಕಾಗಿದ್ದ ಹುಡುಗಿ ಏನ್ ಮಾಡ್ತಾ ಇದ್ದಾಳೆ, ಡೋಂಟ್ ಬೈ ಇಟ್ ಅಂತ ಇದ್ದಾಳಲ್ಲ ಅಂತ. ಆವಾಗ ಕೆವಿನ್ ಇಂಟರ್ಫಿಯರ್ಡ್. ಕೆವಿನ್ ಇಸ್ ಮೈ present husband, current husband, Vijay Vatija anta. He interfered. He can sell ice to Eskimo. Avana hatra total opposite avanu. Avun bandu interrupt ಮಾಡಿ, that lady's name was some Mrs. White anta. He said, hi Mrs. White, this is Kevin Black over here ಅಂದ್ಬಿಟ್ಟು ಹಂಗೆ ಅವ್ನ ಕಾನ್ವರ್ಸೇಷನ್ ಶುರು ಮಾಡಿದ್ದು. ಆಮೇಲೆ ಮಾರ್ಬಿಟ್ಟ, ಅವ್ನು ಏನ್ ಮಾರ್ಬೇಕಾಗಿತ್ತು. ಅದಾದ್ಮೇಲೆ ಬಿಕೇಮ್ ಮೈ ವೆರಿ ಗುಡ್ ಫ್ರೆಂಡ್. ದಯವಿಟ್ಟು ಹೆಲ್ಪ್ ಮೀ ಸೆಲ್ ಎವ್ರಿ ಸಿಂಗಲ್ ಡೇ ಅಂತ ಹೇಳಿ ಸೆರೀನಾ ವಿಲಿಯಮ್ಸ್ ಬೋರ್ಡ್ ಮೇಲೆ ಯಾವಾಗಲೂ 7 ಸೇಲ್ಸ್ 8 ಸೇಲ್ಸ್ ಏನೂ ಇಲ್ಲ. ನಾನ್ ಮಾತಾಡ್ತಿರ್ಲಿಲ್ಲ. ಫೈನಲಿ ಒಂದಿನ ಕೆಲಸ ಬಿಡ್ಬೇಕು ಅಂತ ತೀರ್ಮಾನ ಮಾಡಿದೆ, ಬಿಕಾಸ್ ಅಷ್ಟರಲ್ಲಿ ರೇಡಿಯೋ ಕೆಲಸ ಸಿಕ್ಕಿತ್ತಲ್ಲ. ಫಸ್ಟ್ ಆಫ್ ಆಲ್ ಬೆಳಗ್ಗೆ 6 ಗಂಟೆಗೆ ಗೆಟ್ ರೆಡಿ ಅಂಡ್ ಗೋ ಟು ಬೈ 7:30 ಐ ಶುಡ್ ಬಿ ಇನ್ ಕಾಲೇಜ್. ಕಾಲೇಜಿಂದ 3 o'clock ಕಮ್ ಬ್ಯಾಕ್ ಹೋಮ್. 3:30 ಕಾಲ್ ಸೆಂಟರ್ ಗಾಡಿ ಕಮ್ಸ್ ಟು ಪಿಕ್ ಯು ಅಪ್. 3:30 to early morning 5 o'clock ಕಾಲ್ ಸೆಂಟರ್. 5 o'clock ಕಾಲ್ ಸೆಂಟರ್ ಗಾಡಿ ಡ್ರಾಪ್ಸ್ ಯು ಹೋಮ್. ಗೆಟ್ ರೆಡಿ, ಗೋ ಟು ಕಾಲೇಜ್. ಐ ಡಿಂಟ್ ಸ್ಲೀಪ್. ಅವಾಗ ಫೈನಲಿ ಹೋಗಿ ಹೇಳಿದೆ, ಬಿಟ್ರೆ ಕಾಲ್ ಸೆಂಟ್ರಲ್ ಕೆಲಸ ನಾವ್ 15,000 ಕೊಡ್ಬೇಕು, ಅದ್ ಬೇರೆ ಹಣೆ ಬರ. ಇವಾಗ ಏನ್ ಮಾಡೋದು, ಕೆಮ್ಮಕ್ ಶುರು ಮಾಡಿದೆ ಅನ್ಕೊಂಡು, ನಥಿಂಗ್ ಟು ರಿಯಲಿ ವರಿ ಬಟ್ ದಿಸ್ ಇಸ್ ಕಂಟೇಜಿಯಸ್ ಅಂದ್ಬಿಟ್ಟು ಒಂದು ಡಾಕ್ಟರ್ ಸರ್ಟಿಫಿಕೇಟ್ ನಮ್ಮ ಅಪ್ಪನಿಗೆ ಹೇಳಿದೆ, ಪ್ಲೀಸ್ ಹೆಲ್ಪ್ ಅಂತ. ನಮ್ಮ ಅಪ್ಪ ಕೊಟ್ಟರು ಸರ್ಟಿಫಿಕೇಟ್. ಹೋಗಿ ತೋರಿಸಿ, ಕಂಟೇಜಿಯಸ್ ಫ್ಯಾರಿಂಜೈಟಿಸ್ ಆಗ್ಬಿಟ್ಟಿದೆ ಅಂತ. ಅವ್ನಿಗೆ ಎಷ್ಟು ಹೆದರ್ಸ್ಬಿಟ್ಟೆ ಅಂದ್ರೆ, ದೇ ಗೇವ್ ಮಿ 15,000 ಟು ಕ್ವಿಟ್. ಸೊ ದುಡ್ಡು ತಗೊಂಡು ಮತ್ತೆ ಮಜಾ ಮಾಡಿದೆ. ಬಟ್ ಅಷ್ಟರಲ್ಲಿ ಈ ಕೆಲಸ ಸಿಕ್ಕಿತ್ತು ಮಿರ್ಚಿಲಿ ಮೈಕ್ ಮುಂದೆ. ಆಮೇಲೆ ಅದೇ ಹೇಳಿದ್ರು, ಕನ್ನಡ ಅರ್ಜೆ ಅಂತ ಗೊತ್ತಿರ್ಲಿಲ್ಲ, ಕೆಲಸ ಬಿಟ್ಬಿಡಿ ಅಂದ್ರು. ಹಿಂಗ್ ಬಿಡೋದು, ಕೂತ್ಕೊಂಡ್ ಜಗ್ಗೇಶಾಯ ನಮಃ, ಕಾಶಿನಾಥಾಯ ನಮಃ, ಡಾಕ್ಟರ್ ರಾಜ್ಕುಮಾರಾಯ ನಮಃ ಅಂತ ಎಲ್ಲಾ ಸಿನಿಮಾಗಳು ತೆಗ್ದು ವರ್ಡ್ಸ್ ಅನ್ನು ಬರ್ಕೊಂಡು ಫಸ್ಟ್ ಶೋ ಡಾಕ್ಟರ್ ಲವ್ ಅಂತ ಪ್ರೀತಿಯ ಒಂದು ಕಾರ್ಯಕ್ರಮ. ಫೇಸ್ ಯಾರಿಗೂ ಗೊತ್ತಿಲ್ಲ. ಇಟ್ ಇಸ್ ಲೈಕ್ ಬೆಳೆದಿಂಗಲ ಬಾಲೆ ಓನ್ಲಿ, ಲಿಟರಲಿ. ಅದು ಫುಲ್ ಹೆಂಗೆ ಫಸ್ಟ್ ಲಿಂಕ್ ಹೆಂಗೆ? ಫಸ್ಟ್ ಲಿಂಕ್ ಅದೆಲ್ಲ ಜ್ಞಾಪಿಸ್ಕೊಳಕ್ ಆಗದೇ ಇಲ್ಲ. ಹೆಂಗ್ ಮಾತಾಡದೆ ಹೇಳು, ದೇವರನಿಗೂ ಗೊತ್ತಿಲ್ಲ. ಟೋನ್ ಹೆಂಗಿತ್ತು ಹೇಳೋದು? ನೀವ್ ಕೇಳ್ತಾ ಇದ್ದೀರಾ, ಯು ನೋ ಟೋಟಲಿ. ಓಕೆ ರೆಡಿ, ಓಕೆ ರೆಡಿ. ಇಲ್ಲಿ ಕೇಳಿಲಿ ನಂಗೆ ಲಿಂಕ್ ಬೇಕು, ಅದು ಹಳೇದು. ಲಿಂಕ್ ಇಲ್ಲ, ಲಿಂಕ್ ನಿನ್ ವಾಯ್ಸ್ ಟೋನ್ ಬೇಕು. ಯಾವ ವಾಯ್ಸ್ ಮಾತಾಡಿದ್ದೀನಿ ಅಷ್ಟೇ. ಓಕೆ ರೆಡಿ. ಓಕೆ ರೆಡಿ. 1 2 3. ಇಲ್ಲೇ ಕ್ರಕ್ಸ್ ಆಫ್ ದ ಮ್ಯಾಟರ್ ಇರೋದು. ಕೇಳಿಸ್ಕೊ, ಇಲ್ಲಿ ಫಸ್ಟ್ ಲಿಂಕ್ ಕೊಡು, ಓಪನಿಂಗ್ ಆ ಟೋನ್ ಕೊಡು ಫಸ್ಟ್, ನಂಗೆ ಅಷ್ಟೇ ಬೇಕು. ಓಕೆ ರೆಡಿ, 1 2 3 ಗೋ. ಹಾಯ್, ದಿಸ್ ಇಸ್ ಯುವರ್ ಡಾಕ್ಟರ್ ಲವ್. ಅಂಡ್ ಬಹಳ ಮುಖ್ಯವಾದ ವ್ಯಕ್ತಿಯೊಬ್ರು ಡ್ಯಾಶ್ ಅನ್ನ ಗುಂಬದ್ರು ಅಂತಾನೆ ಹೇಳಿದ್ ಫಸ್ಟ್ ಶೋ ಅಲ್ಲಿ. ಗೊತ್ತಾ ನಿಮ್ಗೆ? ಅದನ್ನೇ ಹೇಳಕ್ ಹೋಗ್ತಾ ಇದೀನಿ. ಕ್ರಕ್ಸ್ ಆಫ್ ದ ಮ್ಯಾಟರ್, ಮಿಸ್ಟೇಕ್ ಬಿಕೇಮ್ ರಾಂಗ್ ಅಲ್ಲಿ ಪೆಟ್ರೋಮ್ಯಾಕ್ಸ್ ಇದು ಅದು ಎಲ್ಲ ಬರ್ಕೊಂಡ್ಬಿಟ್ಟಿದೆ ವರ್ಡ್ಸ್, ಅದೆಲ್ಲ ಯೂಸ್ ಮಾಡ್ಬಿಟ್ಟೆ ಫಸ್ಟ್ ಶೋ ಅಲ್ಲಿ. ಎಲ್ಲ ಬ್ಯಾಕ್ ಟು ಬ್ಯಾಕ್ ಒಂದೇ ಶೋ ಅಲ್ಲಿ ಯೂಸ್ ಮಾಡಬಾರದ ಎಲ್ಲಾ ಪದಗಳನ್ನು ಸೇರಿಸಿ ಯೂಸ್ ಮಾಡಿದೆ. ಆಮೇಲೆ ಇತ್ತು ಮಹಾಮಂಗಳಾರತಿ. ಯಾರ್ ಗುರು ಇವಳು, ಏನ್ ಹೇಳ್ತಾವಳೆ ಲೇಟ್ ನೈಟ್ ಶೋ ಅಲ್ಲಿ,
ಎಂತೆಂತ ಪದಗಳು ಅಂತ ಯಾರನ್ನ ಗುಮ್ಮದ್ ಅಂತ ಮಾತ್ರ ಕೇಳ್ಬಿಡಿದೀನಿ, ಹೇಳಕ್ಕಾಗಲ್ಲ ಇವಾಗ ನಾನು. ಆಯ್ತು, ನಮ್ಮಮ್ಮ ಫೋನ್ ಮಾಡಿದ್ರು, ಅಮ್ಮ ತಾಯಿ ಕೆಲ್ಸ ಬಿಟ್ಬಿಡು, ಸಾಧ್ಯನೇ ಇಲ್ಲ ನೀನ್ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡಿದ್ರೆ ಫಸ್ಟ್ ಕೆಲಸ ಸಾಧ್ಯನೇ ಇಲ್ಲ, ನೀನ್ ವಾಯ್ಸು ಕೇಳಕ್ಕಾಗಲ್ಲ, ಫೇಕ್ ಆಕ್ಸೆಂಟು ಕೇಳಕ್ಕಾಗಲ್ಲ, ನೀನ್ ಹೇಳಿದಂತೂ ನಿಜವಾಗ್ಲೂ ಕೇಳಕ್ಕೆ ಆಗಲ್ಲ, ನನ್ ಮಗಳಂತ ಯಾರಿಗೂ ಹೇಳ್ಬೇಡ ಅಂತ ಆ ತರ. ಆಮೇಲೆ ಜಿಮ್ಮಿ ವಾಸ್ ಅನ್ ಅಮೇಸಿಂಗ್ ಗೈಡ್ ಸೋಲ್. ಜಿಮ್ಮಿ ಕರ್ಸಿ ಕೂರ್ಸಿ ಹಿ ಸೆಡ್, ಶ್ರುತಿ ಫರ್ಗೆಟ್ ಯುವರ್ ರೇಡಿಯೋ ಜಾಕಿ, ಸೇಮ್ ಟಾಕ್ ಟು ಮೀ. ಒಂದ್ ಮೈಕ್ ಕೈಯಲ್ಲಿ ಕೊಟ್ಬಿಟ್ಟು, ಇದೇ ನಿನ್ ಆಡಿಯನ್ಸ್, ದಿಸ್ ಇಸ್ ಅ ಪರ್ಸನ್, ಇದು ಮೈಕ್ ಅಲ್ಲ, ಇದು ಒಬ್ಬ ವ್ಯಕ್ತಿ, ಈ ವ್ಯಕ್ತಿಗೆ ನೀವು ಒಂದು ಕ್ಯಾರೆಕ್ಟರ್ ಸ್ಕೆಚ್ ಕೊಡ್ಬೇಕು, ಹೆಸರು, ಕುಲ, ಗೋತ್ರ, ಜಾತಿ ಎಲ್ಲ ಕೊಡು ಅಂಡ್ ಸ್ಪೀಕ್. ದೆನ್ ಮೈ ಸೆಕೆಂಡ್ ಶೋ ವಾಸ್ ಅ ಬ್ರಿಲಿಯಂಟ್ ಶೋ ವಿದೌಟ್ ಮೇಕಿಂಗ್ ಎನಿ ಮಿಸ್ಟೇಕ್ಸ್. ಅಂದ್ರೂ ಕನ್ನಡ ವಾಸ್ ಅಷ್ಟರಲ್ಲೇ ಇತ್ತು. ಸತ್ಯವಾಗ್ಲೂ ಹೇಳ್ತೀನಿ, ಟುಕ್ ಅ ಲಾಂಗ್ ಟೈಮ್ ಟು ಲರ್ನ್. ಆ ಒಂದು ಮಟ್ಟಕ್ಕೆ ಕನ್ನಡ ಮಾತಾಡೋದಕ್ಕೆ ಬಹಳ ಸಮಯ ಆಯ್ತು. ಆದ್ರೆ ಪ್ರಜ್ಞಾಪೂರ್ವಕವಾಗಿ ಇಸ್ ಟು ಟೆಲ್ ಮೈ ಸೆಲ್ಫ್, ಮಾತಾಡಿದ್ರೆ ಯಾವ ತರ ಮಾತಾಡ್ಬೇಕು ಅಂದ್ರೆ 4 ಜನ ಬಂದ್ ಹೇಳ್ಬೇಕಪ್ಪ ಕನ್ನಡ ಅಂದ್ರೆ ನಿನ್ ತರ ಮಾತಾಡ್ಬೇಕು ಅಂತ, ಆ ರೇಂಜಿಗೆ ಮಾತಾಡ್ಬೇಕು ಕನ್ನಡ ಅಂತ ಒಂದು ಪಾಣ ತೋಡಿ ಫೈನಲಿ. ಇನ್ಫ್ಯಾಕ್ಟ್ ನನ್ನ ಅವಳ ಹ್ಯಾಂಡ್ ಶೇಕ್ ಲಿಂಕ್ ಅಂದ್ರೆ ಒಂದ್ ಶೋ ಹ್ಯಾಂಡ್ ಓವರ್ ಮಾಡೋರು. ಸೊ ಅವಳು 12 ಗಂಟೆ ಶೋ ಮಾಡ್ತಿದ್ಲು, ನಾನು 2 ಗಂಟೆ ಶೋ ಮಾಡ್ತಿದ್ದೆ. ಹ್ಯಾಂಡ್ ಶೇಕ್ ಲಿಂಕ್ ಇರ್ತಿತ್ತು ಹ್ಯಾಂಡ್ ಓವರ್ ಮಾಡೋದು. ನಾವಿಬ್ರು ನಾನು ಎಲ್ಲೆಲ್ಲ ಏನೇನೋ ಮಾಡ್ಕೊಂಡಿರ್ತಿದ್ದೆ. ಗುರು ಇವ್ನು ಯಾವತ್ತೂ ಹ್ಯಾಂಡ್ ಶೇಕ್ ಬಂದಿಲ್ಲ, ಪ್ರಾಣ ಹಿಂಡಿ ಹಿಪ್ಪೆಕಾಗುತ್ತಿತ್ತು. ಎಲ್ಲ ಹೊಡ್ಕೊಂಡ್ಬಂದು ಬಂದು ಅಲ್ಲಿ ನಿಂತ್ಕೊಂಡಿರ್ತಿದ್ವಿ. ಇನ್ನು 10 ಸೆಕೆಂಡು ಏನ್ ಮಾತಾಡೋದು ಏನೋ ಮಾತಾಡೋಣ ಅಂತ ತಪ್ಪಂತ ಆನ್ ಮಾಡಿದ್ರೆ ದ ಲಿಂಕ್ಸ್ ದಟ್ ವಿ ಯೂಸ್ ಟು ಡೂ, ಐ ಸ್ಟಿಲ್ ರಿಮೆಂಬರ್, ಶೋ ಐ ಕ್ಯಾನ್ ಸ್ಟಿಲ್ ವಾಚ್ ಫಾರ್ ಇಟ್. ದಟ್ ನಾವಿಬ್ರು ಅಕಸ್ಮಾತ್ ಏನಾದ್ರು ಜಾಕ್ ಮಾಡಿದ್ರೆ, ಅದರ ಒಂದು ಅಕಸ್ಮಾತ್ ಏನಾದ್ರು ಡ್ಯೂಯಲ್ ಜಾಕ್ ಮಾಡಿದ್ರೆ, ಇಟ್ ವುಡ್ ಹ್ಯಾವ್ ಬೀನ್ ಅ ಫ್ಯಾಂಟಾಸ್ಟಿಕ್ ಶೋ. ಆಗಲಿಲ್ಲ ಅನ್ಫಾರ್ಚುನೇಟ್ಲಿ. ಬಟ್ ನಮ್ಮಿಬ್ಬರ ವೇವ್ ಲೆಂತು ಅಥವಾ ಆ ಸ್ಪಾಂಟೇನಿಟಿ, ವಿ ಯೂಸ್ ಟು ಡೂ ಕಿಕ್ ಆಸ್ ಹ್ಯಾಂಡ್ ಶೇಕ್ ಲಿಂಕ್ಸ್. ಇಬ್ರು ಅದಾದ್ಮೇಲೆ ಹೈಫೈ ಕೊಟ್ಕೊಂಡು ಮೈ ಗಾಡ್ ಸೂಪರ್ ಅಂತ ಒಂದು ಹ್ಯಾಂಡ್ ಶೇಕ್ ಲಿಂಕ್ ಮಾಡಿ. ಏನಿಲ್ಲ, ಸುಮ್ನೆ ಜಸ್ಟ್ ಅಲ್ಲಲ್ಲ, ಜಸ್ಟ್ ಹಾಗೆ ಸುಮ್ಮನೆ ಫಸ್ಟ್ ಅವನ ಕತೆ ಕೇಳೋಣ. ಕೇಳ್ತೀನಿ ನಾನು ಫಸ್ಟ್ ಒಂದು ಹ್ಯಾಂಡ್ ಶೇಕ್ ಲಿಂಕ್. ಶ್ರುತಿ ಶೋ ಮುಗಿತಾ ಇದೆ, ಅವಿನಾಶ್ ಶೋ ಟೇಕ್ ಓವರ್ ಆಗ್ತಾ ಇದೆ. ಸುಮ್ನೆ ಸುಮ್ನೆ ಯಾವ ರೇಡಿಯೋ ಹೆಸರು ತಗೊಳೋದು ಬೇಡ, ಒಂದು ರೇಡಿಯೋ ಅಷ್ಟೇ. ಜಸ್ಟ್ ಗೋ ಹೆಡ್. ಮಾತಾಡಿ ಪಟಾಕಿನೇ ಬರ್ತಪ್ಪ. ಸುಮ್ನೆ ತಗೋ, ಗೋ ಹೆಡ್. ಬಿಬಿ ಅಂತ ಬ್ಯಾಲ್ಕನಿ ಬಾಚಾ ಅಲ್ಲ, ಎಲ್ಲೆಲ್ಲ ಅಂತ ಹೆಸರು ಚೇಂಜ್ ಮಾಡ್ಬೇಕು ನಿನ್ಗೆ. ಯಾಕಪ್ಪ, ಯಾವ ಖುಷಿಗೆ? ಲೇಟ್ ಲತೀಫ್ ಅಂತ. ಯಾವತ್ತಾದ್ರೂ ಒಂದಿನ ಟೈಮಿಗೆ ಸರಿಯಾಗಿ ಬಾರೋ. ಶೂ ಯಾವಾಗ ಹೀರೋಗಳು ಲೇಟ್ ಆಗಿ ಎಂಟ್ರಿ ಕೊಡೋದಮ್ಮ, ಅದಕ್ಕೆ ನಾನು ಬರೋದು ಯಾವಾಗ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರೋದು, ಅದಕ್ಕೆ ಲೇಟ್ ಆಗಿ ಬಂದಿರೋದು. ಟೈಮ್ ಇಸ್ ಪಕ್ಕಾ 4:20 ಅಂತ ಎಲ್ಲ 4:20ಗಳನ್ನೇ ಹೈರ್ ಮಾಡ್ಕೊಂಡವ್ರೆ ಇಲ್ಲಿ. ಎಕ್ಸಾಕ್ಟ್ಲಿ. ನನ್ನ ಪಕ್ಕದಲ್ಲಿ ಯಾರು ಅಂತ ಕೇಳಿದ್ರೆ ಎಲ್ಲರಿಗೂ ಗೊತ್ತಾಗತ್ತೆ. ಪಕ್ಕದಲ್ಲಿ ಶಾಲಿನಿ ಇದ್ದಾಳೆ. ಗ್ರೇಟ್, ಯಾ ವೆರಿ ಗುಡ್. ಎಷ್ಟು ವರ್ಷ ಆಗಿತ್ತು ಈ ಲಿಂಕ್ ಮಾಡಿ? ಸುಮಾರು 2007-8 was last. ಅಲ್ಲ, ಬಟ್ ಒಂದ್ ಮಾತ್ರ ಹೇಳ್ಬೇಕು, ಇಲ್ಲಿರೋರು ಯಾರಾದ್ರೂ ಡಿಕೇಡ್ಸ್ ಇಂದ ರೇಡಿಯೋಲಿ ಇದ್ದೀವಿ ಅಂತ ಹೇಳಕ್ಕಾಗತ್ತಾ? ಸಿ ಆ ಒಂದು ಕಾಂಪ್ಲಿಮೆಂಟ್ ಫಸ್ಟ್ ಹರೀಶ್ ಕೊಡ್ಬೇಕಲ್ಲ ನಮ್ಗೆ. ಮಾಡಿದ್ದು ಶೋನ ನೀವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡ್ಬರ್ದು ರೇಡಿಯೋ ಸೇರ್ಸಿದೀವಿ ಅಂತ. ಏನ್ ಕತೆ ನಿಮ್ದು? ಇಲ್ಲ ಹಾಗಲ್ಲ, ಸಿ ಇನ್ನೂ ಆ ಎನರ್ಜಿ, ಇನ್ನೂ ಆ ಥಾಟ್ ಪ್ರೊಸೆಸ್ಸು, ಎಕ್ಸ್ಟೆಂಪೋ, ಆ ಥರದೊಂದು ಕೋಆರ್ಡಿನೇಷನ್ ಇದೆಯಲ್ಲ, ದಟ್ಸ್ ಹೌ. ಸಿ ಎಷ್ಟೊಂದು ಸರಿ ಏನೋ ಬೇರೆ ಮಾತಾಡ್ಬಿಟ್ಟಿರ್ತೀವಿ, ಒಬ್ರಿಗೊಬ್ರು ಗೊತ್ತೇ ಇರಲ್ಲ. ಆದರೂ ಅದನ್ನು ಅವ್ರು ಮಾತಾಡಿದ್ದನ್ನ ಅವ್ರ ಲೆವೆಲ್ಗೆ ಹೋಗಿ ಸಿಂಕ್ ಮಾಡಿ ಮತ್ತೆ ಅದನ್ನ ವಾಪಸ್ ತಗೊಂಡು ಹೇಳೋದಿದೆಯಲ್ಲ, ಅದು ಆರ್ಜೆಸ್ ಕಲೆ ಯಾವಾಗ, ಅಥವಾ ಕಲೆ ಅದು ಯಾವಾಗ, ಅದು ಸ್ಪಾಂಟೇನಿಯಸ್ ಆಗಿ ಬರುತ್ತೆ. ಯಾರು ಹೇಳ್ಕೊಡ್ಬೇಕಾಗಿಲ್ಲ, ಸ್ಕ್ರಿಪ್ಟ್ ಬರೀಬೇಕಾಗಿಲ್ಲ. ಶೋ ಫಸ್ಟ್ ಲಿಂಕ್ ಅಂತ ನೆನಪಿಲ್ಲ, ನಾನು ಕೊಟ್ಟಿದ್ದು ಒಫಿಷಿಯಲ್ ಫಸ್ಟ್ ಲಿಂಕ್ ನೆನಪಿದೆ ನನಗೆ. ಏನು? ಆಡಿಷನ್ ಅಲ್ಲ, ಮೈಕಲ್ ನಾವು ಟ್ರೈನಿಂಗ್ ಹೋಗಿದ್ವಿ ಆಯ್ತಾ, ದಿನಕ್ಕೆ 108 ಲಿಂಕ್ಸ್ ಬರ್ಸೋರು. ಬರಿಬೇಕು, ಬರಿಬೇಕು ಫಸ್ಟ್. we had to write, staple it and submit, and ಇವ್ರುಗಳೇನೆ ಕೂತ್ಕೊಂಡು ಚೆಕ್ ಮಾಡ್ತಿದ್ದು, ಬೇರೆ ಯಾರು ಅಲ್ಲ. ಕಾಪಿ ಹೊಡಿಗಿರಲ್ವಾ? ಕೇಳಲಿ ಅಲ್ಲ, ಯಾಲ 108 ಲಿಂಕ್ ಬರೋದು ಯಾರಿಗೆ ತೋರಿಸ್ಬೇಕು ಕೇಳು ಫಸ್ಟ್. ಲಿಂಗ ಬಿಕಾಸ್ ಕನ್ನಡ ಇವ್ರ ತಂದು ಬರೋದು ಬೇರೆ. So then they decided one day, like 3rd or 4th day it was, of the training ಆಯ್ತಾ, ಟುಡೇ ಯು ಆರ್ ಗೋಯಿಂಗ್ ಟು ಗಿವ್ ಯುವರ್ ಫಸ್ಟ್ ಅಫಿಷಿಯಲ್ ಲಿಂಕ್ ಅಂತ. ವಿ ವರ್ ಲೈಕ್, ಓ ಮೈ ಗಾಡ್ ಅಂತ. ನಾವು ಏನು ಅಫಿಷಿಯಲ್ ಲಿಂಕ್ ಅಂದರೆ ಒಂದು ಚಿಕ್ಕ ರೂಮಲ್ಲಿ ಇಬ್ರು ಇನ್ವಿಜಿಲೇಟರ್ಸ್ ಇವರಿಬ್ರು ಕೂತ್ಕೋತಾರೆ. ಯು ವಿಲ್ ಗೋ ಅಂಡ್ ಗಿವ್ ಯುವರ್ ಲಿಂಕ್ ಆ್ಯಂಡ್ ವಿ ವರ್ ಗಿವನ್ ಟಾಪಿಕ್ಸ್. ಇಟ್ ವಾಸ್ ಫೆಸ್ಟಿವಲ್ಸ್ ಆಫ್ ಕರ್ನಾಟಕ. ಅದ್ರಲ್ಲಿ ನಾನು ಕರ್ಗ ಚೂಸ್ ಮಾಡಿದ್ದೆ. ನಂಗೆ ಎಷ್ಟು ಚೆನ್ನಾಗಿ ನೆನಪಿದೆ ಗೊತ್ತಾ, ನಾನು ಮನೆಗೆ ಫೋನ್ ಮಾಡಿ, ಅವಾಗೆಲ್ಲ ಕಾಲಿಂಗ್ ಫ್ರಮ್ ಅಹಮದಾಬಾದ್ ಟು ಬ್ಯಾಂಗ್ಳೂರ್ ಕಾಸ್ಟೆಡ್. ಐ ಕಾಲ್ಡ್, ಕಲೆಕ್ಟೆಡ್ ಇನ್ಫೋ, ಡಿಡ್ ಸರ್ಚ್ ಗಿರ್ಚ್ ಎಲ್ಲ ಮಾಡಿ, I did some 6-7 links or something and I was ready.
ಒಂದು ಶೋಗೆ ಎಷ್ಟು ಲಿಂಕ್ ಬೇಕೋ ಅಷ್ಟು ಮಾಡ್ಕೊಂಡು ನಾವು ರೆಡಿ ಇರಬೇಕಾಗಿತ್ತು. ಕರ್ಗದ ಬಗ್ಗೆ ನಾನು ಮಾತಾಡಿದೆ. ಇವರಿಬ್ರು ಕೂತಿದ್ದಾರೆ, ಒಂದು ರೂಮು, ಒಂದು ಚೇರು, ದೇರ್ಸ್ ಅ ಟೇಬಲ್. ನನ್ಗೆ ಯುನೋ ಐ ಕ್ಯಾನ್ ಡೈರೆಕ್ಟ್ ದಟ್ ಸೀನ್, ನಂಗೆ ಅಷ್ಟು ಚೆನ್ನಾಗಿ ನೆನಪಿದೆ. ಸೊ ದೇರ್ ವಾಸ್ ಒನ್ ಸಿಂಗಲ್ ಚೇರ್, ಟೇಬಲ್ ಆ ಕಡೆ ಇವರಿಬ್ರು. ಆಮೇಲೆ ಅವ್ನು ಎದ್ದೋದ. ಆಕ್ಚುಲಿ ನಾನು ಕೂತಿದ್ದೆ ಫುಲ್. ಏನ್ ಮಾಡ್ದ ನಾನು ಹೇಳ್ತೀನಿ. ನಾನು ಕೂತಿದ್ದೆ, ನಾನು ಪೂರ್ತಿ ಇದ್ದೆ. ನಾನು ಪೂರ್ತಿ ಇದ್ದೆ ಆಕ್ಚುಲಿ ಎದ್ದೋದ. ಆಮೇಲೆ ದಿಸ್ ಒನ್ ಫುಲ್ ಎಂತೂಸಿಯಂ, ಎಂತೂ ಕಟ್ಲೆಟ್ ಆಯ್ತಾ ಅಂದ್ರೆ ಅವನ್ಗೆ ಹರೀಶಂಗ್ ಏನು ಅಂದ್ರೆ ನಾನ್ ಸೆಲೆಕ್ಟ್ ಮಾಡಿದ್ದು, ನನ್ನ ಬಂದಿದ್ದಾಳೆ ಹೆಂಗ್ ಕೊಡ್ತಾಳೆ ನೋಡು ಲಿಂಕ್. ಆ ಫೀಲಿಂಗ್ ಅಲ್ಲಿ ವೆರಿ ಫಾದರ್ಲಿ ಫೀಲಿಂಗ್ ಅವನ್ಗೆ. ಐ ಆಮ್ ವಾಚಿಂಗ್ ಕಿರಣ್ ಇಸ್ ಲೀಸ್ಟ್ ಬಾದರ್ಡ್ about me, my presence. ಏನಂದ್ರೆ he always sit back and relax mode. He will cool, he will always so distracted. ಹೌದಾ ಗೊತ್ತಿಲ್ಲ ಅಂತ ಕುಳಿತಾನೆ. I am like, why is he not sitting still? I am getting distracted by that. And then he's like, start. Adunu. I was like, hinge ಹೇಳ್ತಿದ್ದೆ. Then I did my link. In my head I killed it. ನನ್ನ ಜಾಬ್ ಸಿಕ್ಬಿಡ್ತು ಫೀಲಿಂಗ್ ಅಲ್ಲಿ. ನಾನು ಜಾಬ್ ಸಿಗೋದ್ರಿಂದ ತುಂಬಾ ದೂರ ಇತ್ತು. ಫುಲ್ ಕಿಲ್ ಇದೆ ಅಂತ ಹರೀಶ್ ತುಂಬ ಚೆನ್ನಾಗಿ ಮಾಡಿದೆ, ಕಾಂಟೆಂಟ್ ತುಂಬ ಚೆನ್ನಾಗಿದೆ ಅಂತ. ಯು ಕ್ಯಾನ್ ಗೋ. ಐಮ್ ಲೈಕ್ ನೋ ಫೀಡ್ಬ್ಯಾಕ್. ಫುಲ್ ಅಳು ಆಯ್ತಾ ಅಂದ್ರೆ. ಸೊ ಬ್ಯಾಕ್ ಗ್ರೌಂಡ್ ಇಸ್ ನನ್ನ ಕೆರಿಯರ್ ಪೀಕಲ್ಲಿ ಇದ್ದು ನಾನು ರೇಡಿಯೋಗೆ ಬಂದಿದ್ದೆ. ಸೊ ಐ ವಾಸ್ ಲೈಕ್, ನಾನು ರೋಡಲ್ಲಿ ಹೋದ್ರೆ ಎವ್ರಿಬಡಿ ಟಾಕ್ಸ್ ಟು ಮೀ. ಪಾಪ ಪಾಂಡು ವಾಸ್ ಟಾಕ್ ಆಫ್ ಟೌನ್. ದಟ್ ಪೀಕ್. ಸೊ ಐ ಹ್ಯಾಡ್ ದಟ್ ಬ್ಯಾಗೇಜ್. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆ ಬ್ಯಾಗೇಜ್ ಇತ್ತು ನನಗೆ. And then when this was happening, care ಮಾಡ್ತಿಲ್ಲ. Yeah, and then this was happening, I'm like, I couldn't take it. I said, I must be doing something wrong. ಅವ್ನು ನನ್ನ ಅಕ್ನಾಲೆಡ್ಜ್ ಮಾಡ್ತಿಲ್ಲ ಅಂದರೆ ನಾನೇನು ತಪ್ಪು ಮಾಡ್ತಿದ್ದೀನಿ. ಆ್ಯಂಡ್ ನನಗೆ ಅದು ಬೇಕೆ, ಐ ವಾಂಟೆಡ್ ಟು ನೋ ವಾಟ್ ಆಮ್ ಐ ಡೂಯಿಂಗ್ ರಾಂಗ್ ಅಂತ. ದೆನ್ ಐ ವೆಂಟ್ ಆ್ಯಂಡ್ ಆಸ್ಕ್ಡ್ ಹಿಮ್. ಐ ಸೆಡ್, ನೀವು ನನ್ನ ಫೀಡ್ಬ್ಯಾಕು ಕೊಡಲಿಲ್ಲ, ನೀವು ನನ್ನ ಲಿಂಕು ಸರಿಯಾಗಿ ಕೇಳಿಸ್ಕೊಂಡಿಲ್ಲ, ನೀವು ತುಂಬ ಡಿಸ್ಟ್ರಾಕ್ಟೆಡ್ ಆಗಿದ್ರಿ, ನಾನೇನು ತಪ್ಪು ಮಾಡಿದೆ ಅಂದೆ. ದೋ ಐ ವಾಂಟೆಡ್ ಟು ಆಸ್ಕ್ ಹಿಮ್ ವೈ ತಪ್ಪು ಮಾಡಿದೆ ಅಂತ ಕೇಳಿದೆ ನಾನು. Then he said, Shalini, you did an amazing job. ನೀನು ಲಿಂಕಿಂದ ಎಲ್ಲ ಪಾಯಿಂಟ್ಸು ನಂಗೆ ನೆನಪಿದೆ, ಹೇಳ ಅಂತ. So you listened. You said that. So I remember all the points you said about ಕರ್ಗದ ಬಗ್ಗೆ ಮಾತಾಡಿದೆ ಅಲ್ವಾ, ನಂಗೆಲ್ಲ ನೆನಪಿದೆ ನೀನು ಹೇಳ್ತಾಡಿದ್ದು. I was doing what I was doing is because radio is not an appointment medium. Correct. ನೀನು ಮಾತಾಡ್ತಿದ್ಯಾ ಅಂತ ಯಾರು ಕೆಲಸ ಬಿಟ್ಟು ಕೂತ್ಕೊಂಡು ಕೇಳಲ್ಲ. ಅವ್ರೇನೋ ಕೆಲಸ ಮಾಡ್ಕೊಂಡೇ ನಿನ್ನ ಮಾತು ಕೇಳೋದು. ಹಂಗೆ ಮಾಡಿದಾಗ್ಲೂ ನೀನು ಅವ್ರ ಅಟೆನ್ಷನ್ನ ರಿಟೈನ್ ಮಾಡ್ತೀಯ ಅಂದರೆ ಅವಾಗ ಅವರ ಗುಡ್ ಆರ್ಜೆ. ಮನೆಯಲ್ಲಿ ಅಮ್ಮ ರೇಡಿಯೋ ಹಾಕಿದಾಳೆ ಅಂದರೆ ಅವಳು ರೇಡಿಯೋ ಮುಂದೆ ಕೂರಲ್ಲ, ಮನೆ ಕೆಲಸ ಮಾಡ್ಕೊಂಡು ರೇಡಿಯೋ ಕೇಳ್ತಿರ್ತಾಳೆ. ಅವಳ ಗಮನ ನೀನು ಹೆಂಗೆ ಸೆಳೀತೀಯ, ದಟ್ ಈಸ್ ಅಪ್ ಟು ಯು. That is what I was saying. It was a revelation. Not bad. She said nice. ನೆನಪಿಲ್ವಾ? For a second, British memory. ಸ್ವಲ್ಪ ಹೊತ್ತಾದ್ಮೇಲೆ you went off actually. ಸ್ವಲ್ಪ ಕೂತಿದ್ದೆ, then you went off. No, I'll tell you why. If you don't know, ಅವಾಗ ಇವನು ಕನ್ನಡ ಅರ್ಜಿಸ್ನ ಇದ್ ಮಾಡ್ಬೇಕಾಗಿತ್ತು. ನನಗೆ ಕನ್ನಡ, ತೆಲುಗು, though I can only follow, I can't speak, ತಮಿಳು, ಹಿಂದಿ, ಇಷ್ಟು ಜನ ಇದ್ರು ನನಗೆ. So I had to screen these many because I was hired much before all of you. Actually ಅವ್ನು ಬರಲ್ಲ ಅಂತಿದ್ದ. ನಾನು ಬಾಗುರು ಅಂತ ಕರ್ಕೊಂಡು ಕೂರಿಸ್ಕೊಂಡೆ. ಅದು ಇವನು ಓಕೆ ನಮ್ ಕನ್ನಡದವರು ಆರ್ಜಿಸ್ ಇದ್ದಾರೆ ಬಾ ಅಂತ ಕರ್ಕೊಂಡು ಕೂರಿಸ್ಕೊಂಡಿದ್ದೆ. That's the background. No, but whatever you said that day, agree. It stuck with me. For like until I was an RJ, it stuck with me. And ಅದನ್ನ ನಾನು ಎಲ್ಲರಿಗೂ after I became a programming head for a short period of time, I would tell my RJs, I said, you have to remember this. This is not TV. They will not sit and watch you. They will only do. You're always a secondary medium for them. Correct. ಕೆಲಸ ಮಾಡ್ಕೊಂಡೇ ನಿಮ್ಮ ಮಾತು ಕೇಳೋದು, ಡ್ರೈವ್ ಮಾಡ್ಕೊಂಡೇ ನಿಮ್ಮ ಮಾತು ಕೇಳೋದು. ಅಷ್ಟರ ಮಧ್ಯದಲ್ಲಿ it's up to you to hold their attention. So that stuck with me a lot. I'm glad. Yeah, Good, it did. ನಂದು ಸೇಮ್ ಕತೆ. ಫಸ್ಟ್ ಲಿಂಕ್ ನನಗಿದೆ ಶಾಲಿನಿ ಹೇಳಿದ ಅದೇ ಥರ ನಂದು. ಬಿಕಾಸ್ ನಾನು ಟಿವಿಯಿಂದ ರೇಡಿಯೋಗೆ ಬಂದವನು. ನಾನು ಆಲ್ರೆಡಿ ಉದಯ ಟಿವಿಲಿ ವಾಸ್ ಅನ್ ಆಂಕರ್. ಕ್ರೇಜಿ ಟೈಮ್ ಅಂತ ನನ್ನ ಶೋ ಅವಾಗ ತುಂಬ ಪಾಪ್ಯುಲರ್ ಆಗಿತ್ತು ಅದು. ಸೊ ಅವಾಗ ಹೇಳಿದಾಗ ರೋಡಲ್ಲಿ ಹೋದ್ರು ಜನ ಇದ್ದಿದ್ದು ಒಂದು ಚಾನಲ್. ಇರೋ ಬರೋರೆಲ್ಲ ಬಂದು ಆಮೇಲೆ ಯಾವುದೋ ಶೂಟಿಂಗ್ ಹೋದ್ರೆ 500-700 ಬುಕ್ಕೆಲ್ಲ ಆಟೋಗ್ರಾಫ್ ಸೂಪರ್ ಸ್ಟಾರ್ ಹೇಳ್ತಾರೆ. ನಾವು ಇಷ್ಟು ಬುಕ್ಕೆಲ್ಲ ಸೈನ್ ಮಾಡ್ತಿದ್ವಿ. ಸೊ ಅದೊಂದು ಸ್ಟಾರ್ ಫೀಲಿಂಗ್. ಅದು ಬೇಕು ಅಂದ್ರೆ ಬೇಡ ಅಂದ್ರೂ ಒಂದು ಬ್ಯಾಗೇಜ್ ಇರ್ತದೆ. ಸೊ ನನಗೆ ಯಾವ ಆಡಿಷನ್ನೇ ಮಾಡಲಿಲ್ಲ ರೇಡಿಯೋಲಿ. ನನಗೆ ಆಡಿಷನ್ ಏನೂ ಇಲ್ಲದೆ ಜಿಮ್ಮಿ ಬ್ಲೈಂಡ್ಲಿ ಸೆಡ್, ಐ ಹರ್ಡ್ ಅಬೌಟ್ ಯು, ನನಗೆ ಗೊತ್ತು, ನಾನು ಕೇಳಿದ್ದೀನಿ ನಿನ್ನ ಬಗ್ಗೆ, ಸೊ ವಿಲ್ ಟೇಕ್ ಯು ಆನ್ ಬೋರ್ಡ್ ಫಾರ್ ದ ಆಫ್ಟರ್ನೂನ್ ಶೋ ಅಂತ ಹೇಳಿ ಆನರ್ ತೊಗೊಂಡಿದ್ದು. ನಾನು ಫಸ್ಟ್ ಲಿಂಕ್ ಮಾಡಿದ್ದು ನನಗೆ ಸ್ನ್ಯಾಪ್, ಬಿಕಾಸ್ ನಾನು ಆಲ್ರೆಡಿ ನನಗೆ
ಅಂದರೆ ಹೊಸದೇನಲ್ಲ ಸ್ಪಾಂಟೇನಿಯಸ್, ಬಿಕಾಸ್ ನಾನು ಚಿಕ್ಕವನಿಂದ ನಾಟಕ ಮಾಡ್ಕೊಂಬಂದವನು, ಥಿಯೇಟರ್ ಬೀದಿ ನಾಟಕ ಮಾಡ್ತಿದ್ದೆ, ಆಮೇಲೆ ಮಿಮಿಕ್ರಿ ಮಾಡ್ತಿದ್ದೆ ಸ್ಟೇಜ್ ಮೇಲೆ, ನಾನು ಆ್ಯಂಕರ್ ಮಾಡ್ತಿದ್ದೆ, ಹೋಸ್ಟ್ ಮಾಡ್ತಿದ್ದೆ. ವಿವರ್ ಬಿಫೋರ್ ರೇಡಿಯೋ ನಂದು ಅವಿನಾಶ್ದು ಸ್ಟೇಜ್ ಶೋಗಳು ಮಿಮಿಕ್ರಿ ಮಾಡುವ ನಾನು ಆಂಕರಿಂಗ್ ಮಾಡ್ತಿದ್ದೆ. ಅಂದ್ರೆ 99-2000 ರಾಂಗ್ ಕ್ವೆಶ್ಚನ್. ಏನು ಫಸ್ಟ್ ಲಿಂಕ್ ಅಲ್ಲ ಸೆಕೆಂಡ್ ಲಿಂಕ್ ಬಗ್ಗೆ ಹೇಳಿ ಅವಿ ಅಂತ ಹೇಳ್ಬೇಕು. ಅವಿ ಫಸ್ಟ್ ಲಿಂಕ್ ಬರ್ತಾನೆ ಇರ್ಲಿಲ್ಲ. ಎಂಟೈರ್ ರೇಡಿಯೋ ಕರಿಯರ್ ಇಸ್ ದಿ ಓನ್ಲಿ ಆರ್ಜೆ ಹೂ ನೆವರ್ ಕೇಮ್ ಫಾರ್ ದ ಫಸ್ಟ್ ಲಿಂಕ್. ಯಾವಾಗ್ಲೂ ಪೆರಿನಿಯಲಿ ಲೇಟ್. ಸೆಕೆಂಡ್ ಲಿಂಕ್ ಬಂದ್ಬಿಟ್ಟು ಫಸ್ಟ್ ಲಿಂಕ್ ಮೇಕಪ್ ಮಾಡ್ಬಿಡ್ತಿದ್ದ, ಏನೋ ಒಂದು ಕತೆ ಬಿಟ್ಟು ಜನಗಳು ಅದನ್ನ ಇಷ್ಟಪಡ್ತಿದ್ದ, ಬೇರೆ ವಿಷಯ. ಬಟ್ ಯಾವತ್ತಾದ್ರೂ ನೆಟ್ಟಿಗೆ ಹ್ಯಾಂಡ್ ಶೇಕ್ ಬಂದ್ಬಿಟ್ಟಿದ್ರೆ ನನ್ನ ಹೆಸರು ಮತ್ತೆ ಸೆರೀನಾ ವಿಲಿಯಮ್ಸ್ ಆಗೋಗ್ತಿತ್ತು. ಇನ್ನೂ ಇದೆಲ್ಲ ಸೊ ಶಾಲಿ ಹೇಳ್ದಂಗೆ ನಮ್ಗೆ ಅದು ಟಿವಿಯಿಂದ ಬಂದಿದ್ವಲ್ಲ, ಸೊ ಒಂದು ಏನೋ ಜನ ನಮ್ಗೆ ನೋಡಿದ್ದಾರೆ, ಜನಕ್ಕೆ ನಾವು ಪರಿಚಯ ಆಲ್ರೆಡಿ. ಸೊ ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ, ಲಿಂಕ್ ಮಾಡಿದೆ, ಏನು ಫೀಡ್ಬ್ಯಾಕ್ ಇಲ್ಲ, ಅಪ್ರಿಸಿಯೇಷನ್. ಆಮೇಲೆ ನಾನು ಜಿಮ್ಮಿನ ಹೋಗಿ ಕೇಳಿದೆ, ಏನು ಗುರು ಇದು, ನನಗೆ ಯಾವಾಗ ಕ್ಯಾಮ್ರಾ ಮುಂದೆ ಮಾತಾಡೋ ಅಭ್ಯಾಸ, ನಾನು ಮಲ್ಟಿಫೇಸ್ ಮಾಡಿದ್ದೆ ಆಲ್ರೆಡಿ, ಬಟ್ ಇನ್ನೂ ಏನೋ ಒಂದು ಇರುತ್ತಲ್ಲ ಅವಾಗ, ಮಿರ್ಚಿ ಬೇರೆ ಏನೋ ದೊಡ್ಡ ಬ್ರ್ಯಾಂಡು ಅಂತ. ಸೊ ಜಿಮ್ಮಿ ಒಂದೇ ಮಾತು ಹೇಳ್ದ, ಹೆಂಗೆ ಕಿರಣ್ ಶಾಲಿನಿಗೆ ಹೇಳಿದ ಮಾತಾರನೇ ಜಿಮ್ಮಿ ನಂಗೆ ಹೇಳ್ದ, ದಟ್ ಯು ಕ್ಯಾನ್ ನೆವರ್ ಬಿ ಅ ಸ್ಟಾರ್ ಆನ್ ರೇಡಿಯೋ, ಯು ಕ್ಯಾನ್ ಓನ್ಲಿ ಬಿ ಅ ಫ್ರೆಂಡ್, ಯು ಕ್ಯಾನ್ ನೆವರ್ ಬಿ ಅ ಸ್ಟಾರ್ ಅಂತ. ಅದು ನನಗೆ ಲಾಸ್ಟ್ ದಿನ ತನಕ, ನಾನು ರೇಡಿಯೋ ಲಾಸ್ಟ್ ದಿನ ಬಿಡೋ ತನಕನೂ ನನ್ನ ತಲೆಯಲ್ಲಿತ್ತು. ನಾನೊಬ್ಬ ಫ್ರೆಂಡಾಗೇ ಇದ್ದೆ ಹೊರತು ಅಲ್ಲಿ ಯಾವತ್ತೂ ಆ ಸ್ಟಾರ್ ಅನ್ನೋ ಫೀಲಿಂಗ್ ನನಗೆ ಬರಲೇ ಇಲ್ಲ ಅಲ್ಲಿ ರೇಡಿಯೋಲಿ. ನಾನು ಇವತ್ತಿಗೂ ನನ್ನ ವಿ ಜೆಗಳಿಗೆ, ನನ್ನ ಆ್ಯಂಕರ್ಗಳಿಗೆ ಅಥವಾ ಬೇರೆ ನನ್ನ ಕೋ ಆರ್ಜೆಗಳಿಗೆ ಅವಾಗ ನಾನಿದ್ದಾಗ ಹೇಳ್ತಾ ಇದ್ದು ದ ಸೇಮ್ ಲೈನ್, ದಟ್ ಯು ಕ್ಯಾನ್ ನೆವರ್ ಬಿ ಅ ಸ್ಟಾರ್ ಆನ್ ರೇಡಿಯೋ, ಯು ಕ್ಯಾನ್ ಓನ್ಲಿ ಬಿ ಅ ಫ್ರೆಂಡ್. ಟ್ರೂ ಅಗ್ರಿ. ನೀನ್ ಬರೀ ನಮ್ಮನ್ನ ಕೇಳ್ತಾ ಇದ್ದೆ. ನೀನು ಯು ಆರ್ ಒನ್ ಆಫ್ ದ ಗ್ಯಾಂಗ್ ಸ್ಟಾರ್. ಇಲ್ಲ, ನಾನು ಆಕ್ಸಿಡೆಂಟಲ್ ನಾನು ಆರ್ಜೆನೆ. ಹಂಗೆ ನೋಡಕ್ ಹೋದ್ರೆ ಭಾರತೀಯ ವಿದ್ಯಾಭವನ ಒಂದು ಪ್ರೋಗ್ರಾಮ್ ಸ್ಟೇಜ್ ಕಾಂಪೇರಿಂಗ್ ಮಾಡ್ತಾ ಇದ್ದೆ. ನಿರೂಪಣೆ ಮಾಡಿ ಕೆಳಗಿಳಿದೆ. ಒಂದು ಕ್ಲಾಸಿಕಲ್ ಪ್ರೋಗ್ರಾಮ್ ಅದು. ಕೆಳಗಿಟ್ರೆ ಒಬ್ಬರು ಏಜ್ಡ್ ಪರ್ಸನ್ ಬಂದರು ನನ್ನ ಹತ್ರಕ್ಕೆ. ನಿನ್ನ ಹೆಸರು ಏನು ಅಂದರು. ಹರೀಶ್ ಅಂದೆ. ಅವ್ರು ಕಾರ್ಡ್ ಕೊಟ್ಟರು. ಸತ್ಯನಾರಾಯಣ ಅಂತ ಹೆಸರಿತ್ತು. ಹಿಂಗೆ ನೋಡಿದೆ ಕೆಳಗಡೆ ಸ್ಟಾಫ್ ಆರ್ಟಿಸ್ಟ್ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಅಂತಿತ್ತು. ರೇಡಿಯೋದವ್ರು ಅವರು ಅಂತ ಅಷ್ಟೇ. ತಕ್ಷಣ ನಾಳೆ ಬೆಳಗ್ಗೆ ಆಲ್ ಇಂಡಿಯಾ ರೇಡಿಯೋ ಕಾರ್ಡ್ ಕೊಟ್ಟಿದ್ದೀನಿ, ಅಲ್ಲಿಗೆ ಬಾ ನೀನು ಅಷ್ಟೇ ಅಂದಿದ್ದವರು. ನಾನೇನು ಹಿಂಗೆ ಅಂದ್ಬಿಟ್ರಲ್ಲ, ಯಾಕೆ ಅಂದೆ. ಕ್ವಶನ್ ಬೇಡ, ನೀನು ಬಾ. ಅವ್ರು ಸ್ಟಾಫ್ ಆರ್ಟಿಸ್ಟ್ ಅವರು. ಆಯಿತು ತೊಗೊಂಡೆ. ಸೊ ಮಾರದಿನ ಬೆಳಗ್ಗೆ ಶಿಸ್ತಾಗಿ ಎದ್ದು ನೀಟಾಗಿ ಒಳಗೋಗಿ, ಇವತ್ತು ನಾನು ಆಲ್ ಇಂಡಿಯಾ ರೇಡಿಯೋ ಮುಂದೆ ಪಾಸ್ ಆದರೆ, ರಾಜ್ಭವನ್ ಪಾಸ್ ಆದರೆ ನಂಗೆ ಗೊತ್ತಿಲ್ಲದೆ ಹಿಂಗೆ ಅಂತೀನಿ ನಾನು ಈ ಟಿಲ್ ಟುಡೇ. ಬಿಕಾಸ್ ನಂಗೆ ಅದು ದೇವ್ರ ಸಮಾನ, ದೈವದ ಸಮಾನ ಯಾವಾಗಲೂ ಕೂಡ. ಅವತ್ತು ಒಳಗೋದವ್ರು ನಾನು. ಅವಾಗ ಅಲ್ಲಿ ಮೀಟ್ ಮಾಡಿದ್ದು ಡಾಕ್ಟರ್ ರಘು ಅಂತ ಒಬ್ರು ಇದ್ದು, ಏನು ರಘು ಅಂತ, ಅವ್ರನ್ನ ಮೀಟ್ ಮಾಡಿದೆ. ಅವತ್ತು ಆಡಿಷನ್ ಆಯಿತು. ಆಡಿಷನಲ್ಲಿ ಅವಾಗೆಲ್ಲ ಅಪ್ಲಿಕೇಶನ್ ಹಾಕಿ ಆಡಿಷನ್ ಮಾಡಬೇಕಿತ್ತು. ಫೆಂಟಾಬ್ಲೆಸ್. ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಸೆಲೆಕ್ಟ್ ಆದೆ. ಫಸ್ಟ್ ಲಿಂಕ್ ಎಲ್ಲಾರ್ದು ತೆಗೆಸ್ದ. ಇಲ್ಲ, ಇದೆ ಒಂದು ಫಸ್ಟ್ ಲಿಂಕ್ ಇದೆ. ಆಡಿಷನ್ಲಿ ಮಾಡಿದ ಲಿಂಕು, ಹರೀಶ್ ನಿಮ್ಮ ಮುಂದೆ ಒಂದು ಆಕ್ಸಿಡೆಂಟ್ ನಡೆದಿದೆ, ಆಕ್ಸಿಡೆಂಟ್ ಹೇಗಾಯಿತು ವರ್ಣನೆ ಮಾಡು ಅಂದರು. ನಾನು ಓಕೆ, ನನ್ನ ಮುಂದೆ ಆಕ್ಸಿಡೆಂಟ್ ನಡೀತಾ ಇದೆ ಅಂತೇಳಿ ಹಾಕೊಂಡೆ. ಆಕ್ಸಿಡೆಂಟನ್ನು ನೋಡಿದ ಮೇಲೆ ಆಂಗ್ಸೈಟಿ ಹೆಂಗಿರುತ್ತೆ ಜನಕ್ಕೆ, ರೇಡಿಯೋ ಮೂಲಕ ಹೇಳಬೇಕಾದ್ರೆ ನೀವು ಚಿತ್ರಣ ಕಟ್ಟಿಕೊಡ್ಬೇಕು. ಅವ್ರು ಹೇಳಿದ್ದು ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ನನಗೆ ಅದನ್ನು ಹೋಲ್ಡ್ ಮಾಡಿಬಿಟ್ರು. ಓಪನಿಂಗ್ ಮಾತಾಡೋಕ್ಕೆ ಶುರು ಮಾಡಿದೆ. ಒಂದು ನಿಮಿಷ ಹೋಲ್ಡ್ ಅಂದರು. ಯಾರು ಅಂತ ಇವತ್ತಿಗೂ ಗೊತ್ತಿಲ್ಲ, ಬಿಕಾಸ್ ಒಳಗಡೆ ಕೂತು PCR ಮಾತಾಡ್ತಿದ್ರು. ಕೇಳಿಸ್ಕೊತಿದ್ದೆ, ಹೌದಾ ಹಿಂಗೆ ಅಂತ. ಹರೀಶ್ ಒಂದು ನೆನಪು ಇಟ್ಕೊಂಡು ಹಿಂಗೆ, ಅದು ಅಶರೀರವಾಣಿ ಥರ ಇವಾಗಲೂ ನನಗೆ. ಒಬ್ಬ ಕುರುಡ ರೇಡಿಯೋ ಕೇಳಿಸ್ಕೋಬೇಕಾದ್ರೆ, ನೀ ರೇಡಿಯೋದಲ್ಲಿ ಮಾತಾಡಬೇಕಾದ್ರೆ ನೀ ಚಿತ್ರಣವನ್ನು ಕಟ್ಕೊಡ್ಬೇಕು, ಹಾಗಿರಬೇಕು. ಸೊ ಅಂಡರ್ಸ್ಟ್ಯಾಂಡ್. ನಿನ್ನ ಮುಂದೆ ಆಕ್ಸಿಡೆಂಟ್ ಆಗಿದೆ ಅಂದರೆ ನೀನು ವರ್ಣನೆ ಮಾಡಬೇಕು, ಅಥವಾ ನಿನ್ನ ಮುಂದೆ ದಸರಾ ನಡೀತಾ ಇದೆ ಅಂದರೆ ವರ್ಣನೆ ಮಾಡಬೇಕು. ಸುಮ್ಮನೆ ಹೇಳೋಕೆ ಸಾಧ್ಯ ಇಲ್ಲ ಅಂದರು. ದೆನ್ ಐ ರಿಯಲೈಸ್, ಹೌದಲ್ವಾ, ಒಬ್ಬ ಕುರುಡಂಗೆ ಕಣ್ ಕಾಣಿಸಲ್ಲ ಅಂದಾಗ, ರೇಡಿಯೋ ಕೇಳ್ತೀನಿ ಅಂದಾಗ ಅಲ್ಲೇ ನಡೀತೀವಿ ಹೇಳಬೇಕು ಅಂತ. ದೆನ್ ನಾನೊಂದು ಸ್ವಲ್ಪ ಅದು ನೋಡಿದ ತಕ್ಷಣ, ಹೇ ರೈಟ್ ಸೈಡಿಂದ ಇದೆ, ಲೆಫ್ಟ್ ಸೈಡಿಂದ ಇದೆ, ಏನೋ ಮಿಸ್ಟೇಕ್ ಆಯ್ತು, ಹಿಂಗೆ ಬಂದು ಹೊಡೆದು ಬಿದ್ದಾಗ ಹೀಗಾಯಿತು ಅನ್ನೋದನ್ನೇ ವರ್ಣನೆ ಮಾಡಿದೆ ಅದನ್ನು, ಆಕ್ಸಿಡೆಂಟ್ನ. ಆಮೇಲೆ ತಕ್ಷಣ ಕಟ್ ಮಾಡೋರು, ಅದೊಂದು ಆಕ್ಸಿಡೆಂಟ್ ಸನ್ನಿವೇಶ ಆಯಿತು. ಅದಾದಮೇಲೆ ಓಕೆ ದಸರಾ ನಡೀತಾ ಇದೆ, ಅಂಬಾರಿ ನಡೀತಾ ಇದೆ, ಅದೊಂದು ವರ್ಣನೆ ಮಾಡೋದು. ಸಡನ್ನಾಗಿ ಸಿನಾರಿಯೋ ಚೇಂಜ್ ಮಾಡಿದ್ರು, ಹೇಗೆ ಮಾಡ್ತಾನೇನು ಅಂತ. ಸೊ ಆಗ ಅಭಿಮನ್ಯು ಬಲಗಾಲನ ಮುಂದಕ್ಕೆ ಇಟ್ಟ, ಅದರ ಗೆಜ್ಜೆ ಸಪ್ಪಳಗಳು ಅಂದಾಗ ಕುರುಡ ಕೂಡ ಬಲಗಾಲ ಮುಂದೆ ಇಡ್ತು, ಸಪ್ಪಳ ಅಳ್ಳಾಡ್ತು ಅನ್ನೋದನ್ನು ಕೇಳಿಸ್ಕೊತಾನೆ ಅಂತ. ಸೊ ಸೊಂಡಿಲ್ ಹೆತ್ತಿಂಗ್ ಮಾಡ್ಬೇಕಾದ್ರೆ ಅದ್ರ ಮೇಲಿರುವಂಥ ಚಿತ್ರಣ ಈಗೆಲ್ಲ ಮಾತಾಡಿದೆ ನಾನು. ಸೆಡ್ ಓಕೆ ನೈಸ್. ಸೊ ತಕ್ಷಣಕ್ಕೆ ಡಾಕ್ಟರ್ C. ಅಶ್ವಥ್ ಅವರ ಭಾವಗೀತೆ ನನಗೂ ಗೊತ್ತಿತ್ತಲ್ಲ, ಕಂಪೇರಿಂಗ್ ಮಾಡಿ ಅದನ್ನು ತಂದು ಗೊತ್ತಿರೋದನ್ನ ಮಾಡಬೇಕಲ್ಲ ಫಸ್ಟು. ಹಾಕಿ ನೀಟಾಗಿ ಆ ಸ್ಟೈಲಸ್ನ ಎತ್ತಿ ಅದ್ರ ಮೇಲೆ ಇಟ್ಟು ಓಪನಿಂಗ್ ಲಿಂಕ್ ಕೊಟ್ಟಿದ್ದಷ್ಟೇ. ನಮಸ್ಕಾರ, ನಾನು ಹರೀಶ್, ನೀವು ಕೇಳ್ತಾ ಇದ್ದೀರಾ FM ಮೆಟ್ರೋ. ಇವಾಗ FM ರೈನ್ಬೋ ಆಯಿತು, ಈಗ FM ರೈನ್ಬೋನು ಇಲ್ಲ, ಆಲ್ ಇಂಡಿಯಾ ರೇಡಿಯೋ ಆಗ್ಬಿಟ್ಟಿದೆ ಈಗ. ಅದು
ಸೊ ಅದು ನನ್ನ ಮೊದಲನೇ ಲಿಂಕ್. ಆ ಲಿಂಕ್ ಆಗಿ ಮುಗಿಸಿ ಬೆವ್ತೋಗ್ಬಿಟ್ಟಿದೆ ಫುಲ್ಲು. ಎಲ್ಲ ಕಡೆ ಬೆವ್ತೋಗಿ AC ಅದು, ಬಟ್ ಬೆವ್ತೋಗ್ಬಿಟ್ಟಿದೆ. ತಕ್ಷಣ ಲಿಂಕ್ ಮುಗಿದ ತಕ್ಷಣ ಯಾರೋ ಒಳಗಡೆ ಬಂದರು ವಿವಿಧ ಭಾರತಿಯಿಂದ. ಈಗ ಯಾರು ಮಾತಾಡಿದ್ದು ಅಂದ್ರೆ ಹಿಂಗೆ. ನಾನು ಈಗ ನಿಂತ್ಕೊಂಡ್ಬಿಟ್ಟೆ, ಅಯ್ಯೋ ಯಾರೋ ತಪ್ಪು ಮಾಡ್ಬಿಟ್ಟಿದ್ದೀನಿ, ಯಾರೋ ಬೈಯಕ್ಕೆ ಬರ್ತಿದ್ದಾರೆ ಇರೋದು. ಸರ್ ನಾನೇ ನಿಮ್ಮ ವಾಯ್ಸೇನಾ? ಹೌದು ನನ್ನ ವಾಯ್ಸ್. ಎಲ್ಲ ಕೇಳ್ತಿದ್ರು ಒಳಗಡೆ ಎಲ್ಲ. ಹೌದು. ದೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಮೈ ಫೇಸ್. ಓಕೆ, ಹರೀಶ್ ನಾಗರಾಜು ಆಗಬೇಕು, ಹರೀಶ್ ಆಗ್ಬೇಕು ನಾನು ಅಂತ ನೆಕ್ಸ್ಟ್ ಸ್ಟಾರ್ಟೆಡ್ ಗ್ರೋಯಿಂಗ್. ನನಗೂ ಫಸ್ಟ್ ಲಿಂಕ್ ಒಂಥರ ಆ ಥರದ ಅನುಭವ. ಮತ್ತು ಆಮೇಲೆ ಇಮಿಡಿಯೇಟಾಗಿ ಚೇಂಜ್ ಆಗಿಬಿಟ್ಟೆ, ನನ್ನ ಸ್ಟೈಲಿಗೆ ಚೇಂಜ್ ಆದೆ. ಆ್ಯಂಡ್ ದಟ್ ವಾಸ್ ಅ ಮೋಸ್ಟ್ ಮೆಮೊರೇಬಲ್ ಇನ್ ಮೈ ಲೈಫ್. ಫಸ್ಟ್ ಟೈಮ್ ನಾವೆಲ್ಲರೂ ಇದು ಮಾತಾಡಿದೀವಪ್ಪ. ಕೇಳಿದ್ರೆ ಹರೀಶ್ ಥರನೇ ಇದೆ. ನಂದು ಸೈನ್ ಆಫ್ ಲಿಂಕ್ ಎಲ್ಲ ನಾನು ಮಜಾ ಇರ್ತಿದ್ದೆ. ಅಂದ್ರೆ ಆಸ್ತಲ ವೀಸ್ತಾ ಅಂಬಲಕರ ಜುಂಬಾ ಅಂತ ಏನೇನೋ ಅಂದ್ರೆ ಕರೆಕ್ಟ್. ಟೆಲ್ ಮಿ. ಕರೆಕ್ಟ್, ಇದು ವೆರಿ ಗುಡ್, ಒಳ್ಳೆ ಟಾಪಿಕ್ ಇದು. ಎಲ್ಲರಿಗೂ ಹೇಳಿ, ಬಿಕಾಸ್ ರೇಡಿಯೋದಲ್ಲಿ ನಮ್ಮ ತನವನ್ನ ಅಥವಾ ನಮ್ದೊಂದು ಸ್ಟೈಲ್ ಸಿಗ್ನೇಚರ್ನ ಮೂಡಿಸೋ ಟ್ರೈ ಮಾಡ್ತಿದ್ವಿ. ಎಕ್ಸಾಕ್ಟ್ಲಿ. ಓಕೆ, ಶಾಲಿನಿ ನೆನಪಿಸ್ಕೊತಾ ಇದ್ದಾಳೆ ಸಿಗ್ನೇಚರ್. ಅದು ನಮ್ಮ ಸಿಗ್ನೇಚರ್ ಇರ್ಬೇಕಲ್ಲ. ನಮ್ದು ಇದು ಶಾಲಿನೇ ಹೇಳ್ತಾಳೆ, ಇದನ್ನ ಅವಿನಾಶ್ ಹೇಳ್ತಾನೆ, ಇದನ್ನ ಕಿರಣ್ ಶ್ರೀಧರ್ ಹೇಳ್ತಾರೆ. ನನ್ನ ವ್ಯಕ್ತಿತ್ವಕ್ಕೆ ತದ್ವಿರುದ್ಧ ಎಕ್ಸಾಕ್ಟ್ಲಿ ಕೊಟ್ಬಿಟ್ರು ನನಗೆ. ನಾನು ಐ ವಾಸ್ ವೆರಿ ಅಂದ್ರೆ ಅದು ನೈಟ್ ಶೋ. ನಾನು ತುಂಬಾ ಡಿಸಪಾಯಿಂಟ್ ಆಗ್ಬಿಟ್ಟೆ. ತುಂಬಾ ಅಳು ಬಂದ್ಬಿಡ್ತು ನನಗೆ. ನಾನು ಏನ್ಕೊಂಡಿದ್ದೆ ನನ್ನ ಪರ್ಸನಾಲಿಟಿ ಬಬ್ಲಿ ಆಗಿರೋದು ಒಂದು ಶೋ ಕೊಡ್ತಾರೆ, ಫನ್ ಶೋ ಕೊಡ್ತಾರೆ, ಗೇಮ್. ನನ್ನ ತಲೆಯಲ್ಲಿ ಅದು ನನಗೆ ತೊಗೊಂಡ್ಬಿಟ್ಟು ಒಂದು ಸೀರಿಯಸ್ ಶೋ, ಇಟ್ಸ್ ಗುಟ್ಟೊಂದು ಹೇಳಿ ನೀನು ಗುಟ್ಟುಗಳನ್ನ ಗುಟ್ಟುಗಳನ್ನ ಬಗ್ಗೆ ಮಾತಾಡ್ತೀಯ, ಲೇಟ್ ನೈಟ್ ಶೋ ಅಂತ ಕೊಟ್ರು. ನಾನು ಎಂಬ್ಲಿಕ್ ಇದು ಯಾವುದು ನಾನಲ್ವಲ್ಲ ಅಂದ್ರೆ ಶೋ ಶುರು ಆಗದೆ ರಾತ್ರಿ 11 ಗಂಟೆಗೆ ಲೈವ್ ಆಯ್ತಾ. ನಾನು ಒಂದ್ ವಾರನೂ ಏನೋ ಮಾಡಿದೆ, ನನ್ ಕನ್ವಿನ್ಸ್ ಆಗ್ತಿಲ್ಲ. ತರುಣ್ ಕಟ್ಯಾಲ್ ನಮ್ಮ ಬಿಗ್ FM CEO ಅವಾಗ ನಮ್ದು ದೌಲತ್ ನೋಡ್ಬೇಕು. ಅವ್ರಿಗೆ ನಾನು ಮೆಸೇಜ್ ಹಾಕಿದ್ದೆ, ಐ ಮೀನ್ ಮೇಲ್ ಮಾಡಿದೆ. ಸರ್ ಐ ವಾಂಟ್ ಟಾಕ್ ಟು ಯು ಅಂತ ಮೇಲ್ ಹಾಕಿದ್ದೆ ನಾನು ಅವ್ರಿಗೆ, ಮಾನವ್ ದಂಡ ಅವ್ರಿಗೆ ಮೇಲ್ ಹಾಕಿದ್ದೆ. ಆ್ಯಂಡ್ ಹಿ ಕಾಲ್ಡ್ ಮೀ ಬಿಕಾಸ್ ಅವ್ರಿಗೆ 1-on-1 ಟಚ್ ಇತ್ತು ನಮಗೆ, ಬಿಕಾಸ್ ಟ್ರೈನಿಂಗ್ ಪೀರಿಯಡಲ್ಲಿ. ಆ್ಯಂಡ್ ದೆನ್ ಐ ಜೆನ್ಯೂನ್ಲಿ ಆಸ್ಕ್ಡ್ ಹಿಮ್, ಐ ಸೆಡ್ ಸರ್ ನನಗೆ ಯಾಕೆ ಈ ಶೋ ಕೊಟ್ಟಿದ್ದೀರಾ? ನನಗೆ ಏನು ಐ ಡೋಂಟ್ ನೋ ವಾಟ್ ಟು ಡೂ ವಿತ್ ದಿಸ್ ಶೋ, ನಂಗೆ ಗೊತ್ತಾಗ್ತಾ ಇಲ್ಲ, ನನ್ನ ತನ ಇಲ್ಲ ಇದರಲ್ಲಿ ಅಂತ. ಈಸ್ ಲೈಕ್, ಬರೀ ಶಾಲಿನಿ ನಿನ್ನ ಪರ್ಸ್ನಾಲಿಟಿ ಏನು, ನಿನ್ನ TV ಪರ್ಸ್ನಾಲಿಟಿನೇ ನಿನ್ನ ಪರ್ಸ್ನಾಲಿಟಿ ಅಂತ ನೀನು ನಂಬಿದ್ಯಾ? ನಿನ್ನನ್ನು ಅಬ್ಸರ್ವ್ ಮಾಡಿದ್ದೀವಿ ನಾವು. ಕರೆಕ್ಟ್. ಟ್ರೈನಿಂಗ್ ಪೀರಿಯಡಲ್ಲಿ you were the center because I was the oldest over there. Unfortunately. So cute. Yeah. So ಎಲ್ಲರಿಗೂ ದೀದಿ ಆಗ್ಬಿಟ್ಟಿದ್ದೆ ನಾನು. ಎಲ್ಲರೂ ನನ್ನನ್ನು ಕರಿತಿದ್ದೆ ದೀದಿ ಅಂತ ಕರೀತಾರೆ. ಯಾವನ್ ಹುಷಾರಿಲ್ಲ ನನ್ನ ಹತ್ರ ಬರೋರು, ತಲೆನೋವು ನನ್ನ ಹತ್ರ ಬರೋರು, ಎಲ್ಲ ಒಂದ್ ಕಷ್ಟ ಸುಖ ನನಗೆ ಗೊತ್ತಿರೋದು. ಆಯುಷ್ಮಾನ್ ಖುರಾನ ಇದ್ದ ನಮ್ಮ ಜೊತೆ, ವಿಕಿ ಡೋನರ್ ಹೀರೋ. ಹಾ, ಅವನು ಸೊರಿಗೆ ಮಲಗ್ಬಿಟ್ಟ ಹುಷಾರಿಲ್ದೆ ಆಯ್ತಾ. ಅವನು ಇನ್ನೊಬ್ಬ ಪಂಕಜ್ ಅನ್ನೋನ್ ಜೊತೆ ರೂಮ್ ಶೇರ್ ಮಾಡ್ತಿದ್ದ. ಪಂಕಜ್ ಒಂದಿನ ಆಯುಷ್ಮಾನ್ ಎಲ್ಲಿ ಅಂದ್ರೆ ಹುಷಾರಿಲ್ಲ, ಅವ್ನು ಮಲಗಿದಾನೆ ಅಂತ. ಏನು ಈ ಥರ ಮಾತಾಡ್ತೀಯ? ಐ ಹ್ಯಾಡ್ ಗಾನ್ ಟು ಹಿಸ್ ರೂಮ್, ಅವ್ನಿಗೆ ಸೂಪ್ ತಂದ್ಕೊಡು, ಈ ಡ್ರಾಮಾ ಎಲ್ಲ ನಾನು ಮಾಡ್ತಾ ಇದ್ದೆ. ಸೊ ದಿಸ್ ಸೈಡ್ ನಾವು ಇದನ್ನ ಅಬ್ಸರ್ವ್ ಮಾಡಿದ್ದೀವಿ. ನೀನು ಪೀಪಲ್ನ ರೀಚ್ ಮಾಡ್ತೀಯಾ, ಅವರಲ್ಲಿ ಅವ್ರು ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದಾರೆ ನಿನ್ನ ಹತ್ರ ಹೇಳ್ಕೊತಾರೆ. ಅದಕ್ಕೆ ಈ ಶೋ ಕೊಟ್ಟಿರೋದು. ದಿಸ್ ಈಸ್ ಆಲ್ಸೋ ಯೋರ್ ಪರ್ಸನಾಲಿಟಿ ಅಂತ ತರುಣ್ ಸರ್ ಮತ್ತು ಮಾನವ್ ಅವರು ನನಗೆ ಹೇಳಿದ್ರು. ಆ್ಯಂಡ್ ದೆನ್ ಐ ಓನ್ಡ್ ಅಪ್ ಟು ದಟ್ ಶೋ, ಗುಟ್ಟೊಂದು ಹೇಳಿ ಅಂತ. ಆ್ಯಂಡ್ ಆ ಶೋನಲ್ಲಿ ಅದು ನಾನು ರೀಸೆಂಟಾಗಿ ಮಾಡಿರೋ ಸುವರ್ಣ ಸೂಪರ್ ಸ್ಟಾರ್ ಶೋಗೂ ತುಂಬ ಹತ್ರ ಅಂತ ನನಗನ್ಸುತ್ತೆ. ಅಲ್ಲಿ ಯಾರ್ಯಾರೋ ಕಾಲ್ ಮಾಡೋರು, ಏನೇನೋ ಗುಟ್ಟುಗಳು ಕೇಳ್ಬಿಟ್ಟಿದ್ದೀನಿ. ಎಷ್ಟೋ ಸಲ ಅವ್ರ ಜೊತೆ ಕುತ್ಕೊಂಡು ಹತ್ಬಿಟ್ಟಿದ್ದೀನಿ ನಾನು. ಅಂದರೆ ಅವ್ರು ಯಾರ ಹತ್ರನೂ ಹೇಳ್ಕೊಳ್ದಿರೋದಿಲ್ಲ, ನನ್ನ ಹತ್ರ ಹೇಳ್ಕೊಡೋರು. ದೇರ್ ವಾಸ್ ದಿಸ್ ಒನ್ ಬಾಯ್ ಆನ್ ಏರ್, ಅವನು he confessed that he was a gay. ಮನೇಲಿ ಯಾರಿಗೂ ಹೇಳಿಲ್ಲ, ಅಕ್ಕ ಅಂತಲೇ ತೆಗೆದಿದ್ದಾನೆ ನಾನು, ಯಾರಿಗೂ ಹೇಳಿಲ್ಲ ಅಕ್ಕ. ಬಟ್ ನಾನು ಈ ಥರ ಹೇಳೋಕ್ಕೆ ಧೈರ್ಯ ಇಲ್ಲ ನನಗೆ, ಬಟ್ ಹೇಳಬೇಕು ಅನ್ನೋ ಆಸೆ, ಅದಕ್ಕೆ ನಿಮ್ಮ ಹತ್ರ ಹೇಳ್ತಿದ್ದೀನಿ ಅಂತ. ಅದೊಂದು ಸ್ಟೋರಿ ನಂಗೆ ನೆನಪಿದೆ. ಆಮೇಲೆ ಇನ್ನೊಬ್ಬರು ವಯಸ್ಸಾದ ವ್ಯಕ್ತಿಯೊಬ್ಬರು ದಿನಾ ಫೋನ್ ಮಾಡೋರು ನನಗೆ ಆಯಿತಾ. ಆ್ಯಂಡ್ ಎಕ್ಸಾಕ್ಟ್ಲಿ ಒಂದು ಟೈಮ್ ಇತ್ತು ಅವ್ರಿಗೆ ಫೋನ್ ಮಾಡೋದಕ್ಕೆ, 11:45 12 ಗಂಟೆ. ಆ ಟೈಮ್ ಝೋನ್ನಲ್ಲೇ ನನಗೆ ಫೋನ್ ಮಾಡೋರು. ಯಾಕೆ ಮಾಡೋರು ಅಂದರೆ, ಅವ್ರ ಮನೇಲಿ ಅವ್ರನ್ನ ಚೆನ್ನಾಗಿ ನೋಡ್ಕೋತಾ ಇರಲಿಲ್ಲ, ಅವ್ರಿಗೆ ತುಂಬ ಕಡಿವಾಣಗಳು ಹಾಕ್ಬಿಟ್ಟಿದ್ರು. ಸೊ ಅವರು 11:45 to 12 ಎಲ್ಲ ನಿದ್ದೆ ಮಾಡೋಕ್ಕೆ ಹೋಗ್ತಾರಲ್ಲ, ಅವಾಗ ಲ್ಯಾಂಡ್ಲೈನಿಂದ ನಮ್ಮ ರೇಡಿಯೋ ಸ್ಟೇಷನ್ ಲ್ಯಾಂಡ್ಲೈನಿಗೆ ಕಾಲ್ ಮಾಡೋರು.
ಅವ್ರ ಮನೆ ಎಲ್ಲಿದೆ ನನಗೆ ಗೊತ್ತು, ಅವ್ರ ಅಡ್ರೆಸ್ಸು ಕೊಟ್ಟಿದ್ರು. ನೀನು ಯಾವತ್ತಾರು ನನ್ನ ಮನೆ ಮುಂದೆ ಹಾದು ಹೋಗು, ನನ್ನನ್ನೇ ಮೀಟ್ ಮಾಡೋಕೆ ಬರಬೇಡ, ನಾನು ಕಿಟಕಿಲಿ ನಿಂತ್ಕೊಂಡು ನಿನ್ನ ನೋಡ್ತೀನಿ ಅಂತ. ಸೊ ಐ ಹ್ಯಾಡ್ ಟೋಲ್ಡ್ ನಾಳೆ ಇಷ್ಟೊತ್ತಿಗೆ ಆಫೀಸ್ಗೆ ಹೋಗ್ತೀನಿ, ಆ ರೋಡಲ್ಲಿ ಬರ್ತೀನಿ. ಐ ಡೋಂಟ್ ನೋ ವೆದರ್ ಅವ್ರು ನಾನು ನೋಡಿದ್ರೋ ಇಲ್ವೋ ನಂಗೆ ಗೊತ್ತಿಲ್ಲ. ಸೊ ಪ್ರತಿದಿನ ಐ ಹ್ಯಾವ್ ಸ್ಪೋಕನ್ ಟು ಹರ್. ಇನ್ನೊಂದು ಹುಡುಗಿ ಫೋನ್ ಮಾಡಿತ್ತು ನನಗೆ, ಸೇಯಿಂಗ್ ಅಕ್ಕ ಏನೋ ಅವ್ರ ಲೈಫಲ್ಲಿ ಸಮ್ ಮೇಜರ್ ಇನ್ಸಿಡೆಂಟ್ ಆಗಿತ್ತು, ನಾನು ಕೈ ಕುಯ್ಕೊಂಡು ಬಿಟ್ಟಿದ್ದೀನಿ, ಆಸ್ಪತ್ರೆಯಲ್ಲಿ ಇದ್ದೀನಿ ಅಂತ. ಈ ಥರದ್ದೆಲ್ಲ ಕೇಳಿಬಿಟ್ಟೆ ನಾನು ಆ ಗುಟ್ಟೊಂದ ಹೇಳಿ ಶೋನಲ್ಲಿ. ಆ್ಯಂಡ್ ನನಗೆ ಅದು ಇಟ್ ವಾಸ್ ಅನ್ ಅಮೇಝಿಂಗ್ ಶೋ. ಆ್ಯಂಡ್ ಐ ಆಮ್ ಗ್ಲ್ಯಾಡ್ ನಾನು ಆ ಶೋ ಮಾಡಿದೆ ಅಂತ. ಬಿಕಾಸ್ ಆ್ಯಸ್ ಅ ವ್ಯಕ್ತಿ ನಾನು ಚೇಂಜ್ ಆದೆ ಆ ಶೋ ಆದಮೇಲೆ. ಇನ್ನೂ ಜಾಸ್ತಿ ಎಂಪತಿ ಜಾಸ್ತಿ ಆಯಿತು, ಕಂಪ್ಯಾಷನ್ ಜಾಸ್ತಿ ಆಯಿತು, ನನಗೆ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಯಿತು, ಜನರನ್ನ ಜಡ್ಜ್ ಮಾಡೋದು ಕಮ್ಮಿ ಮಾಡೋಕ್ಕೆ ಶುರು ಮಾಡಿದೆ. ಸೊ ನನಗೆ ಗುಟ್ಟು ಅಂತ ಹೇಳಿ ಐ ಆಮ್ ಹ್ಯಾಪಿ ನಾನು ಆ ಶೋ ಮಾಡಿದೆ ಅಂತ. ನಮಗೂ ಅನಿಸ್ತಿತ್ತು ಅವಾಗ, ಬಿಕಾಸ್ ಪಾಪ ಪಾಂಡುಲಿ ಘಟವಾಣಿ, ಪಾಪ ಪಾಂಡು ಪಾಚು ಅಂದ್ರೆ ಇವತ್ತಿಗೂ ಇಟ್ಸ್ ಅ ಸೆಟ್ ಎಕ್ಸಾಂಪಲ್. ಬೇರೆ ಗಂಡನ್ ದಬಾರ್ ಅಂತ ಎತ್ತಾಕೋದು ಅಂತ ಅಂದ್ರೆ ಕಾಂಟ್ರಾಸ್ಟ್ ಅದು. ನಾವು ಆಸ್ ಕಾಂಪಿಟೇಷನ್ ಕೇಳ್ಬೇಕಾದ್ರೆ, ಬಿಕಾಸ್ ನಂಗೆ ಶಾಲಿನಿ ತುಂಬಾ ಒಳ್ಳೆ ಪರಿಚಯ. ನಾನು ಫಸ್ಟ್ ಸೀರಿಯಲ್ ಏನೋ ಆಕ್ಟ್ ಮಾಡಿದ್ವಿ ಅವಾಗಿಂದ ನಾನು. ಸೊ ನಾನು ಎಲ್ಲಿಂದ ಇಲ್ಲಿ ವಾಟ್ ಇಸ್ ದಿಸ್ ಕಾಂಟ್ರಾಸ್ಟ್, ಏನೋ ಮೇ ಬಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದಾರೋ ಅಂತ ನಾನು ಅನ್ಕೊಂಡಿದ್ದೆ ಅವಾಗ. ಬಿಕಾಸ್ ಇಟ್ ವಾಸ್ ಕಂಪ್ಲೀಟ್ಲಿ ಕಾಂಟ್ರಾಸ್ಟ್ ಟು ವಾಟ್ ಯು ವರ್. ಇಟ್ ವಾಸ್. ಏನ್ ಸಿಗ್ನೇಚರ್ ಏನು ವರ್ಲ್ಡ್ ಸೀಕ್ರೆಟ್ ಶಾಲಿನಿ ಅಂತ ನನಗೆ ಹೆಸರು ಕೊಟ್ಟು ಒಂದು ಲಿಂಕ್ ಪ್ಲೀಸ್. ಓಕೆ, ರಾತ್ರಿ 11 ಗಂಟೆ ಶಾಲಿನಿ ಆನ್ ಬಿಗ್ FM. ಅವಾಗ ಒಂದು ಲಿಂಕ್ ಇವಾಗ ಸುಮ್ಮನೆ ಜಸ್ಟ್ ಹಾಗೆ ರೆಡಿ ಸ್ಟಾರ್ಟ್. ನಮಸ್ಕಾರ, ಎಲ್ಲ ಆರಾಮಾಗಿದ್ದೀರಾ? ನಾನು ಅಲ್ಲಿ ಸೀಕ್ರೆಟ್ ಶಾಲಿನಿ ಗುಟ್ಟೊಂದು ಹೇಳಿ ಕೇಳ್ತಾ ಇದ್ದೀರಾ. ಇವತ್ತು ಏನು ಗುಟ್ಟನ್ನ ನಾವು ಮಾತಾಡೋಣ ಅಂತ ಹೇಳಿದ್ರೆ, ಯಾರೋ ಯಾವಾಗಲೂ ನಿಮ್ಗೆ ಏನೋ ಹೇಳಿ ನಿಮ್ಮ ಮನಸ್ಸು ನೋವು ಮಾಡಿಬಿಟ್ಟಿರ್ತಾರೆ. ಆದರೆ ಆ ವ್ಯಕ್ತಿಗೆ ಆ ಮಾತನ್ನು ವಾಪಸ್ ಕೇಳೋದಕ್ಕೆ ನಿಮಗೆ ಧೈರ್ಯ ಇರಲ್ಲ. ಯಾರೋ ಕ್ಲೋಸ್ ಫ್ರೆಂಡು, ಕ್ಲೋಸ್ ರಿಲೇಟಿವ್ ಆಗಿರ್ತಾರೆ, ಏನು ಮಾಡೋಕ್ಕಾಗುತ್ತೆ? ಸೊ ಅವತ್ತು ಅವ್ರು ಏನಂದಿದ್ರು ಅದನ್ನ ಇನ್ನೂ ಮನಸ್ಸಲ್ಲೇ ಇಟ್ಕೊಂಡು ನೀವು ಒದ್ದಾಡ್ತಿದ್ರೆ ಕಾಲ್ ಮಾಡಿ ನನಗೆ ಹೇಳಿ, ಎಲ್ಲ ಆರಾಮಾಗಿರುತ್ತೆ. ನೋಟ್ ಬಾರಿ. ಮೈ ಗಾಡ್, ನೈಸ್. ವಾಟ್ಸ್ ಯುವರ್ ಸಿಗ್ನೇಚರ್? ನಂದು ಸಿಗ್ನೇಚರ್ ವಾಸ್ ಹುಕುಂ ಮೇರೆ. ಫುಲ್ ಟಪೋರಿ ನಾನು. ನಂದು ಟಿಪಿಕಲ್ ಟಪೋರಿ ಥರ ನಂದು ಸ್ಟೈಲ್ ಇದ್ದಿದ್ದು. ಸೊ ಹುಕುಂ ಮೇರೆ ಹಾಕ ಅಂತ ನಾನು ಬಂದೀನಿ, ಬಾಲ್ಕನಿ ಬಾಚಾ ಅಂಡ್ ಸೈನ್ ಆಫ್ ಅಲ್ಲಿ ಆಸ್ತಲ ವಿಸ್ತಾ ಅಂಬಲ ಕರಜು. ಏನೋ ಇದೆಲ್ಲ ಇದು ಅರ್ಥ ಆಗ್ಬಾರ್ದು ಮಗ ಜನಕ್ಕೆ. ಅರ್ಥ ಆದ್ರೇನೆ, ಅರ್ಥ ಆಗ್ಬಾರ್ದು, ಅರ್ಥ ಆದ್ರೆ ಕಷ್ಟ. ನಾವು ಉಪೇಂದ್ರ ಹತ್ರ ಅರ್ಥ ಆಗ್ಬಾರ್ದು. ಆಸ್ತಲ ವಿಸ್ತಾ ಅಂಬಲ ಕರಜುಂಬಾ ದಿಸ್ ಯಾ ಬಾಲ್ಕನಿ ಬಾಚಾ ಸೈನಿಂಗ್ ಆಫ್ ಅಂತ. ಕಚ್ಕೊಂಡಿರಿ ಟು ರೇಡಿಯೋ ಮಿರ್ಚಿ 98. ಎಲ್ಲ ಸ್ಟೇ ಟ್ಯೂನ್ಡ್ ಅಂತಿದ್ರಲ್ಲ. ಸೊ ವೈ ಸ್ಟೇ ಟ್ಯೂನ್ಡ್ ಡಿಫ್ರೆಂಟ್ ಆಗಿರೋ ಒಂದು ಸಿಗ್ನೇಚರ್ ಇರಬೇಕಲ್ಲ. ಸೊ ಕಚ್ಕೊಂಡಿರಿ ಟು ರೇಡಿಯೋ ಮಿರ್ಚಿ 98.3 FM ದಿಸ್ ಯಾ ಬಾಲ್ಕನಿ ಬಾಚಾ ಸೈನಿಂಗ್ ಆಫ್ ಅಂತ. ಸೊ ಆ ಬಾಲ್ಕನಿ ಬಾಚಾ ಅಂತ ಅಗೇನ್ ದಟ್ ಬಿಕೇಮ್ ಮೈ ಸೆಕೆಂಡ್ ನೇಮ್. ಬಟ್ ಹೆಸರು ಕರೀದೆ ಡೈರೆಕ್ಟ್ ಬಾಲ್ಕನಿ ಬಾಚಾ ಅಂತ ಕರೆದಿರೋದುಂಟು. ಹೌದು, ಎಷ್ಟೋ ಸಲಿ ನನಗೆ ನಾನು ರೇಡಿಯೋ ಬಿಟ್ಮೇಲೂ ಯಾರೋ ಒಬ್ರು ಒಂದಿನ ಹಿಂಗನೆಲ್ಲೋ ಓಯ್ ಬಸ್ಸ ಅಂದ್ರು. ನಾನು ಯಾರು ಗುರು ಅಂತಿರೋದ್ರೆ ಆ ಆಟೋನು ಎಲ್ಲ ರೇಡಿಯೋ ಬರ್ತಾ ಇಲ್ಲ ಈಗ ಅಂತ. ಸೊ ದಟ್ ಕನೆಕ್ಟ್ ಸ್ಟಿಲ್ ದೇರ್. ಬಿಟ್ಟಿ ಟಿಕೆಟ್ ಕೊಟ್ಟಿರೋದು ಇವನೇ. ಹೈಯೆಸ್ಟ್. ಆಕ್ಚುಲಿ ಎವ್ರಿ ಡೇ ನಾನು PVR ಬಿಟ್ಟಿ ಟಿಕೆಟ್ ಕೊಡ್ತಾ ಇದ್ದೆ, ಫ್ರೀ ಟಿಕೆಟ್ಸ್. ವೆರಿ ಬಿಗ್. ವೆರಿ ಒಂದಿನ ನಾನು ಹೌಸ್ ಕೀಪಿಂಗ್ ಎಲ್ಲಾನು ಫ್ರೀ ಆಗಿ ಟಿಕೆಟ್ ಕೊಟ್ಟು ಕಳಿಸಿದೆ. ಫಸ್ಟ್ ಟೈಮ್ ಅವ್ರು ಹೌಸ್ ಕೀಪಿಂಗ್ ಅವರು ಅಲ್ಲಿ ಒಂದು ಮಲ್ಟಿಪ್ಲೆಕ್ಸ್ ಹೋಗಿ ಅವ್ರ ಫ್ಯಾಮಿಲಿ ಕರ್ಕೊಂಡು ಹೋಗಿ ಅಂದ್ರೆ ಇಟ್ ಇಸ್ ಅನ್ ಅಮೇಸಿಂಗ್ ಫೀಲಿಂಗ್. ಅದು ಮುಂಗಾರು ಮಳೆ ಕಳಿಸಿದ್ದೆ ಹೌಸ್ ಕೀಪಿಂಗ್ ನ. ಸೊ ನನಗೆ ಮಾತಾಡೋದ್ರಲ್ಲಿ ಸಿಗ್ನೇಚರ್ ಬರಲೇ ಇಲ್ಲ. ಬಟ್ ಇನ್ಸಿಡೆಂಟ್ಲಿ ಅಗೇನ್ ರೆಸ್ಟ್ ಆಫ್ ಇಟ್ ಇನ್ ರೇಡಿಯೋ ನಾವು ಕರಿತೀವಲ್ಲ, ಸೌಂಡ್ ಸ್ಕೇಪ್, ಇಮೇಜಿಂಗ್, ಏನೇನೋ ಇನ್ ಬಿಟ್ವೀನ್ ಸಾಂಗ್ಸ್ ಏನು ಬರುತ್ತೆ ಅದರಲ್ಲಿ ಒಂದು ಸಿಗ್ನೇಚರ್ ಬಂದ್ಬಿಡ್ತು. ಇಟ್ ವಾಸ್ ಆಲ್ಸೋ ಇನ್ಸಿಡೆಂಟಲ್. ಉಪೇಂದ್ರ ಅವರು ರೇಡಿಯೋ ಸಿಟಿ ಆನಿವರ್ಸರಿಗೆ ಸ್ಟುಡಿಯೋಗೆ ಬರ್ತಾರೆ. that time he was my guest. ಅವಾಗ ಬಂದಾಗ ಅವ್ರನ್ನ ಮಾತಾಡ್ತಿರೋವಾಗ ಐ ಥಿಂಕ್ ಇಟ್ ವಾಸ್ 5th anniversary ನಾಪ್ಕ ಇದೆ. ಅವಾಗ ಅವ್ರದ್ದೊಂದು ಮೂವಿ ಹಾಡಾಕ್ತಾರೆ, ಹಾಕೋಣ ಅಂತ ಮಾತಾಡ್ಕೊಂಡು. ಲಾಟ್ ಆಫ್ ಪೀಪಲ್ ಕಾಲಿಂಗ್, ಎಷ್ಟೊಂದು ಜನ ಇದಾರೆ ಆಚೆ. ಪ್ರೀತ್ಸೆ ಅಂತ ಹಾಡು, ಅದರಲ್ಲಿ ಓ ಕಿರಣ ನೋಡ್ರಿ ನಿಮ್ ಹಾಡಲು ನಿಮ್ ಹೆಸರೇ ಇದೆ ಅಂತ. ಈ ಸರಿ ವೈ ನಾಟ್ ಇದನ್ನೇ ಉಪಯೋಗಿಸ್ಕೊಂಡು ಏನಾದ್ರು ಮಾಡೋಣ. ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್. ಸ್ವಲ್ಪ ದಿನದಲ್ಲಿ ಮಧು ಬಂಗಾರಪ್ಪ ಯಾವ್ದಕ್ಕೋ ಬರ್ತಾರೆ. ಅಂಡ್ ದೆನ್ ಐ ಇಂಟರ್ವ್ಯೂ ಹೇಮಂತ್ ಇಸ್ ದ ಒರಿಜಿನಲ್ ಸಿಂಗರ್ ಆಫ್ ದ ಸಾಂಗ್. ಅಂಡ್ ದೆನ್ ಐ ಸೆಡ್ ಅಲ್ಲಿ ಆದ್ಮೇಲೆ ಹಿ ಸಿಂಗ್ಸ್ ದ
changes the lyrics. ಭಾನುವಾರ ಬೆಳಿಗ್ಗೆ ಬೇಗ ಎದ್ದು ರೇಡಿಯೋ ಆನ್ ಮಾಡಿ ಚೌಚೋ ಬಾತ್ ಕೇಳಿ, ನಿಮ್ಮ ಪ್ರೀತಿ ಹಾಡುಗಳ ಸಮಥಿಂಗ್ ನಿಮ್ಮ ಮೆಚ್ಚಿನ ಅತಿಥಿಗಳ ಮಾತನ್ನು ಕೇಳಿ ಓ ಕಿರಣ ಅಂತ ಹಾಡ್ ಎಂಡ್ ಆಗುತ್ತೆ. He sings that. Madhu Bangarappa was so kind. Akash Audio ಅದನ್ನ ಕಳಿಸಿ, he gets it mixed. So it's the original soundtrack, whatever you call it in technical language, original singer, and it became a promo. And ಅದನ್ನ ಹಾಕಿ ಸ್ವೀಪ್ ಮಾಡಿ, all those radio things. ಕಿರಣ್ ಹೆಂಗಿತ್ತು ಅಂದ್ರೆ ಅವಾಗ ಪ್ರತಿ ಭಾನುವಾರ ಆಗ ತುಂಬಾ ಜನ ಕಾಯ್ತಿದ್ರು. ಪ್ರತಿ ಭಾನುವಾರ ಬೆಳಗ್ಗೆ ಏನ್ ಮಾಡ್ತಿದ್ರು ಬಿಟ್ರೆ ಗೊತ್ತಿಲ್ಲ, ಆದ್ರೆ ರೇಡಿಯೋ ಸಿಟಿ ಆನ್ ಮಾಡ್ತಿದ್ರು ಬಿಕಾಸ್ ಟು ಲಿಸನ್ ಚೌಚೋ ಬಾತ್. ಐ ಟೆಲ್ ಯು ಚೌಚೋ ಬಾತ್ ನಾನು ಯಾವಾಗ ಕೇಳ್ತಿದ್ದೆ ಅಂತ, ನಾನು ಸಂಡೇ ಮಾರ್ನಿಂಗ್ಸ್ ನಾನೊಂದು ಕ್ವಿಜ್ ಪ್ರೋಗ್ರಾಮ್ ಮಾಡ್ತಾ ಇದ್ದೆ ಮಕ್ಕಳಿಗೆ, ವಿಚ್ ವಾಸ್ ಲೈವ್ ಇಟಿವಿ. ಸೊ ನಾನು ಜೆಪಿ ನಗರ್, ನಮ್ಮ ಮನೆ ಜೆಪಿ ನಗರ್ ಇಂದ ಐ ಹ್ಯಾಡ್ ಟು ಕಮ್ ಟು ಸಿಕೆಪಿ ಚಿತ್ರಕಲಾ ಪರಿಷತ್ ಹತ್ರ ಇಟಿವಿ ಆಫೀಸ್ ಇತ್ತು. ಕರೆಕ್ಟ್ ಆಗಿ ನಿನ್ ಶೋ ಟೈಮಿಂಗ್ ಸಿಂಕ್ ಆಗೋದು. That was done pick-up car this sir radio city ಆಗಿ ಚೌಚೋ ಬಾತ್. ನಂಗೆ ಅದ್ರ ಮುಂಚೆ ಚೈತನ್ಯ ಮಾಡ್ತಿದ್ದ. ಸೊ ಚೈತನ್ಯ ನಾನು ವರ್ಲ್ಡ್ ಸ್ಪೇಸ್ ಅಲ್ಲಿ ಒಟ್ಟಿಗೆ ವರ್ಕ್ ಮಾಡಿದ್ವಿ. ಚೈತನ್ಯ ವಾಸ್ ಮೈ ಬಾಸ್ ಇನ್ ಇದು. ಸೊ ಅವಾಗ ಚೌಚೋ ಬಾತ್ ಫಸ್ಟ್ ಚೈ ಮಾಡ್ತಿದ್ ನಂಗೆ ಜ್ಞಾಪಕ ಇದೆ. ಚೈತನ್ಯ ಮಾಡ್ತಿದ್ದೆ. ಹೇಗಿತ್ತು ಕಿರಣ್? ಬಿಕಾಸ್ ಜನ ನಿಂಗೋಸ್ಕರ ಕಾಯ್ತಾ ಇದ್ರು, ಆ ಶೋ ಆಗಿತ್ತು, ಕನ್ನಡ ಹಾಡುಗಳು ಮಿಕ್ಸ್ ಆಫ್ ದಟ್ ಇತ್ತಲ್ಲ, ಹೇಗಿತ್ತು ಕಿರಣ್? ಆಕ್ಚುಲಿ ಓನ್ಲಿ ಬ್ಯಾಂಡ್ ಟು ಪ್ಲೇ ಕನ್ನಡ ಸಾಂಗ್ಸ್. ಅಂದ್ರೆ ಸಿ ಅವಾಗ ಏನಾಯ್ತು, ದಿಸ್ ಶೋ ವಾಸ್ ಆಲ್ರೆಡಿ ಟೇಕನ್, ಒಂದ್ ಹಂತಕ್ಕೆ ಬಂದಿತ್ತು ಅದು. ದೆನ್ ಇಟ್ ವಾಸ್ ಅ ಬಿಗ್ ರಾಕ್ ಆನ್ ಮೈ ಶೋಲ್ಡರ್ಸ್ ಟು ಕ್ಯಾರಿ ಇಟ್ ಅಂಡ್ ರನ್, ಬಿಕಾಸ್ ಇಟ್ ಹಡ್ ಆಲ್ರೆಡಿ ತುಂಬಾ ಪಾಪ್ಯುಲರ್ ಆಗಿತ್ತು. ಅಂಡ್ ಟು ಬಿ ಆನೆಸ್ಟ್, ನನಗೆ ಅವಾಗ ನಾನು ಬರೀ ಅಲ್ಲಿ ಇಲ್ಲಿ ಕೇಳಿರೋದು ಹಾಡು. ಐ ಆಮ್ ನಾಟ್ ಅ ಮೂವಿ ಬಫ್, ನಾನು ಟಿವಿ ನೋಡ್ತಾ ಇರಲಿಲ್ಲ ಜಾಸ್ತಿ. ಸೊ ಇದೆಲ್ಲ ನನಗೆ ಹಾಡು, ಅದ್ರಲ್ಲಿ ಯಾರು ಆಕ್ಟ್ ಮಾಡಿದ್ರು ನಂಗೆ ಗೊತ್ತಿಲ್ಲ, ಯಾರ್ ಮ್ಯೂಸಿಕ್ ಡೈರೆಕ್ಟರ್ ನಂಗೆ ಗೊತ್ತಿಲ್ಲ, ಎವ್ರಿ ನೇಮ್ ಇಸ್ ಏಲಿಯನ್. ಅದು ಯಾರು ಅಂತಾನೆ ಸರಿಯಾಗಿ ಗೊತ್ತಿಲ್ಲ. ಬಟ್ ದೆನ್ ಲೈಕ್ ಶಿ ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್. It wasn't so easy as of today. ಇವಾಗ ಗೂಗಲ್ ಅಲ್ಲಿ ಹಾಕಿದ್ರೆ ಎಲ್ಲ AI ತೆಗೆದುಕೊಡುತ್ತೆ. I used to call up people and ask ಅವರು ಇವರು, including ಹರೀಶ್. There's no doubt about it. ಹರೀಶ್ಗೂ ಫೋನ್ ಮಾಡ್ತಿದ್ದೆ. There was an ಇಡೀ ರೇಡಿಯೋ ಸಿಟಿಲಿ ಇನ್ನೊಬ್ಬ ಇದ್ದ ಕನ್ನಡಿಗ, ಗಿರಿಧರ್ ಗೌಡ ಅಂತ. ಅವನನ್ನ ಕೇಳೋದು, ಗಿರಿ ಪ್ಲೀಸ್ ಹೆಲ್ಪ್ ಅಂತ. He was very kind. He used to help. ಅದೆಲ್ಲ ಮಾಡಿ ಕಲ್ತ್ಕೊಂಡಿದ್ದು. But then lot of effort used to go. ಸಂಡೇ ಬೆಳಗ್ಗೆ ಯಾರು ಬೆಳಗ್ಗೆ ಕೆಲಸ ಹೋಗ್ತಾರೆ ಹುಚ್ಚ ಅಂತೆಲ್ಲ. But then I think the effort paid off. Sunday morning getting up at 4 o'clock, ಅಲ್ಲಿ 6 ಗಂಟೆಗೆ ಹೋಗಿದ್ದು, ಬಟ್ ಪ್ರಿಪ್ ಮಾಡ್ಕೊಂಡಿದ್ದು. ಇಡೀ ಸಿಟಿ ಒಂದು ಸಣ್ಣ ಚಾಯ್ ವಾಲಾ ಇಂದ ಹಿಡಿದು ದೊಡ್ಡ ಹೋಟೆಲ್ ತನಕ, ಮನೆಯಿಂದ ಹಿಡಿದು ಎವ್ರಿಬಡಿ ಟ್ಯೂನ್ಡ್. ಬೆಳಗ್ಗೆ 8 ಗಂಟೆ ಈಸ್ ರೇಡಿಯೋ ಚೌಚೋ ಬಾತ್. I would always think ಇಂಗ್ಲಿಷ್ ಆಕ್ಸೆಂಟ್ ಅಲ್ಲಿ ಕನ್ನಡ ಮಾತಾಡ್ತಾರೆ, ಕನ್ನಡ ಆಡಾಕ್ತಾರೆ, ಇರ್ಸಲ ಅನ್ಕೊಂಡಿದೀನಿ ಮತ್ತೆ ಅದನ್ನ. ನಾನು ಇನ್ಫ್ಯಾಕ್ಟ್ ರೇಡಿಯೋ ಸಿಟಿಗೆ ನಾನು ಅರ್ಜಿ ಆಗಿರಲಿಲ್ಲ. ನಾನು ಅವಾಗ ಟಿವಿಲಿ ಮಾಡ್ತಾ ಇದ್ದೆ ಅನ್ಸುತ್ತೆ ಅವಾಗ. ಕಾಮಿಡಿ ಕಾ ಕಿಂಗ್ ಕಾನ್ ಅಂತ ದೊಡ್ಡನ ಒಂದು ಕಾಂಟೆಸ್ಟ್ ಆಗಿದೆ. ಸೊ ಐ ವಾಸ್ ದ ಫೈನಲಿಸ್ಟ್ ಆರ್ ವಿನ್ನರ್. ಐ ವಾಸ್ ದ ವಿನ್ನರ್ ಆ್ಯಕ್ಚುಲಿ ಆಫ್ ದ ಶೋ. ಸೊ ಅವಾಗ ರೇಡಿಯೋ ಸಿಟಿ ಸ್ಟುಡಿಯೋಗೆ ಹೋಗಿದ್ದೆ. ಒಂದು ಯಾವುದೋ ನಾನು ಮಿಮಿಕ್ರಿ ಮಾಡ್ತಿದ್ದಲ್ಲ. ಸೊ ಅವಾಗ ಕಾಮಿಡಿ ಸ್ಕಿಟ್ ಏನೋ ಒಂದು ಕಾಮಿಡಿ ಏನೋ ಮಾಡಿದ್ದೆ, ಅದರಲ್ಲಿ ಸೆಲೆಕ್ಟ್ ಆಗಿ ವಿನ್ ಆಗಿಲ್ಲ. ಸೊ ಇವ್ರು ಸ್ಟುಡಿಯೋಗೆ ಹೋಗಿದ್ದೆ ಅವಾಗ ಜ್ಞಾಪಕ ನನಗೆ. That double road residency road studio, the best days of our lives, and never probably live those. ಶ್ರುತಿ ಆಗಿಲ್ಲ, ಪಟ್ ಹಾಕಿ ಬಂತಲ್ಲ, ಇದು ಹೇಗೆ ಬಂತ ಸಿಗ್ನೇಚರ್? ಆಕ್ಚುಲಿ ಒನ್ಸ್ ಅಪಾನ್ ಅ ಟೈಮ್ ಮಿರ್ಚಿಯಲ್ಲಿ ಇದ್ದಾಗ ಫಿಲ್ಟರ್ ಕಾಫಿ ಅಂತ ಅರ್ಲಿ ಮಾರ್ನಿಂಗ್ ಶೋ ಮಾಡ್ತಿದ್ದೆ. ದೆನ್ ಮಧ್ಯಾಹ್ನ ಬೊಂಬಾಟ್ ಭಾಮ ಅಂತ ಶೋ ಮಾಡ್ತಿದ್ದೆ. ದೆನ್ ರಾತ್ರಿ ಡಾಕ್ಟರ್ ಲವ್ ಶೋ ಮಾಡ್ತಿದ್ದೆ. 3 ಲೈವ್ ಶೋಸ್, ಅರ್ಲಿ ಮಾರ್ನಿಂಗ್, ಮಿಡ್ ಮಾರ್ನಿಂಗ್ ಅಂಡ್ ನೈಟ್ ಶೋ, ಪ್ಲಸ್ ವೀಕೆಂಡ್ ಮಿರ್ಚಿ ಟಾಪ್ 20 ಮಾಡ್ತಿದ್ದೆ. I used to do so many shows and I had ಸಂಬಳ ಒಂದೇನಾ? ಸಂಬಳ ಒಂದೇ. ಇಲ್ಲ ಇನ್ನೊಂದೇನು ಅಂದ್ರೆ ಕಲಿಯೋ ಒಂದು ಹುಚ್ಚು, ಆಸಕ್ತಿ, ರೇಡಿಯೋಲ್ ಯು ಶುಡ್ ಬಿ ಹರ್ಡ್. ಎಷ್ಟೊಂದು ಶೋಸ್ ಮಾಡ್ತಾ ಇದೀವಲ್ಲ ಅಂತ. ಡಾಕ್ಟರ್ ಲವ್ ಪರ್ಸನಾಲಿಟಿಗೂ ಬೊಂಬಾಟ್ ಬಾಮ ಪರ್ಸನಾಲಿಟಿಗೂ ಕನೆಕ್ಷನ್ ಇಲ್ಲ. ಬೊಂಬಾಟ್ ಬಾಮ ಅಲ್ಲಿ ಯಾವ ತಾಯಿಂದ್ರು ಮಾತಾಡ್ತಿದ್ರು, ಅವ್ರ ಮಕ್ಕಳೇ ಡಾಕ್ಟರ್ ಲವ್ ಅಲ್ಲಿ ಇರ್ತಿದ್ರು. ಸೊ ಅಂಡ್ ತುಂಬಾ ಜನರಿಗೆ ಗೊತ್ತೇ ಇರ್ಲಿಲ್ಲ ಇಟ್ ವಾಸ್ ಮೀ ಅಂತ, ಆತರ. ಸೊ ಮಲ್ಟಿಪಲ್ ಪರ್ಸನಾಲಿಟೀಸ್ ಇತ್ತು. ಒಂದ್ಸತಿ ಏನಾಯ್ತು, ಬಿಗ್ ಎಫ್ ಎಂ ಅವರು ಪೋಚ್ ಮಾಡಿದ್ರು. ಅವಾಗ್ಲೂ ಹರೀಶ್ ನಾಗರಾಜ್ ಅಂತಾನೆ ಒಬ್ರು ಇದ್ದಿದ್ದು, ಅವರೇ ಲೆಟರ್ ಹ್ಯಾಂಡ್ ಓವರ್ ಮಾಡಿದ್ದು ನನಗೆ ಬಿಗ್ ಅಲ್ಲಿ. ಸೊ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿದ್ದು ನಾನೇ. ಕರೆಕ್ಟ್. ಅವಾಗ ಶ್ರುತಿ ಹಿಂಗಿರ್ಲಿಲ್ಲ, ಇಲ್ಲ, ಚಬಿ ಗುನ್ ಅವಾಗ ನಂದಿ ಬೆಟ್ಟ ತರ ಇದೆ, ಟಿಪ್ಪು ಡ್ರಾಪ್ ಆಗಿದೆ ಅಷ್ಟೇ. ಸೊ ಆವಾಗ ಏನ್ ಹೆಸರು ಕೊಡೋಣ ಇವಳಿಗೆ ಅಂತ ಮಾತುಕತೆ ಚರ್ಚೆ ನಡೀತಿದ್ದಾಗ ಹೂಸ್ ದಟ್ ಗರ್ಲ್ ಅಂತ ಒಂದ್ ಕ್ಯಾಂಪೇನ್ ನಡೆಸಿದ್ರು. ಹೂಸ್ ದಟ್ ಗರ್ಲ್ ಅಂತ ಒಂದ್ ಕನ್ನಡ ಸಾಂಗ್ ಇದೆಯಲ್ಲ, ಅದನ್ನ ಎತ್ತಿ ನಡೆಸಿದ್ರು. ಸುಂಟ್ರಗಾಳಿ ಶ್ರುತಿ ಅಂತ ಕೊಡೋಣ ಅಂತ ತೀರ್ಮಾನ ಮಾಡಿದ್ರಿ ನೀವೆಲ್ಲ. ನನಗೆ ಫುಲ್ ಹಾರ್ಟ್ ಅಟ್ಯಾಕ್ ಅವಾಗ್ಲೇ. ಗುರು ಅವಳು ಹಾಗೆ ಇದ್ಲು,
ಡೋಂಟ್ ಕೇರ್ ಆಟಿಟ್ಯೂಡ್, ಯಾರೇನು ಕಿತ್ಕೊಳಕ್ಕಾಗಲ್ಲ ಅನ್ನೋ ರೇಂಜಲ್ಲಿ ಇದ್ಲ ಆಕೆ. ಅದು ಹೌದು, ತುಂಬಾ ಕಥೆಗಳಾಗಿದೆ. ಆದ್ರೆ ಸುಂಟ್ರ ಗಾಳಿ ವೆರಿ ನೆಗೆಟಿವ್, ಒಂಥರ ಕೊನೋಟೇಷನ್, ಸೈಕ್ಲೋನ್, ಎಲ್ಲರ ಜೀವನ ಹಾಳು ಮಾಡ್ತಾರ. ಆಮೇಲೆ ಫೈನಲಿ ಪಟ್ ಪಟಾಕಿಗೆ ಸೆಟ್ಲ್ ಆದ್ವಿ. ನಾನು ಹೇಳ್ದೆ ನೋಡ್ರಪ್ಪ ಗುರು, ನಮ್ ದೇಶದಲ್ಲಿ ಹೆಂಗೆ ಅದು ಪಟ್ ಪಟಾಕಿ ವರ್ಡ್ ಅವ್ರದೇನೆ. ಅದೇ ನಾನು ಹೇಳ್ದೆ, ನಮ್ ದೇಶದಲ್ಲಿ ಹುಟ್ಟಿದ್ರು ಪಟಾಕಿ ಹೊಡಿತಾರೆ, ದೇವ್ರ ಪಾದ ಸೇರಿದ್ರು ಪಟಾಕಿ ಹೊಡಿತಾರೆ, ಕ್ರಿಕೆಟ್ ಮ್ಯಾಚ್ ಗೆದ್ರು ಪಟಾಕಿ ಹೊಡಿತಾರೆ, ಸೋತ್ರು ಹೊಡಿತಾರೆ, ಒಟ್ಟಿನಲ್ಲಿ ಪಟಾಕಿ ಇಲ್ಲದೆ ಜೀವನನೇ ಇಲ್ಲ. ಎಲ್ಲದಕ್ಕೂ ಪಟಾಕಿ ಹೊಡಿತಾರೆ. ಸೊ ಈಕೋ ಫ್ರೆಂಡ್ಲಿ ಪಟಾಕಿ ಹೆಸರು ಕೊಟ್ಬಿಡಿ ಪಟ್ ಪಟಾಕಿ ಅಂತ. then they said okay fine go ahead ಅಂತ. ಆವಾಗ I used to do big coffee with Shruti ಅಂತ. It was not ಪಟಾಕಿ ಮಾರ್ನಿಂಗ್ with Shruti. ಹೌದು, ಪಟಾಕಿ ಮಾರ್ನಿಂಗ್ಸ್ ಇತ್ತೀಚೆಗೆ ಅಂದ್ರೆ 2020 ಆ ಟೈಮಲ್ಲಿ, ಕೋವಿಡ್ ಗಿಂತ ಮುಂಚಿತವಾಗಿ 2018 2019 ಆ ಟೈಮಲ್ಲಿ ಪಟಾಕಿ ಮಾರ್ನಿಂಗ್ಸ್ ಅಂತ ನಾನು ಐ ಚೇಂಜ್ ದ ನೇಮ್ ಆಫ್ ಮೈ ಶೋ ಅಂಡ್ ದಿ ಎಂಟೈರ್ ಪರ್ಸನಾಲಿಟಿ ಆಫ್ ಮೈ ಶೋ. ಸೊ ಒಂದು ಸಿಗ್ನೇಚರ್ ಅಂದ್ರೆ ಯಾರು ನನ್ ಗುಡ್ ಮಾರ್ನಿಂಗ್ ಅಂತ ಹೇಳೋದೇ ಇಲ್ಲ, ಬಿಟ್ಟೇ ಬಿಡ್ತಾರೆ. ಯಾರು ಮಾತಾಡಿದ್ರು, ಎಲ್ಲಿಂದ ಫೋನ್ ಮಾಡಿದ್ರು ಹಾಯ್ ಪಟಾಕಿ ಮಾರ್ನಿಂಗ್ ಶುರು ಅಂತಾನೆ ಹೇಳ್ತಾರೆ. ಪಟಾಕಿ ಮಾರ್ನಿಂಗ್, ಪಟಾಕಿ ಈವ್ನಿಂಗ್, ಇದು ಹ್ಯಾವ್ ಅ ಪಟಾಕಿಯಸ್ ಡೇ. ಸೊ ದೇರ್ ಇಸ್ ನೋ ಗುಡ್ ಮಾರ್ನಿಂಗ್ ಎನಿಮೋರ್ ಡಿಕ್ಷನರಿಯಲ್ಲಿ. ಯಾ ಸಿಗ್ನೇಚರ್ ಅಂದ್ರೆ ಮಹಾಜನಗಳು ಅಂತ ಪದ ಯೂಸ್ ಮಾಡ್ತೀನಿ, ಮಿಸ್ಟೇಕ್ ಬಿಕೇಮ್ ರಾಂಗ್ ಅಂತ. ಎವ್ರಿ ಟೈಮ್ ಐ ಹ್ಯಾವ್ ಅ ಸೈನ್ ಆಫ್ ಇನ್ ಮೈ ಶೋ, ಹ್ಯಾವ್ ಅ ವೆರಿ ವೆರಿ ಪ್ರೊಡಕ್ಟಿವ್, ಪ್ರೊಟೆಕ್ಟೆಡ್ ಅಂಡ್ ಅ ಪಟಾಕಿ ಡೇ ಅಂಡ್ ಅ ಬ್ಲೆಸ್ ವೀಕ್ ಅಹೆಡ್ or weekend ahead or whatever it is. I think ನನ್ನ ಪರ್ಸನಾಲಿಟಿ, ಈವನ್ ದೋ ಐ ಆಮ್ ಅ ವೆರಿ ಲೌಡ್ ಪರ್ಸನ್ ಇನ್ ಜನರಲ್, ತುಂಬಾ ಜಾಸ್ತಿ ಮಾತಾಡ್ತೀನಿ, ಜೋರ್ ಗಂಟ್ಲೆಲ್ಲ ಇದೆ. ಆದ್ರೆ ಈ ಆಧ್ಯಾತ್ಮಿಕತೆಯ ಕಡೆಗೆ ಹೋದಾಗ ನನ್ನ ಜೀವನ ಮಾತ್ರ ಅಲ್ಲ, ಬಹಳಷ್ಟು ಜನರ ಜೀವನನು ಐ ಥಿಂಕ್ ನನ್ನ ಜೊತೆಗೆ ವಿ ಇವಾಲ್ವ್ಡ್ ಟುಗೆದರ್. ಯುನೋ ಶಾಲಿನಿ ಹೇಳ್ತಿದ್ರಲ್ಲ, ಬಿಗಿನಿಂಗ್ ರೇಡಿಯೋ ಡೇಸ್ ಅಲ್ಲಿ ರೇಡಿಯೋ ವಾಸ್ ಅ ಬ್ಯಾಕ್ ಗ್ರೌಂಡ್ ಮೀಡಿಯಂ. ಟುಡೇ ಇಟ್ಸ್ ನೋ ಮೋರ್ ಅ ಬ್ಯಾಕ್ ಗ್ರೌಂಡ್ ಮೀಡಿಯಂ. ರೇಡಿಯೋ ಇಸ್ ಅಪಾಯಿಂಟ್ಮೆಂಟ್ ಲಿಸ್ನಿಂಗ್. ಅದು ಒಂದು ಅದ್ಭುತವಾದ ಬದಲಾವಣೆ. ನಾನು ಹೇಳ್ತೀನಿ ಹರೀಶ್, ನಾ ನನಗೆ 4 ಸೆಕೆಂಡ್ ಗೋಲ್ಡ್ ಫಿಶ್ ಮೆಮೊರಿನೇ. ನಾನು ಏನಾದ್ರು ಬೆಳಗ್ಗೆ ಹೇಳಿದ್ರೆ ಮಧ್ಯಾಹ್ನ ಹೊತ್ತಿಗೆ ಮರ್ತೋಗಿರ್ತೀನಿ. ನಾನು ನಿಮ್ ಕತೆನೆ, ನನ್ಗೆ ಯಾವ ಸ್ಕ್ರಿಪ್ಟ್ ಓದಕ್ಕಾಗಲ್ಲ, ಯಾವ ಚಾನಲ್ ಟಾಕ್ ಬ್ಯಾಕ್ ನಿಲ್ಲಲ್ಲ ಕಿವಿಯಲ್ಲಿ. ನಾನು ಸ್ಟಾರ್ ಸವಿರುಚಿ ಫುಲ್ ಶೂಟ್ ಮಾಡಿದೀನಲ್ಲ ವಿದೌಟ್ ಟಾಕ್ ಬ್ಯಾಕ್. ಯಾಕೆ ಗೊತ್ತಾ, ಕಿವಿಯಲ್ಲಿ ಪ್ಲಗ್ಗೆ ನಿಲ್ಲಲ್ಲ. ಅದಕ್ಕೆ ಸೆಲೋಟೇಪ್ ಹಾಕಿ ಏನೇನೋ ಹಾಕಿ ಕವರ್ ಮಾಡಿ ಅದೆಲ್ಲ ಬಿದೋಗ್ತಾ ಇತ್ತು. ಮೇಡಮ್ ಕೊಡಕ್ಕೆ ಆಗಲ್ಲ ನಿಮ್ಗೆ ಟಾಕ್ ಬ್ಯಾಕ್ ಅಂತ ಹೇಳಿದ್ರು. ಅಂಡ್ ಏನಾದ್ರು ಹೇಳಿದ್ರೆ ಓದಿ ವಾಪಸ್ ಹೇಳಕ್ ಬರಲ್ಲ, ಜ್ಞಾಪಕನೇ ಇಲ್ಲ. ಐ ಮೀನ್ ಹ್ಯಾಟ್ಸ್ ಆಫ್ ಟು ಆರ್ಟಿಸ್ಟ್ ಲೈಕ್ ದೆಮ್ ಅಂಡ್ ಯು ಗೈಸ್ ಅಂಡ್ ಆಲ್. ಯು ಕ್ಯಾನ್ ರಿಮೆಂಬರ್. ನೆನಪೇ ಇಲ್ವಲ್ಲ ಗುರು ನನಗೆ. ನಮಗೆ ಉದ್ಯಾಲೆಲ್ಲ ಇದ್ದಾಗ 4 ಪೇಜ್ ಕೊಡೋರು, 4 ಪೇಜು ಮಾಡ್ಬೇಕು. ಇವತ್ತು ಕುತೂಹಲ, ಅದು ಹಿಂಗಷ್ಟೆಲ್ಲ ನೆನ್ಪಿಟ್ಕೊಂಡು ಹೇಳ್ತಾರೆ ಈ ಡೈಲಾಗ್ಸ್ ಗಳನ್ನ ಅಂತ ನಮ್ಗೆಲ್ಲ ಹೇಳಕ್ ಬರಲ್ಲ. ನನ್ಗೆ ನೀವು ಬರೀ ಕ್ರಕ್ಸ್ ಆಫ್ ದ ಮ್ಯಾಟರ್ ಕೊಟ್ಬಿಡು ಗುರು, ನಾನು ನನ್ನ ಪಾಡಕ್ ನನ್ನ ಸ್ಟೈಲಲ್ಲಿ ಹೇಳ್ಕೊಡ್ತೀನಿ ಅಂತ ಅಲ್ಲಿಗೆ. ಸೊ ಪಟಾಕಿ ಮಾರ್ನಿಂಗ್ಸ್ ಅಲ್ಲಿ ಏನಾದ್ರು ಬೆಳಗ್ಗೆ ಹೇಳಿದ್ರೆ ನನಗೆ ಮಧ್ಯಾಹ್ನ ಜ್ಞಾಪಕ ಇರಲ್ಲ. ನಮ್ಮ ಜನಗಳು ಇವತ್ತು ಹೆಂಗಿದ್ದಾರೆ ಅಂದ್ರೆ, ಜನಗಳು ದೇ ಹ್ಯಾವ್ ಬುಕ್ಸ್. ನಾನು ಹೇಳಿರೋ ಒಂದೊಂದು ಕಾಂಟೆಂಟು ಅವ್ರ ಹತ್ರ ಬುಕ್ ಇದೆ. ಎವ್ರಿ ಸಿಂಗಲ್ ವರ್ಡ್ ದೇನೋ, ಐ ಹ್ಯಾವ್ ಏನ್ ಹೇಳಿದ್ದೀನೋ, ದಟ್ ಈಸ್ ದ ಬ್ಯೂಟಿ. ಐ ಮೀನ್ ರೇಡಿಯೋ ಎಲ್ಲಿ ಹೋಗಿದೆ ಇವತ್ತು ಅಂದ್ರೆ, ಈಗಿನ ಕಾಲದಲ್ಲಿ OTT ಇದೆ, ಪೀಪಲ್ ಹ್ಯಾವ್ ಸೋ ಮೆನಿ ಅದರ್ ಆಪ್ಷನ್ಸ್. ರೇಡಿಯೋ ಕೇಳ್ತಾರ ಅಂತ ಕೇಳಿದ್ರೆ ಲಿಸ್ನರ್ಶಿಪ್ ನೋಡಿ, ರೇಡಿಯೋದ ಎಷ್ಟಿದೆ, 50% ಶೇರ್ ಟಚ್ ಮಾಡಿದೀವಿ ನಾವು, ಹುಚ್ಚಾಪಟ್ಟೆ. ಇಟ್ಸ್ ಅಮೇಝಿಂಗ್. It's all because of the people, the way they give you. One thing ಅವಳು ಹೇಳಿದ್ ನಾನು I agree. ಮೊದಲೆಲ್ಲ ಫೋನ್ಗಳಲ್ಲಿ ಎನಿ ಫೋನ್ ತಗೊಳ್ಳಿ, ಸ್ಮಾರ್ಟ್ ಫೋನ್ ಅಲ್ಲಿ ರೇಡಿಯೋ ಆಪ್ಷನ್ ಇರೋದು. ಇವಾಗಿಲ್ಲ, ಸ್ಮಾರ್ಟ್ ಫೋನ್ಸ್ ಅಲ್ಲಿ ಇಲ್ಲ. ಐ ಡೋಂಟ್ ಲೈಕ್ ದಟ್. ನಾನು ಇವಾಗ ಕೇಳಬೇಕು ಅಂದ್ರೆ ನಾನು ಕಾರಲ್ಲಿ ಸೆಟ್ ಮಾಡ್ಕೋಬೇಕು, ಇಲ್ಲ ಬರೋ ಕ್ಯಾಬ್ ಅಲ್ಲಿ ಸೆಟ್ ಮಾಡಬೇಕು. ನನಗೆ ಫೋನ್ ಅಲ್ಲಿ ಇಲ್ಲ ಇವಾಗ. ಐ ಮಿಸ್ ದಟ್. In fact, there is a proposal. ಹೌದು. Since I think only your government is making it mandatory. ಎಲ್ಲಾ ಫೋನಲ್ಲಿ ಇರಬೇಕು ಅಂತ. ಬಿಕಾಸ್ ಇನ್ನೇನೇ ನಿಂತೋದ್ರು, ಕೇಬಲ್, ಡಿಜಿಟಲ್, ವಾಟ್ ಎವರ್, ದೇರ್ ಇಸ್ ಅ ಟ್ರಾನ್ಸ್ಮಿಟರ್, ದೇರ್ ಇಸ್ ಅ ರಿಸೀವರ್, ದೇರ್ ಇಸ್ ನಥಿಂಗ್. ಸೊ ಇನ್ ಟೈಮ್ಸ್ ಆಫ್ ಎಮರ್ಜೆನ್ಸಿ ಎಲ್ಲ ರೇಡಿಯೋ ಬಿಕಮ್ಸ್ ಅ ವೆರಿ ಪವರ್ಫುಲ್ ಮೀಡಿಯಂ. ಎಲ್ಲಾ ಫೋನಲ್ಲಿ ರಿಸೀವರ್ ಇರಬೇಕು ಅಂತ ದಿಸ್ ಅ ಪ್ರಪೋಸಲ್. ಆಕ್ಸೆಪ್ಟ್ ಮಾಡಿ ಅದು ಬಂದ್ರೆ ಇನ್ನೂ ಒಳ್ಳೇದು. ಲಿಸ್ನರ್ಶಿಪ್ ವಿಲ್ ಓನ್ಲಿ ಗೋ. ಬಟ್ ಲೈಕ್ ಪ್ರಧಾನಿಗಳು ಮನ್ ಕಿ ಬಾತ್ ಮಾಡ್ತಾರಲ್ಲಪ್ಪ, ರೇಡಿಯೋ ಪವರ್ ಆಫ್ ರೇಡಿಯೋ, and that is one of the highest listened shows. Correct. And you know, she said ivaga OTT bandide adide idide. You remember 1979 ಅಂದ್ರೆ ಇವತ್ತಿಗೆ 45 years ago, video killed the radio star anta ಒಂದು ಹಾಡು ಬಂತು, in English song. They thought when video channels, video music channel launched, radio mugitu, radio presenters mugitu, kate mugitu. 45 years radio is not dead, it will never die. And ivattu OTT enadru barbodu, they are mocking, saying digital will kill the radio star. It's not going to happen. Radio will be the most powerful, the most consumed, the most intimate medium. ಮಜಾ ಏನ್ ಗೊತ್ತಾ, ರೇಡಿಯೋಗೆ there is another kind of a sentimental value. ಯಾರ್ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಹೆಂಗ್ ಗೊತ್ತಾಯ್ತಂತೆ, it was through radio.
ದಟ್ ಅನೌನ್ಸ್ಮೆಂಟ್ ಫ್ರೀಡಮ್ ಸಿಕ್ತು ಅಂತ ಗೊತ್ತಾಗಿದ್ದೇ ರೇಡಿಯೋ ಇಂದ. ಅಲ್ಲಿಂದ 100 years ಆಫ್ ರೇಡಿಯೋ ಸೆಲೆಬ್ರೇಟ್ ಮಾಡ್ತಾ ಇದೀವಲ್ಲ ಇವತ್ತು. ಅಮೆರಿಕದಲ್ಲ ಇವತ್ತಿಗೂ ದೇ ಸೆಂಡ್ ಔಟ್ ಮೆಸೇಜಸ್, ಏನಾದ್ರೂ ಮುಖ್ಯವಾದ ಇನ್ಫಾರ್ಮೇಶನ್ ಇದ್ರೆ ಇಟ್ ಗೋಸ್ ಟು ರೇಡಿಯೋ. ಅದಕ್ಕೆ ತಾನೇ ದೇ ಟಾಕಿಂಗ್ ಅಬೌಟ್ ಮೇಕಿಂಗ್ ಬ್ರಾಡ್ಕಾಸ್ಟಿಂಗ್ ಅಲ್ಲಿ ನ್ಯೂಸ್ ಕೊಡೋ ತರ ಮಾಡ್ಲಿ, ನಾಟ್ ಜಸ್ಟ್ ಇನ್ಫೋಟೈನ್ಮೆಂಟ್, ಯು ನೋ, ಇಟ್ ಹ್ಯಾಸ್ ಟು ಬಿ ಇನ್ಫಾರ್ಮೇಶನ್, ಅಂದ್ರೆ ನ್ಯೂಸ್ ಬೇಸ್ಡ್ ಇನ್ಫಾರ್ಮೇಶನ್ ಕೊಡೋ ತರ ಮಾಡ್ಲಿ ಅಂತ ಇವಾಗ ಪ್ರಪೋಸಲ್ಸ್ ನಡೀತಾ ಇದೆ. ನಾನು ಯಾವಾಗ ಹೇಳ್ತಿರ್ತೀನಿ, ನನ್ನ ಈಗಿನ ನಾನು ವರ್ಕ್ ಮಾಡ್ತಿರೋ ಟಿವಿ ಚಾನಲ್ ಹೇಳ್ತಾ ಇರ್ತೀನಿ, ಯು ಕ್ಯಾನ್ ಟೇಕ್ ಮಿ ಔಟ್ ಆಫ್ ರೇಡಿಯೋ ಬಟ್ ಯು ಕ್ಯಾನ್ ಟೇಕ್ ಔಟ್ ದ ರೇಡಿಯೋ ಔಟ್ ಆಫ್ ಯು ಅಂತ. ಹೌದು, ಅಂದ್ರೆ ರೇಡಿಯೋ ಎಷ್ಟು ಇಂಬೈವ್ ಆಗ್ಬಿಟ್ಟಿದೆ ನನ್ನಲ್ಲಿ ಏನಕ್ಕೆ, ಎವ್ರಿ ಡೇ ವಾಟ್ ಎವರ್ ಐ ಟಾಕ್ ಐ ಗೋ ಬ್ಯಾಕ್ ಟು ಮೈ ರೇಡಿಯೋ. ಅಂದ್ರೆ ನನ್ನ ರೇಡಿಯೋ ಲರ್ನಿಂಗ್, ಮೈ ರೇಡಿಯೋ ಡೇಸ್, ಎವ್ರಿಥಿಂಗ್. ಅಂದ್ರೆ ಒಂದು ಟೆಕ್ಸ್ಟ್ ಬುಕ್ ತರ ನನಗದು ರೇಡಿಯೋ ಅನ್ನೋದು. ಮೈಕಾನಲ್ಲಿ ನಾವು ಟ್ರೈನಿಂಗ್ ಮಾಡಿದ್ವಿ 26 days. ಆ ಟ್ರೈನಿಂಗ್ ನ ಅಷ್ಟು ಪುಸ್ತಕಗಳು ಇವತ್ತಿಗೂ ನನ್ನ ಹತ್ರ ಇದೆ. ಡ್ಯಾನೋಡೆ ಟ್ರೈನಿಂಗ್ ಶೀಟ್ಸ್ ಇದೆ ನನ್ನ ಹತ್ರ. ಡ್ಯಾನೋಡೆ ಶಾಲಿನಿ, ಮೀ ಅಂಡ್ ಕಿರಣ್ ಶ್ರೀಧರ್, ನಾವು ಒಂದು 3 ರಿಂದ 4 ತಿಂಗಳು ಪ್ರಪಂಚದ ರೇಡಿಯೋ ಗುರು ಡ್ಯಾನೋಡೆ ಅಂಡ್ ಕೀತ್ ಪ್ರಿಂಗಲ್, ಸಿ ಅವ್ರಿಬ್ಬರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿದೀವಿ. ನಾನಂತೂ ಇನ್ನೂ ಕ್ಲೋಸ್ ಆಗಿ ಮಾಡಿದೀವಿ ನಾವಿಬ್ರು. ಅನ್ಫಾರ್ಚುನೇಟ್ಲಿ ಬ್ಯಾಕ್ ದೆನ್ ರೇಡಿಯೋ ಗುರುಗಳ ಜೊತೆ ಇದ್ದವ್ರು ನಾವು. ಅವ್ರು ಯಾರು ಅನ್ನೋ ಮಹತ್ವ ನನಗೆ ಗೊತ್ತಿರ್ಲಿಲ್ಲ. ಅವ್ರದೆಲ್ಲ ಟ್ರೈನಿಂಗ್ ಮುಗಿಸ್ಕೊಂಡು ಬಂದ್ಮೇಲೆ ನನಗೆ ಗೊತ್ತಾಯ್ತು ನಾನು ಯಾರ್ ಪ್ರೆಸೆನ್ಸ್ ಅಲ್ಲಿ ಇದ್ದೆ ಅಂತ. ನನಗೆ ಆಮೇಲೆ ಗೊತ್ತಾಯ್ತು. I have a photograph. ಲಿಫ್ಟ್ ಅಲ್ಲೆಲ್ಲ ಫೋಟೋ ತೆಗೆದಿದ್ದೀನಿ ನಾನು ಅವ್ರ ಜೊತೆ. ಪ್ಲೀಸ್ ಐ ಹ್ಯಾವ್ ಟು ಟೆಲ್ ದಿಸ್. ನಮ್ಮ ಹರೀಶ್ ಅನ್ನ ಫೋಟೋಗ್ರಾಫಿಕ್ ಸ್ಕಿಲ್ಸ್ 1.5 ತಿಂಗಳು ಸಾಯಿಸ್ಬಿಟ್ಟು ನನ್ನ ಹತ್ರ 3 CD ಇದೆ. ಅವ್ನ ಫೋಟೋ ತೆಗೆದಿರೋದು 3 CD. ಇನ್ಫ್ಯಾಕ್ಟ್ ಹರೀಶ್ ಅದ್ರಲ್ಲಿ ಯಾರಾದ್ರೂ ತಿಂತಿದ್ರೆ ಫೋಟೋ, ಮೈಕ್ ಆನ್ ಮಾಡಿದ್ರೆ ಫೋಟೋ ತೆಗಿಯೋನು ಗುರು. ಅಂಡ್ ಅವಾಗ ಒಂದು ಸ್ಟೈಲು ನೆನಪಿದೆ, ಒಂದು ಲೂಸ್ ವಾಚ್ ಹಾಕೊಳ್ಳೋನು ಆಯ್ತಾ, ಇಲ್ಲಿ ಬಂದ್ಬಿಡೋದು. ವಿಜಿಎಲ್ ಕ್ಯಾಮ್ರಾ 6600 ನೋಕಿಯಾ ಜಾಸ್ಟಿಕ್. ಆ ಥರದಲ್ಲಿ ನಮ್ಮ ಬೀಟ್ ರಾಜಾ ಹೂ ವಾಸ್ ವಿತ್ ರೇಡಿಯೋ ಮಿರ್ಚಿ ಎಲ್ಲ ಒಂದು ಈಟ್ ರಾಜಾ ಅಂತ ಈಗ ಮಲೇಷ್ಯಾದಲ್ಲಿ ತುಂಬಾ ಫೇಮಸ್. ಹಿ ವಾಸ್ ವೇರ್ ಆಫ್ ಟೈಮ್ಸ್. ಇದೇ ತರ ಅವನ ಹತ್ರ ಮೊಬೈಲ್ ಇರ್ತಿತ್ತು. ಅವಾಗಿನ ಕಾಲಕ್ಕೆ ಸೆಲ್ಫಿ ವಿಡಿಯೋಸ್ ಮಾಡೋನು. ಅವ್ನು ಟಾಕಿಂಗ್ ಅಬೌಟ್ 2007-8. ಇವತ್ತಿಗೂ ಯೂಟ್ಯೂಬ್ ಅಲ್ಲಿ ನಮ್ಮ ಹತ್ರ ಇರೋ ಮಿರ್ಚಿ ವಿಡಿಯೋಸ್ ಇಸ್ ಓನ್ಲಿ ಅವ್ನು ತೆಗ್ದಿರೋದು. ಬೇರೆ ವಿಡಿಯೋಸ್ ಇಲ್ಲ. ಬೆಂಗಳೂರಿನ ಕೋರಮಂಗಲದಲ್ಲಿ ಬಿಗ್ ಎಫ್ ಶುರು ಆಯ್ತಲ್ಲ, ಅದಕ್ಕೆ ಮುಂಚೆ ಕನ್ಸ್ಟ್ರಕ್ಷನ್ ಆಯ್ತಲ್ಲ, ಮತ್ತೆ ನಾವೆಲ್ಲ ಹೇಗಿದ್ವಿ, ಹೇಗೆ ನಡೀತು. ನನ್ನ ಹತ್ರ ಒಂದು 6,500 ಸಾವಿರ ಫೋಟೋ ಇದೆ. ಅದು ನನ್ನ ಹತ್ರ ಮಾತ್ರ ಇರೋದು. ಅದು ಡಿಜಿಟಲಿ ಕನ್ವರ್ಟೆಡ್. ನನ್ನ ಲ್ಯಾಪ್ಟಾಪ್ ಅಲ್ಲಿ ಇದೆ, ಹಾರ್ಡ್ ಡಿಸ್ಕ್ ಅಲ್ಲಿ ಇದೆ. ಅಷ್ಟು ಕೂಡ ನಂಗೆ ಐ ಸ್ಟಿಲ್ ರಿಮೆಂಬರ್. ಒಂದಿನ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ ನಾನು, ಯಾರಿಗೂ ನನ್ನ ಬರ್ಡೇ ಗೊತ್ತಿರಲಿಲ್ಲ, ಇತ್ತೀಚೆಗಷ್ಟೇ ಗೊತ್ತಾಗಿದ್ದು. ಅವಾಗ ಒಂದಿನ ನನ್ನ ಬರ್ಡೇ ಹೆಂಗೋ ಗೊತ್ತಾಯ್ತು. ನಂಗೊಂದು ಸರ್ಪ್ರೈಸ್ ಕೊಡಬೇಕು ಅಂತ ಇವರು ನಮ್ಮ ಆಫೀಸಿನ ಇನ್ನೊಂದು ಪಕ್ಕ ಟೆಂಪ್ರರಿ ಶಿಫ್ಟ್ ಆಗಿದ್ವಿ. ಆಫೀಸಲ್ಲಿ ಮೇಲ್ಗಡೆ ಎಲ್ಲ ಸೆಟ್ ಮಾಡಿದ್ರು ನನ್ನ ಬರ್ಡೇಗೆ ಅಂತ. ನಾನು ಕರ್ಕೊಂಡೋಗಿ ಹಿಂಗೆ ಮಾಡಿದ್ರು. ಕೇಕಿಂದ ಏನಂತ ಹಾಕಬೇಕು, ಹರೀಶ್ ಅಂತ ಹಾಕ್ಬೇಕು ತಾನೆ, ಹ್ಯಾಪಿ ಬರ್ಡೇ ಕ್ಯಾಮ್ರೇಶ್. ಐ ಸ್ಟಿಲ್ ರಿಮೆಂಬರ್. ಫೋಟೋಗ್ರಫಿ ಈಗಲೂ ಇದೆ ನನ್ನ ಹತ್ರ. ಕ್ಯಾಮ್ರೇಶ್ ಅಂತ ಬೋರ್ಡ್ ಹಾಕಿದ್ದಾರೆ. ನಾನು ಐ ಸೆಡ್ ಯಪ್ಪ ಗುರು, ಇಷ್ಟು ಫೋಟೋ ತೆಗ್ದಿದ್ದಕ್ಕೆ ನನ್ನ ಹೆಸರನ್ನೇ ಚೇಂಜ್ ಮಾಡ್ಬಿಟ್ರಿ. ನಂದು ಮಿರ್ಚೀಸ್ ಆನ್ಸರ್ ಟು ಗೋವಿಂದ ಅಂತ ನಂದಿದ್ದು. ಅಂದ್ರೆ ನಾನು ಶೂ ನೋಸ್ ಇಟ್. ಅಂದ್ರೆ ನಾನು ಹಾಕೋದು ನನಗೆ ಈಗ ಸ್ವಲ್ಪ ಬ್ಲ್ಯಾಕ್ ಅಂಡ್ ವೈಟ್ ಆಗಿದ್ದೀನಿ. ಮುಂಚೆ ಎಕ್ಸ್ಟ್ರೀಮ್ ಒಂಥರ ಜಕಾಸ್ ಕಲರ್ಗಳು, ಆರೆಂಜ್ ಟಿ ಶರ್ಟ್, ಗ್ರೀನ್ ಅಥವಾ ರೆಡ್ ಪ್ಯಾಂಟ್ ವಿತ್ ಬ್ಲ್ಯಾಕ್ ಟಿ ಶರ್ಟ್. ಅದ್ರ ಜನರಲ್ ಇಟ್ ಯೂಸ್ ಬಿ ವೆರಿ ಕಲರ್ಫುಲ್. ಸೊ ದಟ್ ಯೂಸ್ ಟು ಬಿ ಮೈ ಇದು ಅಂದ್ರೆ ಮಿರ್ಚೀಸ್ ಆನ್ಸರ್ ಟು ಗೋವಿಂದ ಅಂತ. ದಟ್ ಇಸ್ ಬಾಲ್ಕನಿ ಗೋವಿಂದ ಸ್ಟೈಲು ಅಂತ. ಅಂದ್ರೆ ಜನಕ್ಕೆ ಏನೋ ಒಂದು ಕ್ಯಾರೆಕ್ಟರ್ ಬೇಕಲ್ಲ, ಒಂದು ಡಿಫೈನ್ ಮಾಡ್ಬೇಕಲ್ಲ ನನ್ನ. ಅದಕ್ಕೆ ಮಿರ್ಚೀಸ್ ಆನ್ಸರ್ ಟು ಗೋವಿಂದ ಅಂತ. ದಟ್ ವಾಸ್ ಬಾಲ್ಕನಿ ಬಾದ್ಶಾ ಅಂತ. ಸೊ ಶಾಲಿನಿ ಒಂದು ಮಾತು ತೆಗೆದ್ಲು. ಅಂದ್ರೆ ಕಿರಣ್ ಶ್ರೀಧರ್ ಯಾರು ಅಂತ ನೋಡಿರ್ಲಿಲ್ಲ. ದೆನ್ ನಾನು ನೋಡಿದೆ ಅಂತ. ಶಾಲಿನಿ ಒಂದ್ ಮಟ್ಟಕ್ಕೆ ಜನ ನೋಡಿದ್ರು. ಮಾತಾಡ್ಬೇಕಾದ್ರೆ ಪಾಚು ಲಿಂಕ್ ಆಗ್ತಿದ್ಲು. ಶಾಲಿನಿ ಹಿಂಗ್ ಕಾಣಿಸ್ತಾರೆ, ಬಿಂದಿ, ನೀಟ್ ಒಂದ್ ಸೀರೆ, ಒಂದ್ ಎಲ್ಡರ್ಲಿ ಫೀಲ್ ಅದಿದೆಯಲ್ಲ, ಆ ಫೀಲ್. ಅಲ್ಲಲ್ಲ, ಅವಾಗಿಂದನು ಹಾಗೆ ಅಂದ್ರೆ ನೋಡಕ್ ಹಂಗೆ. ಶಾಲಿನಿ ಯಾರೊಂದು ಗೊತ್ತಿತ್ತು, ಆದ್ರೆ ಅವಿನಾಶ್ ಗೊತ್ತಿರ್ಲಿಲ್ಲ, ಹರೀಶ್ ಗೊತ್ತಿರ್ಲಿಲ್ಲ, ಕಿರಣ್ ಗೊತ್ತಿರ್ಲಿಲ್ಲ, ಶ್ರುತಿ ಗೊತ್ತಿರ್ಲಿಲ್ಲ. ಎಲ್ಲ ಶಾಲಿನೂ ಹೇಳಿ ಮತ್ತೆ ಬೇರೆಯವರು ಹೇಳೋಣ. ನಮ್ಮ ಧ್ವನಿ ಮೂಲಕ ಯಾರೋ ಕಂಡಿಡಿತಾರಲ್ಲ, ಎಲ್ಲ ಮಾರ್ಕೆಟ್ಗೆ ಹೋದಾಗ, ಹೋಟೆಲ್ಗೆ ಹೋದಾಗ, ಏನೋ ಕೇಳಿದಾಗ, ಸರ್ ನಿಮ್ ವಾಯ್ಸ್ ಎಲ್ಲೋ ಕೇಳಿದೀನಿ ಸರ್ ಅಂತಾರಲ್ಲ, ಆ ಥರದ ಅನುಭವ. ಪ್ಲೀಸ್ ಗೈಸ್, ಆ ಥರ ಅನುಭವ ಆಗುತ್ತೆ ಎವ್ರಿ ಸಿಂಗಲ್ ಡೇ. ನಾನೇನು ಯಾರು ಗುರ್ತು ಹಿಡಿಯೋದೇ ಇಲ್ಲ ಇವತ್ತಿಗೂ ಹರೀಶ್. ಬಿಕಾಸ್ ಐ ಥಿಂಕ್ ಮೇ ಬಿ ಬಿಕಾಸ್ ನನ್ನ ಹೇರ್ ಸ್ಟೈಲ್ ಚೇಂಜ್ ಆಗ್ತಾ ಇರುತ್ತೆ. ಅಂಡ್ ಬ್ಯಾಂಗ್ಸ್ ಬಂದಾದ್ಮೇಲಂತೂ ಸುಮಾರು ಜನರಿಗೆ ದೇ ಕಾಂಟ್ ಇವನ್ ಅಸೋಸಿಯೇಟ್. ಅಂದ್ರೆ ರೇಡಿಯೋದಲ್ಲಿ ಕೇಳೋ ಧ್ವನಿ ಇವರ ಎಷ್ಟೊಂದ್ ಸತಿ ಬಂದು ಕೇಳಿದೆ,
ಮೇಡಮ್ ನೀವು ಇಷ್ಟು ಚಿಕ್ಕವರಾ, what did you expect me to be ಅಂತ. ಅಂದ್ರೆ the kind of talking I do, they expected me to be more refined, ಒಂಥರ ತುಂಬಾ ಶಾಂತ ಸ್ವಭಾವ, elderly. ಅಲ್ಲಮ್ಮ, ನಾವು ಭೂಲೋಕದಲ್ಲಿ ವಾಸ ಮಾಡ್ತೀವಿ. ಪಾತಾಳ ಲೋಕ ಮತ್ತು ಆಕಾಶ ಲೋಕ ಈ ಎಲ್ಲದಕ್ಕೂ ಲಿಂಕ್ ಇರೋರು ಇಲ್ಲಿ ಕೂತಿದ್ದಾರೆ. ಆ ಲಿಂಕ್ ಇಟ್ಕೊಂಡ್ಮೇಲೆ ಇವ್ರೇನ್ ಚಿಕ್ಕವ್ರು ಅನ್ನಕ್ಕಾಗತ್ತಾ? ಸಿಂಪಲ್. ನಾವೆಲ್ಲ ಮಣ್ಣಿನ ಲೆವೆಲ್ ಅಲ್ಲೇ ಇದ್ದೀವಿ. that is one thing I realized in life. Speck in the universe, one small dot. ಆ ಡಾಟ್ ಅಲ್ಲೇ ಡಾಟ್ ಅಂತ ಹೇಳ್ಬೋದು. That's the beauty of life. ಸೊ ಹಾಗಾಗಿ ನಿನ್ನನ್ನು ಎಲ್ಡರ್ಲಿ ಫೀಲ್ ಮಾಡ್ತಾರಲ್ಲ ಅಂತ ಕೇಳಿಸ್ಕೊಂಡೆ. ತುಂಬಾ ಜನರಿಗೆ ಅನ್ಸುತ್ತೆ ನೀವಾ ಶ್ರುತಿ ಅಂತ, and then they go back to Instagram and they check. ಬಟ್ ಯಾರಿಗೆ ಗೊತ್ತಿದ್ಯೋ ಶ್ರುತಿ ಅಂತ ಬಂದ್ ಮಾತಾಡ್ತಾರೆ, ಓ ಮ್ಯಾಮ್ ಹಾಯ್, ಇಲ್ಲಿ ಸಿಕ್ಕಿದ್ರ ನೀವು, ಐ ಕಾಂಟ್ ಬಿಲೀವ್ ಇಟ್ ಅಂತೆಲ್ಲ ಹೇಳ್ತಾರೆ. ಅಂಡ್ ನನ್ನ ಮೀಟ್ ಮಾಡಿದ್ರೆ ಖಂಡಿತವಾಗಿಯೂ ಯಾವ್ದಾದ್ರು ಒಂದು ಕಾಯಿನ್ ಅನ್ನ ಏನೋ ಒಂದು ನನ್ನ ಹತ್ರ ಟಚ್ ಮಾಡಿ ತಗೊಂಡ್ ಹೋಗ್ತಾರೆ. 101% their life will change ಅಂತ ಅವ್ರಿಗೆ ನಂಬಿಕೆ. ಆ ನಂಬಿಕೆ ಹಾಗೆ ನಡೀಲಿ ಅಂತ ನನ್ನ ಆಸೆ ಕೂಡ. ಬಟ್ ಸಾಧಾರಣವಾಗಿ ನಾನು ಈ ತರ ಮಾತಾಡ್ತಿದ್ರೆ ಫೋನ್ ಅಲ್ಲಿ ಪೀಪಲ್ ವಿಲ್ ಸೇ, ನೀವು ಪಟಾಕಿ ಅಲ್ವಾ ಅಂತ. ನಾನೇ ಏನ್ ಮೇಡಮ್ ನೀವು ಹಿಂಗಿದ್ದೀರ ನೋಡಕ್ಕೆ, ಅದು ಸೆಕೆಂಡ್ ಒನ್ ಲೈನ್, ಅದು ಎಲ್ಲರೂ ಹೇಳ್ತಾರೆ. ಮೊನ್ನೆ ಅಂದ್ರೆ ರೀಸೆಂಟ್ ಆಗಿ JP ನಗರ್ಗೆ ಹೋಗ್ಬೇಕಾಗಿತ್ತು. ಮೆಟ್ರೋ ಇಂದ ಇಳಿದು JP ನಗರ್ಗೆ ಯಾವ್ದೋ ಒಂದು ಡೆಸ್ಟಿನೇಷನ್, ಇಟ್ ವಾಸ್ ಅಬೌಟ್ 4 kilometers. ಆಟೋ ಬುಕ್ ಮಾಡಿದೆ. ಆಮೇಲೆ ದಟ್ ಪರ್ಸನ್ ಕುಡಂಟ್ ಕಮ್, ಇಲ್ಲ ಮೇಡಮ್ ಏನೋ ವೈರ್ ಕಟ್ ಆಗೋಗಿದೆ ಸಾರಿ ಅಂತ. ಸರಿ, ಅಲ್ಲಿರೋರ ಹತ್ರನೇ ಕೇಳ್ದೆ, ಸರ್ ಏನೋ ಈ ಒಂದು ಡೆಸ್ಟಿನೇಷನ್ ಫುಲ್ ಹೇಳಕ್ಕೆ ಹೋಗ್ಲಿಲ್ಲ. ಸರ್ ಅಂತ ಹೇಳ್ದೆ, ಹಾ ಮೇಡಮ್ ಕಮ್ ಸಿಟ್, 250 rupees ಐಲ್ ಟೇಕ್ ಯು ಅಂದ್ರು. ಸರ್ 40 ರೂಪಾಯಿ ಆಗುತ್ತೆ ಸರ್ ಇಲ್ಲಿಂದ ಇಲ್ಲಿಗೆ, ಏನಕ್ಕೆ 250 rupees? ಸ್ಕ್ಯಾಮ್ ಮಾಡ್ತಾ ಇದ್ದೀರಾ ನೀವು, ನೋಡಕ್ ಹಿಂಗಿದ್ರ ಕನ್ನಡ ಮಾತಾಡ್ತಾ ಇದ್ದೀರಾ? ಸರ್ ನಾನ್ ಸ್ಕ್ಯಾಮ್ ಮಾಡ್ತಲ್ಲ ಸರ್, ನೀವ್ ಸ್ಕ್ಯಾಮ್ ಮಾಡ್ತಾ ಇದ್ರ. ನೀವೇ ಸ್ಕ್ಯಾಮ್ ಮಾಡ್ತಾ ಇರೋದು, ಮೊದ್ಲೇ ಹೇಳ್ಬೇಕು ತಾನೆ ನೀವು ಇಂಗ್ಲಿಷ್ ಅವ್ರಲ್ಲ ಅಂತ. ನನ್ಗೆ 2 ನಿಮಿಷ ನಾನು ಏನ್ ಮಾತಾಡಿದ್ರೆ ನಂಗೆ ಗೊತ್ತಿಲ್ಲ. ಆಮೇಲೆ ಹಿಂದೆ ಹೇಳಿದ್ರು, ಇದು ಪಟಾಕಿ ಕಣ ಅಂತ. ಮೇಡಮ್ ನೀವು ಪಟಾಕಿ ಬಿಡಿ ಮೇಡಮ್, 40 rupees ಅಲ್ಲ ಬರ್ತೀನಿ. ಅಯ್ಯೋ ಸರ್ ನಾ ಹೇಳ್ದೆ, ಏನ್ ಸರ್ ಇದು ಸ್ಕ್ಯಾಮ್ ಅಂತ ಇದ್ರೆ, ನೀವು ನನ್ನ ಸ್ಕ್ಯಾಮ್ ಮಾಡಕ್ ಟ್ರೈ ಮಾಡಿದ್ದದ. ನೀವು ಮೇಡಮ್ ಹಿಂಗೆಲ್ಲ ಇರಬಾರ್ದು ಮೇಡಮ್, ನಿಮ್ಮನ್ನ ನೋಡಿದ್ರೆ ನೀವು ಅಂತ ಗೊತ್ತೇ ಆಗಲ್ಲ ಅಂತ. ಸರಿ ಸರ್ ನಾನೇ ಸ್ಕ್ಯಾಮ್ ಮಾಡಿದ್ದು. ಯು ಆರ್ ಕ್ರೇಜಿ ಅಲ್ಲ? I think you should. What is the definition of being crazy? Not being ordinary. Who is ordinary over here, Harish, including you? So that's what you're asking. Yeah, exactly. All creative guys. We all are our own definitions of crazy. They say all creative guys are. There is a saying that all genius are eccentric, but all eccentrics are not genius. Correct. Ilde hodu, I cannot become a Kiran. He's a unique person. I cannot become Shalini. I cannot become Avi. I cannot become you. ನಮ್ ಜಾಗ ಯಾರಾದ್ರೂ ತಗೊಳ್ಳೋದಕ್ಕೆ ಸಾಧ್ಯನಾ? ಇಟ್ಸ್ ಇಂಪಾಸಿಬಲ್. ಎಷ್ಟೊಂದು ಜನ ಕೇಳ್ತಾರೆ, ಮ್ಯಾಮ್ ಐ ಫೀಲ್ ಐ ಆಮ್ ನಾಟ್ ಅ ಸಕ್ಸೆಸ್, ಐ ಆಮ್ ಅ ಫೇಲಿಯರ್ ಅಂತ. ಲೈಕ್ ವಾಟ್ ಇಸ್ ದ ಡೆಫಿನೇಷನ್ ಆಫ್ ಸಕ್ಸೆಸ್? ಇವತ್ತು ಮಧ್ಯಾಹ್ನ ಚೆನ್ನಾಗಿ ಅಡುಗೆ ಮಾಡಿ ರುಚಿ ಚೆನ್ನಾಗಿ ಬಂದ್ರೆ ಇಟ್ ಸಕ್ಸೆಸ್ ಓನ್ಲಿ. ಇವತ್ತು ಲೆಮನ್ ಟೀ ಏನ್ ಅದ್ಭುತವಾಗಿತ್ತು, ಅದು ಸಕ್ಸೆಸ್ ನನ್ನ ಪ್ರಕಾರ. ನನ್ನ ಅಡುಗೆ ಮನೇಲಿ ಬಿಟ್ಬಿಡಿ ಅಧ್ವಾನ ಆಗೋಗುತ್ತೆ. ಸೊ ದಟ್ಸ್ ದಿ ಹೋಲ್. ಮನುಷ್ಯನ ಬದುಕಲ್ಲಿ ಎವ್ರಿ 4 years 5 years ಸಕ್ಸಸ್ ಡೆಫಿನೇಷನ್ ಚೇಂಜ್ ಆಗುತ್ತೆ. ಪ್ರತಿ ದಿನ ಚೇಂಜ್ ಆಗುತ್ತೆ ಹರೀಶ್. 4 years 5 years ಇಸ್ ಟೂ ಮಚ್. ಇವತ್ತು ಚಪ್ಪಲಿ ಹಾಕೊಂಡಿದ್ದೀನಿ ನೋಡಿ, ಶೂಸ್ ಇದ್ರಲ್ಲಿ ನಡೆದ್ಬಿಟ್ಟಿದ್ದೀನಿ, ಅಲ್ಲಿಂದ ಇಲ್ಲಿ ತನಕ ಸಕ್ಸೆಸ್. ಏನಂತೂ ಎಲ್ಲೂ ಕಾಣಿಸಿರ್ಲಿಲ್ಲ, ಯಾರೊಂದು ಗೊತ್ತೇ ಇರ್ಲಿಲ್ಲ ಜಗತ್ತಿಗೆ. ಐ ಥಿಂಕ್ ಈಗಲೂ ಗೊತ್ತಿಲ್ಲ. ಅಂಡ್ ಇನ್ನೊಂದು ಏನಂದ್ರೆ, ಮೈ ಆನ್ ಏರ್ ಪರ್ಸನಾಲಿಟಿ ಅಂಡ್ ಆಫ್ ಏರ್ ಪರ್ಸನಾಲಿಟಿ ವೆರಿ ಡಿಸ್ಟಿಂಕ್ಟ್. ತುಂಬಾ ವ್ಯತ್ಯಾಸ ಇದೆ. ಐ ಡೋಂಟ್ ನೋ ಹೌ, ಬಟ್ ಅದೇ ನನಗೂ ಅನ್ಸುತ್ತೆ ಒಂದೊಂದ್ಸಲ. ಡು ಯು ಲೈಕ್ ಚೌಚೌ ಬಾತ್? ಓ ಐ ಲವ್ ಇಟ್. ನಿನ್ ಶೋನ ಯಾರೋ ಕೇಳ್ತಾ ಇದ್ರು, ರೆಕಾರ್ಡ್ ಮಾಡಿ ಬಂದಾಗ್ಲೋ ಅಥವಾ ರಿಪೀಟ್ ಆದಾಗ್ಲೋ, ಅಂಡ್ ಅವ್ರು ನಿನ್ ಮಾತಾಡಿದ್ಮೇಲೆ ಕಿರಣ್ ನೀವೇನಾ ಸರ್ ಅಂದಿದ್ದು? ಆಕ್ಚುಲಿ ನೋ, ಬಿಕಾಸ್ ಅವಾಗೆಲ್ಲ ಇಟ್ ವಾಸ್ ಇನ್. ನಾನು ಇವತ್ತಿಗೂ ಯಾವ ಇನ್ಸ್ಟಾಗ್ರಾಮ್ ವಾಟ್ ನಾನು ಏನೋ ಹಾಕೋದಿಲ್ಲ. ಐ ಡೋಂಟ್ ನೋ, ದಟ್ಸ್ ಮೀ, ಹಾಕೋದಿಲ್ಲ. ಸೊ ಅಷ್ಟು ಯಾರು ಐಡೆಂಟಿಫೈ ಮಾಡಲ್ಲ. ಅವಾಗ್ಲೂ ಮಾಡ್ತಾ ಇರ್ಲಿಲ್ಲ. ಅವಾಗ ಏನಿತ್ತು, ಸಮ್ ಆರ್ಕುಟ್ ವಾಟ್ ಎವರ್ ಫೋರ್ಸ್ ಮಾಡೋರು ಹಾಕಿ ಅಂತ ಏನೋ ಒಂದೆರಡು ಹಾಕಿದ್ದೆ, ಐ ಡೋಂಟ್ ಇವನ್ ರಿಮೆಂಬರ್. ಅದರಿಂದ ಯಾರಿಗೂ ಗೊತ್ತಿರ್ಲಿಲ್ಲ. ಸೊ ಐ ಥಿಂಕ್ ವಿಚ್ ಇಸ್ ಆಲ್ಸೋ ಗ್ರೇಟ್, ಥಿಯೇಟರ್ ಆಫ್ ಮೈಂಡ್. ಹೌ ಅವ್ರು ಹೇಗಿರ್ಬೋದು, ವಾಟ್ ಕೈಂಡ್ ಆಫ್ ಪರ್ಸನಾಲಿಟಿ. ಜನ ಆ ಕಡೆ ಹಿಂಗೆ ಯೋಚನೆ ಮಾಡ್ತಾರೆ ಅಂದ್ರೆ, ಬಡವರು ಬಂದು ಅವಾಗ ಮಧ್ಯ 3-4 ಸರಿ ಮಾತಾಡ್ತಾರೆ, ಈಸಿ ಜಾಬ್, ಬೆಳಗ್ಗೆ ಹೊತ್ತು 3 hour ಇರ್ತಾರೆ. ಆಮೇಲೆ ಏನ್ ಕೆಲಸ ಇವ್ರಿಗೆ? ಅದಕ್ಕೆ ನಾನು ನಾನ್ ಗೂಗ್ಲಬಲ್ ಕಾಂಟೆಂಟ್ ಮಾಡೋದು ಹರೀಶ್. ಸೀರಿಯಸ್ಲಿ, ಎಷ್ಟು ಮಹಾಜನಗಳ ಹತ್ರ ಮಾತಾಡಿ ಒಂದು ವಿಷಯನ ತಿಳ್ಕೊಂಡು ಆ ಒಂದು ಕಾರ್ಯಕ್ರಮನ ಮಾಡ್ತೀನಿ ಅಂದ್ರೆ, ಒಂದೊಂದ್ಸತಿ ಐ ಪ್ರೆಪ್ ಫಾರ್ 6 months ಬಿಫೋರ್. ಅಲ್ಲ, ಒಂದು ಪ್ರೆಪ್ ಅಂದ್ರೆ ಪ್ರಿಪ್ರೇಷನ್, ಮಾತಾಡೋದು ಏನು ಅಂತ ಹಿಂದೊಂದು ದಿನ ಅಥವಾ 2-3 ದಿನದ ಮುಂಚೆ ಅವತ್ತು ನೆಕ್ಸ್ಟ್ ಏನೇನಾಗುತ್ತೆ ಅಂತ ಒಂದು. ಇನ್ನೊಂದು, ಇಡೀ ಸ್ಟುಡಿಯೋ ಒಳಗಡೆ ಜನ ಅನ್ಕೊಂಡಿರ್ತೀರಿ ಇವ್ರಿಗೆ ಮಾತಷ್ಟೇ ಆಡ್ತಾರೆ ಅಂತ. ಒಂದ್ ಸ್ಟುಡಿಯೋ ಒಳಗಡೆ ಮಾಡೋ ಕೆಲಸ ನೋಡ್ಬಿಟ್ರೆ
ಯಪ್ಪ ಸರ್ಕಸ್ಗೂ ಇದಕ್ಕೂ ವ್ಯತ್ಯಾಸನೇ ಇಲ್ಲ ಅನ್ಸ್ಬಿಡುತ್ತೆ, ಆ ಮಟ್ಟಕ್ಕಿರುತ್ತೆ. ಹಾ, ಸೊ ಇಮ್ಯಾಜಿನ್ ನಾನ್ ಟಿವಿಯಿಂದ ಬಂದೋಳು, ಐ ವಾಸ್ ಪ್ಯಾಂಪರ್ಡ್ ಇನ್ ಟಿವಿ. ಪ್ಯಾಂಪರ್ ಇನ್ ಟಿವಿ ಅಂದ್ರೆ ನನ್ ಆಕ್ಟ್ ಮಾಡೋದಷ್ಟೇ. ಬಾ ಮೇಕಪ್ ಮಾಡ್ಕೋ, ಯಾವ ಸೀನೋ ಆ ಸೀನಿಗೆ ಏನ್ ಕಾಸ್ಟ್ಯೂಮ್ ಬೇಕೋ ಅದು ಹಾಕೋ, ಕ್ಯಾಮ್ರಾ ಎಲ್ಲಿ ಕಲ್ತಿದ್ದೆ, ಎಲ್ಲ ಲೈಟಿಂಗ್ ಎಲ್ಲ ಕಲ್ತಿದ್ದೆ, ಬಟ್ ಐ ನೆವರ್ ಡನ್ ಇಟ್ ಫಿಸಿಕಲಿ. ಸೊ ಫಸ್ಟ್ ಟೈಮ್ ಟ್ರೈನಿಂಗ್ ಅಲ್ಲಿ ಅಹಮದಾಬಾದ್ ರಿವೇರಾ ಹೋಟೆಲ್ ಅಲ್ಲಿ ನೀವು ವರ್ಕ್ ಮಾಡೋ ಕಾನ್ಸೋಲ್ ಕ್ವಾಲಿಟಿ ಇನ್ ರಿವೇರಾ, ನೀವು ವರ್ಕ್ ಮಾಡೋ ಕಾನ್ಸೋಲ್ದು ಮಿನಿಯೇಚರ್ ವರ್ಷನ್ ಎಲ್ಲ ಒಂದ್ಸಲ ಬಂದು ನೋಡಿ ಏನ್ ಬಿಟ್ರು ಆಯ್ತಾ. ಟೆಕ್ನಾಲಜಿ ಇವತ್ತಿಗೂ ಝೀರೋನೇ. ನನ್ಗೆ ಎಷ್ಟು ಬೇಕೋ ಅಷ್ಟೇ ಕಲಿಯೋದು. ನಾನು ಹೋದ್ವಿ, ಅಲ್ಲಿ ನಿಂತ್ಕೊಂತೀವಿ, ದಟ್ ಸ್ಟುಪಿಡ್ ಪೈಲಟ್ ಕನ್ಸೋಲ್ ಅಷ್ಟಿರ್ಲಿಲ್ಲ ಹರಿ, ಇಷ್ಟೇ ಇದ್ದಿದ್ದು ಮಿನಿಯೇಚರ್ ಇತ್ತು. ಅದ್ರಲ್ಲಿ 12 ಸ್ಲಾಟ್ಸ್. ಆಮೇಲೆ ಫೇಡ್ ಔಟ್. ಆಮೇಲೆ ಏನೋ ಇದೆ, ಮೈಕ್ ಇದೆ. ಐ ಆಮ್ ಸ್ಟ್ಯಾಂಡಿಂಗ್ ದೇರ್ ಇನ್ ದ ಬ್ಯಾಕ್ ಗ್ರೌಂಡ್. ನಾನು ಹೋಗ್ಲಿಲ್ಲ ಮುಂದೆ, ಕಳಿಸಿ ಆಗೋದೇ ಇಲ್ಲ ನನ್ನ ಕೇಳಿದ್ದು ಅಂತ ನಿಂತ್ಕೊಂಡು ತಲೆ ಕೆಡಿಸ್ಕೊಂಡೆ. ಅಂಡ್ ಹೀ ಕೇಮ್, ದಟ್ ಇಸ್ ವೈ ಐ ಹೇಟ್ ಹಿಮ್. ಹೀ ಕೇಮ್, ಕೂತ್ಕೊಂಡ್ಬಿಟ್ಟು ನೀಟಾಗಿ ಅದನ್ನು ಆನ್ ಮಾಡಿ, he's operating 4 levers, like fade in fade outs with 2 fingers, and he's talking, he's playing. I saw that and comedy enta idu. I saw that and I froze. I literally freeze ಆಗ್ಬಿಟ್ಟೆ. ನಾನು ಸರ್ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಿದಾರ ನನ್ನಿಂದ? ನಾನು ಬರೀ ಮಾತಾಡೋದು ಅನ್ಕೊಂಡಿದ್ದೆ ಅಂತ. ಆಮೇಲೆ he is like, ಯಾರು ಟ್ರೈ ಮಾಡ್ತೀರಾ? I'm like, ನನ್ನ ಕಡೆ ನೋಡೋದಾದ್ರೆ ನಾನು ಅವತ್ತು ರಾತ್ರಿ ನನ್ನ ರೂಮ್ಗೆ ಹೋಗಿ ನನ್ನ ಗಂಡನ ಕಾಲ್ ಮಾಡಿ ಸರ್ ನನ್ನ ಕೈಲಿ ಆಗಲ್ಲ ಇದು. ಇಟ್ ವಾಸ್ ನೈಸ್ ಅಂಟಿಲ್ ಐ ಹ್ಯಾಡ್ ಟು ಜಸ್ಟ್ ಸ್ಪೀಕ್. ಆಗಲ್ಲ ನನಗಿದು, ನಾನು ಮಾಡಲ್ಲ, ಐ ಆಮ್ ಕಮಿಂಗ್ ಬ್ಯಾಕ್. ಆಫರ್ ಲೆಟರ್ ಕೊಟ್ಟರೆ ಐ ಆಮ್ ಗೋಯಿಂಗ್ ಟು ರಿಜೆಕ್ಟ್. ಇಫ್ ದೇ ಸೇ ಪೇ ಮೀ ಫಾರ್ ದ ಟ್ರೈನಿಂಗ್ ಐ ವಿಲ್ ಪೇ. ಐ ಆಮ್ ನಾಟ್ ಗೋನ್ ಟು ಟಚ್ ದಿಸ್ ಕಾನ್ಸೋಲ್ ಅಂದೆ. ಬಟ್ ಅನಿಲ್ ವಾಸ್ ಲೈಕ್ ಹಂಗೆಲ್ಲ ಮಾಡಬೇಡಮ್ಮ, ಕಲ್ತ್ಕೊಮ್ಮ, ಇದು ಈಸಿ ಅಂತ. ಅದಾದ್ಮೇಲೆ ವಿ ಗೋ ಅಪ್ಸ್ಟೇರ್ಸ್, ದೇರ್ ಇಸ್ ಅ ಹೋಲ್ ಸೆಟಪ್ ಆಫ್ ಕಂಪ್ಯೂಟರ್ಸ್, ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಕಾನ್ಸೋಲ್ ಅಂತ. ಅದಾದ್ಮೇಲೆ ಸೌಂಡ್ ಫೋರ್ಜ್ ಹೇಳ್ಕೊಡ್ತಿದ್ದಾರೆ, ಸೋನಿ ವೇಗಸ್ ಎಡಿಟಿಂಗ್ ಹೇಳ್ಕೊಡ್ತಿದ್ದಾರೆ. ಬೆಂಗಳೂರಿಗೆ ಬರ್ತೀವಿ, ದ ಸ್ಟುಡಿಯೋ ಇಸ್ ಸೆಟ್ ಅಪ್, ಆರ್ ಕಾನ್ಸೋಲ್ ಇಸ್ ಫ್ರಮ್ ಹಿಯರ್ ಟು ಹಿಯರ್. ಹೇಳ್ತೀನಿ ಅಂತ ಶಾಲಿನಿ ಬೆಂಗಳೂರು ಸ್ಟುಡಿಯೋ ಒಳಗಡೆ ಗ್ಲಾಸ್ ಇಂದ ನೋಡಿದ್ರೆ ಒಳಗಡೆ ಒಬ್ಳೆ ಕೂತಿದ್ದಾರೆ, ಮೈಕು ಮುಂದ್ಗಡೆ 20 ಫೇಡರು, ಮೈಕ್ 2 ಫೇಡರ್ನ ಆನ್ ಮಾಡಬೇಕು, ಮಾತಾಡಬೇಕು, ಮಾತಾಡ್ತಾ ಫೋನ್ ಲೈನ್ಸ್ 18 ಲೈನ್ ಹೊಡ್ಕೊತಾ ಇರುತ್ತೆ. ಲೈನ್ ಪಿಕ್ ಮಾಡಬೇಕು, ಫೇಡರ್ ಎತ್ತಬೇಕು, ಮಾತಾಡ್ತಾ ಯಾವುದೋ ಹಾಡು ಹೇಳ್ತಾರೆ. ಮೌಸ್ ಅಲ್ಲಿ ಸಾಫ್ಟ್ವೇರ್ಗೆ ಹೋಗ್ಬಿಟ್ಟು ನೆಕ್ಸ್ಟ್ ಜೆನ್ ಅಲ್ಲಿ ಅಲ್ಲ ಪಾರ್ ಗೋಲ್ಡ್ ಇಸ್ ಸ್ಕೆಡ್ಯೂಲಿಂಗ್ ಸಾಫ್ಟ್ವೇರು, ಅಲ್ಲಿ ಸಾಂಗ್ ಹುಡುಕ್ಬೇಕು, ಟೈಪ್ ಮಾಡ್ಬೇಕು ಸಾಂಗ್ಗೆ 2 ಲೈನು, ಅದನ್ನ ಸೆಲೆಕ್ಟ್ ಮಾಡಬೇಕು, ನೆಕ್ಸ್ಟ್ ಜನ್ ಅಲ್ಲಿ ಸ್ಕೆಡ್ಯೂಲ್ ಮಾಡಬೇಕು, ಡ್ರ್ಯಾಗ್ ಮಾಡಬೇಕು, ಇನ್ನೊಂದು ಮೌಸ್ ಇಂದ ನೆಕ್ಸ್ಟ್ ಜನ್ ಅಲ್ಲಿ ಪ್ಲೇಗ್ ಇಟ್ಕೋಬೇಕು, ಅದಾದ್ಮೇಲೆ ಅವ್ರ ಜೊತೆ ಮಾತಾಡ್ತಾನೂ ಇರಬೇಕು. ಇಷ್ಟು ವರ್ಕ್ ಮಾಡ್ತಾ ಕರೆಕ್ಟಾಗಿ ಇಂಟ್ರೋ ಮತ್ತು ಔಟ್ರೋ ಅಂದ್ರೆ ಹಾಡಿಗೆ ಮುಂಚೆ ಇರೋ BGM ಜೊತೆ ಮಾತಾಡಬೇಕು, ಪ್ಲೇ ಮಾಡಬೇಕು. ಆ ಮಟ್ಟಕ್ಕೆ ರೆಡಿ ಆದ್ರು. That is one of my achievements in life. Radio taught me that I can multitask, you can do anything ಅಂತ. ಇದ್ರ ಮಧ್ಯೆ ಗೆಸ್ಟ್ ಏನಾದ್ರು ಇದ್ರೆ ಗೆಸ್ಟ್ ಜೊತೆ ಇಂಟರಾಕ್ಟ್ ಮಾಡೋದು. ಅಯ್ಯೋ ಗುರು, ಸ್ಟಾರ್ ಈ ಸೆಲೆಬ್ಗಳು ಬಂದಾಗ, ಸ್ಟಾರ್ಗಳು ಬಂದಾಗಂತೂ 10 ನಿಮಿಷ ಲಿಂಕ್ ಮಾಡ್ಬಿಡೋರು. ನಮ್ಗೆ 2 ನಿಮಿಷ ಮಾತಾಡಕ 2 ನಿಮಿಷ ಲಿಂಕ್ ಮಾಡಕ್ಕಾಗೋದು. ಇವ್ರು ಮಾತಾಡ್ತಾ ಇದಾರೆ, ಸುದೀಪ್ ಅಥವಾ ದರ್ಶನ್ ಅವ್ರು ಬಂದಾಗ ನಾವು ಅವ್ರು ನಿಲ್ಸಿನಕ್ಕಾಗಲ್ಲ, ಅವ್ರು ಮಾತಾಡ್ತಾರೆ ಒಂದು ಕಂಟಿನ್ಯೂಸ್ ಆಗಿ ಆ ಫ್ಲೋಲಿ. ಅದನ್ನ ಆ 2 ನಿಮಿಷದಲ್ಲಿ ಜನಕ್ಕೆ ಗೊತ್ತಾಗಲ್ಲ ಇದೆಲ್ಲ. ಜನಕ್ಕಲ್ಲಿ ಕೇಳ್ಬೇಕಾರೆ ಎಸ್ಪೆಷಲಿ ಸ್ಟಾರ್ ಇಂಟರ್ವ್ಯೂ ಅಲ್ಲಿ ಏನೋ ಕ್ರಿಸ್ಪ್, ಯಾಕಂದ್ರೆ ನಮ್ಗೆ ಕ್ರಿಸ್ಪ್ ಆಗಿರ್ಬೇಕು, ಎಷ್ಟು ಬೇಕೋ ಅಷ್ಟೇ ವಿಷಯ ಇರಬೇಕು, 2 ನಿಮಿಷದಲ್ಲೇ ಮುಗಿಬೇಕು. ಸೊ ಇವ್ರ ಮಧ್ಯೆ ಇವ್ರನ್ನ ಎಂಗೇಜ್ಡ್ ಆಗಿರ್ಬೇಕು, ಅಲ್ಲಿ ನಾವು ಒಟ್ಟಿಗೆ ಇದನ್ನ ಕೆಲಸ ಮಾಡಬೇಕು, ಕಾಲ್ಸ್ ಬರ್ತಾ ಇರುತ್ತೆ, ಕಾಲ್ಸ್ ತಗೋಬೇಕು, ಟ್ರಾಫಿಕ್ ಅಪ್ಡೇಟು. ಸೊ ಜನಕ್ಕೆ ಇದೆಲ್ಲ ಗೊತ್ತಾಗಲ್ಲ. ದಟ್ಸ್ ವೈ ಇಟ್ಸ್ ಕಾಲ್ಡ್ ಅ ಪೈಲಟ್ ಕನ್ಸೋಲ್. ಕಾಂಟೆಸ್ಟ್ ಇದ್ರ ಮಧ್ಯೆ ಆರ್ಗ್ಯುಮೆಂಟ್ಸ್. ಸೊ ಶೋ 3 ಅವರ್ಸ್ ಇದ್ರೆ 3 ಅವರ್ಸ್ ಹೆಂಗ್ ಹೋಗ್ತಿತ್ತು ಅಂತ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಸಲ ಚೇರ್ ಮೇಲೆ ಕೂರಕ್ಕೆ ಆಗ್ತಾ ಇರಲಿಲ್ಲ, ಕೂತ್ರೆ ಎನರ್ಜಿ ಕಮ್ಮಿ ಆಗುತ್ತೆ ಅಂತ ನಿಂತ್ಕೊಂಡೆ ಎಲ್ಲಾವುದು. ಇವತ್ತಿಗೂ when I tell people I don't get time to take a loo break ಅಂದಾಗ ಏನಕ್ಕೆ ಅಡ್ವರ್ಟೈಸ್ಮೆಂಟ್ ಇದೆಯಲ್ಲ ಗುರು, ಅಡ್ವರ್ಟೈಸ್ಮೆಂಟ್ ಇರೋ ಟೈಮಲ್ಲಿ ಬಾತ್ರೂಮ್ ಅಲ್ಲಿ ಬಂದ್ರೆ ಅಷ್ಟೇ ಮುಗಿದ ಕತೆ ನಮ್ದು ಅಂತ. ಬೇರೆ ಯಾವ ಹಾಡು ಹೊಟ್ಟೋಗಿರುತ್ತೆ, 1 ನಿಮಿಷ ಕಣ್ಣು ಮಿಟಕ್ಸಕ್ಕಾಗಲ್ಲ. ಯು ಹ್ಯಾವ್ ಟು ಬಿ ಒಂದು ಕುದುರೆ ತರ ಹಿಂಗ್ ಫೋಕಸ್ಡ್ ಆಗಿರ್ಬೇಕು. ಅಷ್ಟು ಫೋಕಸ್ ಬೇಕು. ಡ್ರೈನ್ ಔಟ್ ಆಗ್ಬಿಡ್ತೀವಿ ನಮ್ಗೆ. ಅಂದ್ರೆ ಗೊತ್ತಾಗಲ್ಲ ಜನ ನೋಡೋರ್ಗಿದು ರೇಡಿಯೋ ಜಾಬ್ ತುಂಬಾ ಈಸಿ, ಆರ್ಜಿ ಜಾಬ್ ತುಂಬಾ ಈಸಿ ಅನ್ಸುತ್ತೆ, ಏನ್ 2 ನಿಮಿಷ ಮಾತಾಡೋದಂತ. ಬಟ್ ದಟ್ಸ್ ಆಸ್ ಐ ಸೆಡ್, ಐ ಮೀನ್ ಟೆಲ್ಲಿಂಗ್ ಇಟ್ಸ್ ಅ ಪೈಲಟ್ ಕನ್ಸೋಲ್. ನಾವು ಒಂಚೂರು ತಪ್ಪು ಮಾಡಿದ್ರು ಕ್ರಾಶ್ ಆಗುತ್ತೆ. ಪ್ಲೇನ್ ಕ್ರಾಶ್ ಆದಂಗೆ ಯುವರ್ ಶೋ ಕ್ಯಾನ್ ಕ್ರಾಶ್. ಇತ್ತೀಚಿನ ದಿನಗಳಲ್ಲಿ ಇಫ್ ಯು ಆಲ್ ನೋಟಿಸ್ ಅಲ್ಲ, ಸುಮಾರು ಹೊಸ ಆರ್ಜೆಸ್ ಬರ್ತಿದ್ದಾರೆ ಅಂಡ್ ಬಿಟ್ಟು ಕೂಡ ಹೋಗ್ತಿದ್ದಾರೆ. ಅವ್ರಿಗೆ ದೇ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ಓ ಇಷ್ಟೆಲ್ಲ ಕೆಲಸ ಮಾಡ್ಬೇಕಾ, ರೇಡಿಯೋ ಜಾಕಿಂಗ್ ಅಂದ್ರೆ ಒಬ್ರು ಮನ್ಸಲ್ಲಿ ಮನೆ ಮಾಡ್ಬೇಕಾ ನಾವು.
ಸುಮ್ನೆ ಆರಾಮಾಗಿ ಮಾತಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ವಲ್ಲ ಅಂತ. ಇಲ್ಲ, ದಿಸ್ ಜಾಬ್ ಇಟ್ಸ್ ನಾಟ್ ಅ ಜಾಬ್, ಇಟ್ಸ್ ಲಿಟ್ರಲಿ ಈಗ ಡಾಕ್ಟ್ರು ಅವರೆಲ್ಲ ಹೆಂಗೆ ಪ್ರಾಣ ಕಾಪಾಡ್ತಾರೋ ಆ ರೀತಿಯಲ್ಲಿ ನಾವು ಪ್ರಾಣನ ಅಲ್ಲಿ ಪಣವಿಟ್ಟು ಮಾಡ್ಬೇಕಾಗಿರೋ ಒಂದು ಜೊತೆಗೆ ಬ್ಯಾಕ್ ಎಂಡ್ ಅಲ್ಲಿ ಒಂದಷ್ಟು PPT ಪ್ರೆಸೆಂಟೇಷನ್ಸ್ ಗಳಿರ್ತವೆ, ಒಂದಷ್ಟು ಐಡಿಯಾಸ್ ಗಳನ್ನ ಜನರೇಟ್ ಮಾಡ್ಬೇಕಾಗಿರುತ್ತೆ. ಎವ್ರಿ ಕ್ವಾರ್ಟರ್ಲಿ ಅವ್ರ ಐಡಿಯಾಸ್ ಗಳನ್ನ ಹೇಳ್ಬೇಕಾಗುತ್ತೆ. ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಇರುತ್ತೆ, ಐಸ್ ಬ್ರೇಕಿಂಗ್ ಇರುತ್ತೆ. ಬರೀತಾ ಇದ್ದೆ ಶಾಲಿನಿ ಸುಸ್ತಾದ್ಲು. ಪ್ಲೀಸ್, ನನಗೆ ಕಾರ್ಪೊರೇಟ್ ಲೈಫೇ ಗೊತ್ತಿಲ್ಲ. ನನಗೆ ಅಗೇನ್ ಐ ಕೇಮ್ ಫ್ರಮ್ ಟಿವಿ. ಐ ಆಮ್ ಲೈಕ್ ಹರೀಶ ಏನೋ ಇದು, ಹರೀಶ ನಂಗೆ ಇದೆಲ್ಲ ಆಗಲ್ಲ ಕಣ. ಏನೋ ಇವ್ರಗಳದು ಕಾಟ ಅಂತ ನಾನು ಶಾಲಿನಿ ಓಕೆ ಶಾಲಿನಿ ರನ್ ಆರ್ಡರ್ ಕೊಡದೆ ಯು ಕಾಂಟ್ ಗೋ ಇಂಟು ದ ಸ್ಟುಡಿಯೋ. ರನ್ ಆರ್ಡರ್ ಕಾಂಟ್ ಕಮ್ ಲಾಸ್ಟ್ ಮೂಮೆಂಟ್. ಸಕ್ಷವಳು ಹೋಗ ನಾನು ಯಾವ ಮಾಡ್ತಾನೆ ಇದೀನ. ನನಗೆ ಸ್ಮಿತಾ ಅಂತ ನನ್ನ ಪ್ರೊಡ್ಯೂಸರ್, ಅವಳದು ಸ್ಟ್ರಿಕ್ಟ್ ರೂಲ್ಸ್. ಸ್ಮಿತಾ ಡಿಸೋಜ ಶಿ ಟಾಟ್ ಮೀ ಅ ಲಾಟ್. ಪ್ರೀತಿ ಇಸ್ಂಟಾ ಇಲ್ಲ, ಪ್ರೀತಿ ಅಷ್ಟೇ, ಜಿಂಟಾ ಅಲ್ಲ ಪ್ರೀತಿ ಅಷ್ಟೇ. ಸ್ಮಿತಾ ವಾಸ್ ಥ್ರೂ ಅಂಡ್ ಥ್ರೂ ಮೈ ಪ್ರೊಡ್ಯೂಸರ್. ಅವಳಂತೂ ಹಂಗೇನೆ, ಶಿ ವಾಸ್ ಅ ವೆರಿ ಸ್ವೀಟ್ ಪರ್ಸನ್, ನೋ ನಾನ್ಸೆನ್ಸ್. ಕರ್ಲಿ ಹೇರ್. ಹೌದು, ನನಗಿಂತ ತುಂಬಾ ಚಿಕ್ಕವಳು ವಯಸ್ಸಲ್ಲಿ. ಡಿಂಪಲ್ ಕ್ವೀನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ದೊಡ್ಡವಳು. ರೇಡಿಯೋ ಎಕ್ಸ್ಪೀರಿಯನ್ಸ್. ಹಾಫ್ ಅ ಡೇ ಬಿಫೋರ್ ಇಫ್ ಯು ಆರ್ ನಾಟ್ ಇಸ್ ಕಮಿಂಗ್ ಗೋಯಿಂಗ್ ಇಂಟು ದ ಸ್ಟುಡಿಯೋ, ಅದರ್ವೈಸ್ ಐ ಆಮ್ ನಾಟ್ ಗೋನಾ ಅಲೌ ಯು. ಅಷ್ಟೇ, ಡೈರೆಕ್ಟ್ ಆಗಿ ಹಿಂಗೆ ಅನ್ನೋಳು. ಅಂಡ್ ಐ ಆಮ್ ಲೈಕ್, ನನಗೆ ಇವಳು ತಮಾಷೆ ಮಾಡ್ತಿದ್ದಾಳಾ, ಏನ್ ಮಾಡ್ತಿದ್ದಾಳೆ ಅವಳು? ಶಿ ವುಡ್ ಹೋಲ್ಡ್ ಟು ಹರ್ ವರ್ಡ್. ಹೋಗಕ್ಕೆ ಬಿಡ್ತಿರ್ಲಿಲ್ಲ ನನ್ನ ಸ್ಟುಡಿಯೋ ಒಳಗೆ. ನಾನು ರನ್ ಔಟ್ ಹಾಫ್ ಅ ಡೇ ಮುಂಚೆ ಹೋಗ್ಲಿಲ್ಲ ಅಂದ್ರೆ ಬಿಕಾಸ್ ಶಿ ವುಡ್ ಸಿಟ್ ಅಂಡ್ ರೀಡ್ ಮೈ ಲಿಂಕ್ಸ್. ಅದಕ್ಕೇನೆ ಸೇಮ್ ಇದೇ ತರ ಜಿಮ್ಮಿ. ನಮ್ಗೆ ಜಿಮ್ಮಿ ನಾನು ನಾಪ್ಸ್ಕೋಬೇಕು, ತುಂಬಾ ನಾನು ನಾಪ್ಸ್ಕೋಬೇಕು. ನಾನು ತುಂಬಾ ಜಿಮ್ಮಿ ಲೆವೆಲ್ ನಮ್ಮಲ್ಲಿ ಬಿನಾಯ್ ಅಂತ ಒಬ್ಬ ಇದ್ದ. ಹಾ, ಬಿನಾಯ್ ಜೋಸೆಫ್. ನನ್ನ ಲೈಫ್ ರಿಲೇಶನ್ಶಿಪ್ ನಂಗೆ ಅವನ ಜೊತೆ ನನ್ನ ಲೈಫ್ ತುಂಬಾ ಚೇಂಜ್ ಆಗಿದೆ ಆಕ್ಚುಲಿ ಜಿಮ್ಮಿಂದ. ಬಿಕಾಸ್ ನನಗೆ ಓವರ್ ಕ್ರಿಯೇಟಿವ್ ಫ್ಲೋ, ನನಗೆ ಏನೇನೇನೇನೋ ತಲೆಗೆ ಬರ್ತಾ ಇರುತ್ತೆ. ಆಮೇಲೆ ನಾನು ಸ್ಪಾಂಟೇನಿಯಸ್ ಆಗಿ ಮಾತ್ರ ಅಭ್ಯಾಸ. ನಂಗೆ ಈ ತರ ಬರ್ಕೊಂಡು ಪ್ರಿಪೇರ್ ಆಗಿ, ಗುರು ನಿನ್ಗೆ ಯಾಕೆ ಗುರು ಟೆನ್ಷನ್ ತಗೋತೀಯ, ನೀನು ಮಾತಾಡ್ಬೇಕು ತಾನೆ, ಎಂಗೇಜ್ ಆಗಿರ್ಬೇಕು, ಎಂಟರ್ಟೈನ್ ಮಾಡ್ಬೇಕು ತಾನೆ. ನನ್ನ ಕೆಲಸ ಅದು ಬಿಟ್ಬಿಡು ಅಂತ. ಆಗಲ್ಲ, ಹಿಂಗೆ ಇರಬೇಕು. ಇದಕ್ಕೊಂದು ಪ್ರೋಸೆಸ್ ಇದೆ, ಇದಕ್ಕೊಂದು ಪ್ರೊಸೀಜರ್ ಇದೆ. ಮುಂಚೆ ರನ್ ಆರ್ಡರ್ ಕಳಿಸ್ಬೇಕು, ನೀನು ಶೋ ಪ್ರೆಪ್ ಕಳಿಸ್ಬೇಕು. ನನ್ನ ಗುರು ಈ ಥರ ನಂಗೆ ಮಾಡೋ ಅಭ್ಯಾಸ ಇಲ್ಲ. ನೀನು ಮಾಡಿದ್ರೆ ಆಮೇಲೆ ಹೋಗಲ್ಲ ಅಂತ ಅವ್ನು ಬಿಡ್ತಿರ್ಲಿಲ್ಲ, ನಾನು ಮಾಡ್ತಿರ್ಲಿಲ್ಲ. ಕೊನೆಗೆ ಇವತ್ತಿಗೂ ನಾನು ಎವ್ರಿ ಡೇ ಐ ರೈಟ್ ಮೈ TBD, ಥಿಂಗ್ಸ್ ಟು ಬಿ ಡನ್. ಬಿಕಾಸ್ ನನಗೂ ಶ್ರುತಿಗೂ ಸೇಮ್ ಪ್ರಾಬ್ಲಮ್ಮು. 4 ನಿಮಿಷ ಅಷ್ಟೇ, ಒಂದು 4 ಸೆಕೆಂಡ್ ಆಮೇಲೆ ಮರ್ತೋಗ್ಬಿಡ್ತೀವಿ ಏನು ಅಂತ. ಸೊ ಅದಕ್ಕೆ ನಾನು ಎಲ್ಲ ಬರ್ದಿಟ್ಕೋತೀನಿ ಎವ್ರಿಥಿಂಗ್. ದಿನ ಬೆಳಗ್ಗೆ ಹೋದ ತಕ್ಷಣ ಒಂದು ಪಾಯಿಂಟ್ ಹಾಕಿ ಎಲ್ಲ ಇದೆಲ್ಲ ನಂಗೆ ಜಿಮ್ಮಿ ಹೇಳ್ಕೊಡಿದ್ದು. ಟಿಕ್ ಮಾಡ್ಕೊಂಡು ಹೋಗು ನಿನ್ನ ಕೆಲಸ ಆದಮೇಲೆ. ಸೊ ಒಂದು ಪ್ರೋಸೆಸ್, ಒಂದು ಸ್ಟ್ರೀಮ್ ಲೈನ್ ಒಂದು. ಸೊ ರೇಡಿಯೋ ನನಗೆ ಇದೆಲ್ಲ, ನನಗೆ ರೇಡಿಯೋ ಬರೇ ನನಗೆ ಆ ಜೀವನ ಕಲಿಸ್ತು ಅಂತ. ನಂಗೆ ರೇಡಿಯೋ ಹೌದಪ್ಪ, ಇಟ್ ವಾಸ್ ನಾಟ್ ಓನ್ಲಿ ಎ ಜಾಬ್, ಇಟ್ ಟಾಟ್ ಮಿ ಲೈಫ್. ನನ್ನ ಲೇಡಿ ಕಾಳಿದಾಸ್ ಅಂತ ಕರೀತಿದ್ರು. ಅಷ್ಟು ಬುಕ್ಸ್ ಅಷ್ಟು ಬರ್ದಿದ್ದೀನಿ ಅಂದ್ರೆ ಐ ಹ್ಯಾವ್ ಆಲ್ ಮೈ ಬುಕ್ಸ್. ಒಂದು 20-60 ಇರ್ಬೋದು. ಪ್ರತಿಯೊಂದು ಲಿಂಕ್ ಎವ್ರಿ ಡೇ ರೈಟ್, ಲಿಂಕ್ 1, ಲಿಂಕ್ 2, ಲಿಂಕ್ 3 ಅಂತ. ಅದು ಹೇಳ್ತೀವೋ ಇಲ್ವೋ ಅದು ಬೇರೆ ವಿಷಯ, ನೆನಪಿರಲ್ವಲ್ಲ ಬರ್ದಿರೋದು. ಬಟ್ ನಮ್ ಸ್ಯಾಟಿಸ್ಫ್ಯಾಕ್ಷನ್ಗೆ ನಾವು ಮಾಡಿದೇವಪ್ಪ ನಮ್ಮ ಹೋಮ್ವರ್ಕ್ ಅಂತ. ಅದು ಇವತ್ತಿಗೂ ಮಾಡ್ತೀವಿ ನಾವು ಹರೀಶ್. ಅದನ್ನೇ ಇವಾಗ ನಾವು ಇಫ್ ಯು ಆಸ್ಕ್ ಪೀಪಲ್ ಟು ಡೂ ಅಲ್ಲ. ನನ್ನ ಜೂನಿಯರ್ ಆರ್ಟಿಸ್ಟ್ ಯಾವಾಗ ಹೇಳ್ತಿದ್ದೆ, ಕೊಡೋಂಗಿದ್ರೆ ಬಿರಿಯಾನಿ ಕೊಡು, ಮೊಸರನ್ನ ಕೊಡಲ್ಲ. ನೀನ್ ಮಾಡೋಂಗಿದ್ರೆ, ನೀನ್ ಲಿಂಕ್ ಮಾಡೋಂಗಿದ್ರೆ ಬಿರಿಯಾನಿ ತರ ಇರ್ಬೇಕಲ್ಲ. ಇಲ್ಲ ಮಾಡ್ಲೇಬೇಡ ಗುರು, ಮೈಕ್ ಆನ್ ಮಾಡ್ಬೇಡ. ಸುಮ್ಮನೆ ಮೊಸರನ್ನ ಸರ್ವ್ ಮಾಡಕ್ಕೆ ಯಾಕೆ ಮಾಡ್ತೀಯಾ? ಮಾಡೋಂಗಿದ್ರೆ ಯು ಬಿ ಪ್ರಿಪೇರ್ಡ್, ಕ್ರಿಸ್ಪ್ ಆಗಿ, ಎಂಟರ್ಟೈನಿಂಗ್ ಆಗಿ, ಎಂಗೇಜಿಂಗ್ ಆಗಿ ಅದಿರಬೇಕು. ಇಲ್ದ್ರೆ ಯಾಕೆ ಮಾಡ್ತೀಯಾ? ಮೊಸರನ್ನ ಬೇಡ, ಕೊಡೋಂಗಿದ್ರೆ ಸರ್ವ್ ಬಿರಿಯಾನಿ ಅಂತ. ಶಾಲಿನಿ ಜೊತೆ ಆನ್ ಅಂಡ್ ಆಫ್ ಏನ್ ಮಾತಾಡಲ್ಲ ನಾವು, ಬಟ್ ಯಾವಾಗ ಮಾತಾಡಿದ್ರು ಕೂಡ ಅದೊಂದು ಆತ್ಮೀಯತೆ ಇದ್ದೇ ಇರುತ್ತೆ. ಐ ಸ್ಟಿಲ್ ರಿಮೆಂಬರ್, ಸಾಫ್ಟ್ ಆಗಿ ಹೇಳ್ತೀನಿ ನಾನು ಅದನ್ನ. ಐ ಹ್ಯಾವ್ ಸೀನ್ ಹರ್ ಲೈಕ್ ಪರ್ಸನಲಿ ಏನೇನೋ ಒಂದು ನಡೀತಾ ಇತ್ತು. ಅವಾಗ ಒಂದು ಕೃಷ್ಣ ಜನ್ಮಾಷ್ಟಮಿಯ ಒಂದು ಕಾರ್ಯಕ್ರಮ ಆಯ್ತಾ. ಕೃಷ್ಣ ಜನ್ಮಾಷ್ಟಮಿಗೆ ಒಂದು ಫ್ಯಾಷನ್ ಮಕ್ಕಳು, ಪುಟಾಣಿ ಮಕ್ಕಳದು ಕೃಷ್ಣ ಮತ್ತು ರಾಧೆಯ ಒಂದು ಗೋಪಾಲನ್ ಮಾಲ್, ಮೈಸೂರು ರೋಡ್. ವಾವ್, ಯು ರಿಮೆಂಬರ್ ದಟ್? ಆಫ್ ಕೋರ್ಸ್, ಯಸ್. ಅವಾಗ ಹೆಂಗೆ ಅಂದ್ರೆ ಶಾಲಿನಿಗೆ ಮಗು ಅಂದ್ರೆ ತುಂಬಾ ಆಸೆ ಆಯ್ತಾ, ಸಖತ್ ಆಸೆ. ಅವಳು ಇನ್ನೂ ಮಗು ಆಗಿರ್ಲಿಲ್ಲ ಅವಳಿಗೆ, ಬಟ್ ಆಸೆ ಇತ್ತು ತುಂಬಾ. ಅವತ್ತು ಇವೆಂಟ್ ಅವಳೇ ಹೋಸ್ಟ್ ಮಾಡ್ತಾ ಇರೋದು, ಗುಟ್ಟು ಅಂತ ಹೇಳಿ ಅವಳೇ ಹೋಸ್ಟ್ ಮಾಡ್ತಿರೋದು ಇವೆಂಟ್. ಎಲ್ಲ ಮುದ್ದಾ ಮಕ್ಕಳು ಬಂದ್ಬಿಟ್ಟಿದ್ದಾರೆ. ನಾನು ಇದ್ದೀನಿ, ಅವಳು ಇದ್ದಾಳೆ. ಫಸ್ಟ್ ಅವ್ರ ಫೋಟೋ ಎಲ್ಲ ಬರುತ್ತಲ್ಲ ನಮ್ಗೆ, ಹಿಂಗ್ ನೋಡ್ತಾ ಇದ್ದಾಳೆ. ಆಮೇಲೆ ಪ್ರತಿ ಮಗು ಹತ್ರ ಹೋಗ್ತಾಳೆ, ಆ ಮಗುನ್ ಚೆಕ್ ಮಾಡ್ತಾಳೆ. ಅಂಡ್ ಶಿ ಇಸ್ ವೆರಿ ಗುಡ್. ಇನ್ನೊಂದು ಹೆಣ್ಣು ಮಗು ಹತ್ರ ಹೋಗ್ತಾಳೆ, ಚೆಕ್ ಮಾಡ್ತಾಳೆ. ನಾನು ಹಿಂಗೆ ನಾನು ಆರ್ಗನೈಸಿಂಗ್ ನಾನು ಇದ್ದೆ, ಅವಳ ಜೊತೆ ಸಪೋರ್ಟ್ ಮಾಡ್ಬೇಕಲ್ಲ, ಆಮೇಲೆ ಇರ್ತೀವಲ್ಲ ಎಲ್ಲರೂ. ಹಿಂಗೆ ನೋಡ್ತಾ ಇದ್ದೆ, ಇವಳು ಎಲ್ಲ ಮಗುನೂ ಮುದ್ದಾಡ್ತಿದ್ದಾಳೆ. ಇಷ್ಟ ಅವಳಿಗೆ ತುಂಬಾ, ಬಟ್ ಅವಳು ಇನ್ನೂ ಕನ್ಸೀವ್ ಆಗಿರ್ಲಿಲ್ಲ ಆಗ. ಶಿ ವಾಸ್ ಲೈಕಿಂಗ್ ಇಟ್. ನನಗೋಗಿ ಹೆಂಗೆ ಹಾರ್ಟ್ ಟಚ್ ಆಗೋಯ್ತು ಅಂದ್ರೆ ಒಂದು ತಾಯಿ ಒಂದು ಮಗುಗೆ ಹಾತ್ ಹೊರಿಬೇಕಾರೆ ಹೆಂಗಿರುತ್ತಲ್ಲ, ಯಪ್ಪ ಫಸ್ಟ್ ಟೈಮ್ ಬ್ಲ್ಯಾಕ್ ಅಂಡ್ ವೈಟ್ ನನ್ನ ಹತ್ರ ಈಗಲೂ ಇದೆ.
Please send it. ಎಷ್ಟು ಚೆನ್ನಾಗಿ ಇಲ್ಲ ಒಂದ್ಸರಿ ಫೋಟೋ ಹೊಡೆದು ಕಳ್ಸಿದ್ದೆ ನಾನು. ಒಂದ್ ಫೋಟೋ ಹೊಡೆದು ಕಳ್ಸಿದ್ದೆ ಅವಳಿಗೆ. ಆ ಫೋಟೋ ನನ್ನ ಹತ್ರ ಇಲ್ಲ, send it to me again. ಆ ಫೋಟೋ ಹೊಡೆದು ಕಳ್ಸಿದ್ದೆ ಅವಳಿಗೆ. ನನ್ಗೆ ಆ ಚೂಡಿದಾರು ನೆನಪಿದೆ, ಆ ಮಗುನು ನೆನಪಿದೆ. ನಾನು ಫೋಟೋ ತೆಗಿ ಒಂದು ಹಿಡ್ಕೊಂಡ್ಲ ಮಗುನ. ನಾ ಫೋಟೋ ತೆಗೆದೆ, ವೇಷ ಹಾಕೊಂಡಿತ್ತು. ನಾ ಫೋಟೋ ತೆಗೆದೆ ಆ ಮಗುದು. ಇವ್ಳು ಪಕ್ಕ ಇಟ್ಕೊಂಡಿದ್ಲ ಮಗುನ. ಅವಳಿಗೆ ಆ ಮಗು ಆಸೆ ಇತ್ತಲ್ಲ, ನನ್ ಈಗ್ಲೂ ನಂಗೆ ಜುಮ್ ಅನ್ನತ್ತೆ. ಅವಳು ಕಣ್ಣು ನೋಡಿ ಅವಳು ಹೇಳ್ತಾಳೆ, ನಾನು ಅಳಿಸ್ತೀಯ ನೀನು ಅಂದ್ಲವಳು. ಕೇಳೋಳು ಕಣ್ಣು ನೋಡು. ಸೊ ದಟ್ ವಾಸ್ ಅ ಫೇಸ್. ಐ ವಾಸ್ ಇನ್ ಅ ವೆರಿ ಲೋ ಫೇಸ್. ಅಂದ್ರೆ ಆ ಕಾರಣಕ್ಕೆ ನಾನು ಕೆಲಸನೂ ಬಿಟ್ಟಿದ್ದು. ಬಟ್ ಆ ಟೈಮಲ್ಲಿ ನನ್ಗೆ ಆ ಪಾರ್ಟಿನಲ್ಲಿ ಇವರೆಲ್ಲ ವಾಯ್ಸ್ ಓವರ್ ಮಾಡಿ ನನ್ಗೆ ಅವಾರ್ಡ್ ನನಗೆ ಕೊಟ್ಟಿದ್ದು ಮೆಂಟ್ ಅ ಲಾಟ್. ಇಟ್ ವಾಸ್ ಲೈಕ್ ಐ ವಾಂಟ್ ಆ ಸಕ್ಸಸ್ ನನಗೆ ಆ ಕ್ಷಣಕ್ಕೆ ಬೇಕಾಗಿತ್ತು. ನನಗೆ ಅಂದರೆ ಜೀವನದಲ್ಲಿ ಎಲ್ಲ ಚೆನ್ನಾಗಾಗುತ್ತೆ ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್ ಆಗಬೇಕಾಗಿತ್ತು, ಉದಾಹರಣೆ ಆಗಬೇಕಾಗಿತ್ತು. ಆ್ಯಂಡ್ ದೇವದಯ ನನಗೆ ಅದು ಸಿಕ್ತು ಅವಾಗ. ಎಮೋಷನ್ ನೋಡಿ ಹೆಂಗಿದೆ ಯಾವಾಗಲೂ ಅಂತ. ಅಂಡ್ ಅದಾದ್ಮೇಲೆ ಅಫ್ಕೋರ್ಸ್ ಮಗಳು ಹುಟ್ಟಿದ್ಲು. ಇಟ್ ವಾಸ್ ಲೈಕ್ ಹ್ಯಾಪಿ ಫ್ಯಾಮಿಲಿ. ಗುಡ್, ಗಾಡ್ ಬ್ಲೆಸ್ ಯು ಅಂಡ್ ಯುವರ್ ಫ್ಯಾಮಿಲಿ. ಓಕೆ, ಗ್ರೇಟ್ ಮೂಮೆಂಟ್ ಲೈಫ್ ಅಲ್ಲಿ ಮರೆಯಕ್ಕೆ ಸಾಧ್ಯ ಇಲ್ಲ. ಕಿರಣ್, ಗೋ ಹೆಡ್. ಚೌ ಚೌ ಬಾತ್ ಇಟ್ ಟ್ರಿಪಲ್ಡ್ in listenership. Avaga innu they used to do it more scientifically than munde bandid RAM, which is not so scientific. Amongst the many, a surprise element ittalla. Everything else we worked for, ivattagatte naale agatte, avatt avrun meet ಮಾಡ್ತೀವಿ, ivrun meet ಮಾಡ್ತೀವಿ, like that. There are many, but otherly that surprise came as a shock, and of course very fond memory. True. One incident life ಅಲ್ಲಿ ಮರೆಯಲ್ಲ ಗುರು. Radio days. Like Kiran said, my incidents are still going on. Innu naditade because radio career is still on. But one is very similar to Shawls alva. One small difference is on the award Shawls bandiddu, she was like she disbelieved it ಆ time ಅಲ್ಲಿ because she needed that idu. Mine was ulta. 17, 18, 19 3 years I won IRF consecutively. Adre every time I won IRF alva, ಅದಕ್ಕೂ ಮುಂಚಿತವಾಗಿ 18, 19 in the 19 in the when my spiritual journey actually started. Just before COVID, I was like totally into manifestations and everything. So we are standing in the station and TV alli nodta idivi na award anna alli barta ittu and all of them were talking. They said, okay, best RJ. I said Pat Padaki Shruti. And then I gave my speech also. I said thank you so much to all of you guys for your support idu adu antala. They said hang on, hold your horses. I said Guru nane winner, ಏನಕ್ಕೆ ಇಷ್ಟಲ್ಲ ಅಂತ. They said Pat Padaki Shruti. Everybody was like, okay, fine. I said, best show ಇದೆ, one ನಿಮಿಷ ಇರು. Let them announce my name. ಅದಾದ್ಮೇಲೆ you people can, pop the champagne and okay, yeah, wait, we'll see ಅಂತ. ಮತ್ತೆ again, thank you. And they said, best show, Pat Padaki Shruti. ಆಮೇಲೆ they wanted to give away a MacBook. 65 stations ಅಲ್ಲಿ. Okay. So they had one, ಈ ತರ ಒಂದು fish bowl ಅಲ್ಲಿ ಎಲ್ಲ ಹೆಸರು ಹಾಕಿದ್ರು. And they said, the winner is Pat Padaki Shruti. ಅಂದೆ, okay. 65 stations. How many employees have taken part? Nin talketidya anta. I said, if that is not my name, watch and see anta. They pulled out the Shruti Vijay Batija alias Pat Padaki Shruti. They said, open all the checks. You people are cheating. Adala avಳ ಹೆಸರು ಇರುತ್ತೆ ಅಂತ. ನೀ ಯಾರು कौन क्या बोल रहा है ಅಂತ ಅವರು. ಆಮೇಲೆ ಮತ್ತೊಂದು ಚೀಟ್ ತೆಗೆದು नहीं है इसका नाम नहीं है ಅಂತ. There was a Thailand trip. I said Pat Padaki Shruti is the winner ಅಂತ. I won the Thailand trip. ತಲೆ ಕೆಟ್ಟೋಯ್ತು ಎಲ್ಲರಿಗೂ. ಗುರು ನೀ ಏನು ಹೇಳ್ಬೇಡಮ್ಮ. ನಿನ್ ಮೊಬೈಲ್ ನಂಬರ್ ಅನೌನ್ಸ್ ಮಾಡ್ಬಿಡಮ್ಮ, ಎಲ್ಲ ನೀನು ಕೇಳು. ನನ್ನ ಮೊಬೈಲ್ ನಂಬರ್ ನನಗೆ ಜ್ಞಾಪಕ ಇರಲ್ಲ. ದಟ್ಸ್ ಅ ಗ್ರೇಟ್ ಥಿಂಗ್. ಸೊ ಅದಕ್ಕೆ ಎವ್ರಿಬಡಿ ವುಡ್ ಲೈಕ್ ಡೋಂಟ್ ಸೇ ಎನಿಥಿಂಗ್, ಜಸ್ಟ್ ವೇಟ್, ಏನು ಹೇಳ್ಬೇಡ ನೀನ್ ಸದ್ಯಕ್ಕೆ ಅಂತ. ಲೈಕ್ ಗುರು ಹೇಳಿದ್ರೆ ಬರೀ ಒಳ್ಳೇದೇ ಹೇಳ್ತೀನಿ ಅದು ಅಂತ. ನಾವು ಹೇಳೋದೆಲ್ಲ ಪ್ರತಿಯೊಂದು ನಾವು ಅನ್ಕೊಂಡ ರೀತಿಯಲ್ಲೇ ನಡೀತಾ ಇದೆ. ದ ಸ್ಯಾಡ್ ಥಿಂಗ್ ಈಸ್ ಅರ್ಧಕ್ಕರ್ಧ ಟೈಮ್ ವಿ ಆರ್ ಸ್ಪೆಂಡಿಂಗ್ ಅವರ್ ಎನರ್ಜಿ ಬೈ ಥಿಂಕಿಂಗ್, ಅಯ್ಯೋ ಇದು ನಡೆಯಲ್ಲ, ಅದು ನಡೆಯಲ್ಲ, ಇದು ಸರಿಗಿಲ್ಲ, ಅದು ಸರಿಗಿಲ್ಲ, ಇದು ಹಂಗೆ ಆಗ್ಬಾರ್ದಾಗಿತ್ತು, ಹಿಂಗೆ ಆಗ್ಬಾರ್ದಾಗಿತ್ತು. ವೈ ನಾಟ್ ಜಸ್ಟ್ ಚೇಂಜ್ ದಟ್ ಪ್ಯಾರಾಡೈಮ್ ಶಿಫ್ಟ್ ಅಂತೀವಿ. ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ವಿತ್ ಈಸ್, ಎವ್ರಿಥಿಂಗ್ ಇಸ್ ಫಾಲಿಂಗ್ ಇನ್ ಟು ಪ್ಲೇಸ್, ಹ್ಯಾಸ್ ಫಾಲನ್ ಇನ್ ಟು ಪ್ಲೇಸ್, ಎವ್ರಿಥಿಂಗ್ ಇಸ್ ಬ್ಯೂಟಿಫುಲಿ ಅಲೈನ್ಡ್ ಅಂತ ಅನ್ಕೊಂಡ್ರೆ ಎವ್ರಿಥಿಂಗ್ ಒಂದು ಡಾಮಿನೋ ಎಫೆಕ್ಟ್. ಅದು ಒನ್ ಗುಡ್ ಥಾಟ್ ಟಕ್ 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 ಅಂದ್ರೆ ಆಲ್ ಹಂಡ್ರೆಡ್ಸ್ ಆಫ್ ಗುಡ್ ಥಿಂಗ್ಸ್ ವಿಲ್ ಹ್ಯಾಪನ್. ಇಟ್ಸ್ ಇಂಪಾಸಿಬಲ್ ಫಾರ್ ಅನ್ ಅಸಂಪ್ಷನ್ ನಾಟ್ ಟು ಕಮ್ ಟ್ರೂ. ನಾನು ಹೇಳ್ತಾ ಇದ್ದೀನಿ ನಿಮಗೆ. Thank you for the positive note. Yeah, very nice, very nice. Okay, Bacha. ನಂಗೆ ಅದೇ ಶಾಲಿನಿ ಸೆಡ್ ಮೆನಿ ಇದೆ. ಒಂದು ಮಿಸ್ಟರ್ ಬಚ್ಚನ್ ಅವ್ರನ್ನ ಮೀಟ್ ಮಾಡಿದ್ದು. Okay. Interviewing Mr. Bachchan. So what exactly? One of my favorite evergreen stars, na. So ತುಂಬಾ ಆಸೆ. ಫೋಟೋ ಹಾಕಿದ್ದ. ಹಾ. ಸೊ ಬಚ್ಚನ್ ಅವ್ರನ್ನ ಅಗೇನ್ ಶೂ ಹೇಳ್ದಂಗೆ ಅದೊಂದು ಮ್ಯಾನಿಫೆಸ್ಟೇಷನ್ ಇದೆ. ನನಗೆ ಗೊತ್ತಿತ್ತು. ಸಿ ಅಂತಾರೆ ಬಚ್ಚನ್ ಹೆಂಗೆ ಯಾರೋ ಒಬ್ಬ ಎಲ್ಲೋ ಇರೋ ಹುಡುಗ. ನಾನು ರೇಡಿಯೋ ಬರೋಕ್ಕೆ ಮುಂಚೆನೇ ನನಗೊಂದು ಕಿಶೋರಿ ಬಳ್ಳಾಳ್ ಅಂತ ಅವ್ರು ನನಗೆ ಆಕ್ಟ್ರೆಸ್ ನಂಗೆ ಟಿವಿಲಿ ಆಪರ್ಚುನಿಟಿ ಕೊಟ್ಟಿದ್ದು ಕಿಶೋರಿ ಅಮ್ಮ. ಶಿ ವಾಸ್ ದ ಒನ್ ಹೂ ರೆಕಗ್ನೈಸ್ಡ್ ಅಂಡ್ ನಂಗೆ ಟಿವಿಲಿ ಚಾನ್ಸ್ ಕೊಡ್ಸಿದ್ದವರು.
ಅವ್ರ ಮಗ ರೇಡಿಯೋಲಿ ವರ್ಕ್ ಮಾಡ್ತಿದ್ದ, ದುಬೈ ರೇಡಿಯೋಲಿ. ಅವನು ಬಚ್ಚನ್ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದ. ಸೊ ಅವಾಗ ನಾನು ರೇಡಿಯೋ ನಂಗೆ ಸಂಬಂಧ ಇಲ್ಲ, ನಾನು ಹೇಳ್ತಾ ಇರೋದು ನಾನು ಕಾಲೇಜ್, ಅವಾಗ ನಾನು ಆಕ್ಟ್ ಮಾಡಕ್ಕೆ ಮಾಡಿದ್ದು ಕಾಲೇಜಲ್ಲಿ. ಸೊ ಅವಾಗ ಆ ಫೋಟೋ ನೋಡಿದಾಗ ನಾನು ಯಾವತ್ತೋ ಬಚ್ಚನ್ ಅವ್ರ ಜೊತೆ ಈ ತರ ನಿಂತ್ಕೊಂಡು ಎಕ್ಸಾಕ್ಟ್ಲಿ ಶ್ರೂ ನಾನು ಅನ್ಕೊಂಡಿದ್ದೆ, ತುಂಬಾ ಸ್ಟ್ರಾಂಗ್ ಅನ್ಕೊಂಡಿದ್ದೆ, ಬಿಕಾಸ್ ನನಗೆ ಬಚ್ಚನ್ ಅಂದ್ರೆ ಇಷ್ಟ. ಅಂಡ್ ಇಟ್ ಹ್ಯಾಪೆಂಡ್. ನಾನು ಬಚ್ಚನ್ ಅವ್ರ ಜೊತೆ ಕೂತು ಇಂಟರ್ವ್ಯೂ ಮಾಡಿ ಅಂಡ್ ಸುದೀಪ್ ಸರ್ ಫ್ಯಾಮಿಲಿ ಬಿಟ್ರೆ ನಾನು ಅಷ್ಟೇ ಇರೋದಲ್ಲಿ. ಸೊ ವಾಟ್ ಅ ಮೂಮೆಂಟ್ ಇಟ್ ವಾಸ್. ಬಿಕಾಸ್ ಆಫ್ ರೇಡಿಯೋ ನಾವು ವಾಯ್ಸ್ ಇಲ್ಲದೆ ಮಾತಾಡಿದ್ದೀನಿ. ಐ ಥಿಂಕ್ ಯಾವ ಆರ್ಜೆಗಳು ಮಾತಾಡೋರಲ್ಲ, ವಾಯ್ಸ್ ಇಲ್ಲದೆ ನಾನು ರೇಡಿಯೋಲಿ ಮಾತಾಡಿದ್ದೀನಿ, ವಿಚ್ ಇಸ್ ಟ್ರೂ. ನಾನು ಮಾತಾಡ್ತಿರೋ ಗಾಳಿ ಬರ್ತಿತ್ತು. ನಾನು ಯಾರಿಗುಂಟು ಯಾರಿಗೆಲ್ಲ ಮಾಡ್ಬೇಕಾದ್ರೆ ಡೂಯಿಂಗ್ ಡೇ ಅಂಡ್ ನೈಟ್ ಶೂಟ್. ದಿನಕ್ಕೆ 4 ಎಪಿಸೋಡ್ ಶೂಟ್ ಮಾಡ್ತಾ ಇದ್ದೆ ನಾನು, ಜೊತೆಗೆ ರೇಡಿಯೋ ಮಾಡ್ತಾ ಇದ್ದೆ. ಮಧ್ಯ ರೇಡಿಯೋ ಬಂದ್ ಮಾಡ್ಬಿಟ್ಟು ಹೋಗ್ಬೇಕಾಗಿತ್ತು. ಸೊ ಐ ಟು ವಾಕ್ 18 hours a day. ನಿದ್ದೆ ಇರಲಿಲ್ಲ, ಗಂಟ್ಲು ತುಂಬ ಓವರ್ ಲೋಡ್ ಆಗಿ ಗಂಟ್ಲು ಹೊಟ್ಟೋಯ್ತು, ವಾಯ್ಸ್ ಬಾಕ್ಸ್ ಹೊಟ್ಟೋಯ್ತು. ನಾನು ಮಾತಾಡೋದು ಬರೇ ಗಾಳಿ ಬರ್ತಾ ಇತ್ತು, ಹಿಂಗಿರ್ತಿತ್ತು. ಸೊ ರೇಡಿಯೋದವರು ಟಿವಿದವ್ರು ಮನೆಗೆ ಬಂದು ಕೂತು ನೀ ಸರಿ ಮಾಡ್ಕೊಂಡು 3 ದಿವಸದಲ್ಲಿ ಬಾಪ ಆನರ್ ಹೋಗ್ಬೇಕು, ರೇಡಿಯೋ ಹೋಗ್ಬೇಕು, ಟಿವಿ ಹೋಗ್ಬೇಕು ಅಂತ ಇತ್ತು. ನನಗೆ ಅಷ್ಟು ಪ್ರೆಷರ್ ಇತ್ತು. ಸೊ ತುಂಬ ಕೆಟ್ಟ ಧ್ವನಿಲಿ ಕೇಳ್ತಾ ಇದ್ದೀರಾ ರೇಡಿಯೋ ಮಿರ್ಚಿ, ನಾನೇನು ಹಿಂಗೆ ಮಾತಾಡಿದ್ದೀನಿ, ಜನ ಕೇಳಿಸ್ಕೊಂಡಿದ್ದಾರೆ. ಸೊ ಐ ಕ್ಯಾನ್ ನೆವರ್ ಫರ್ಗೆಟ್ ದ ಮೂಮೆಂಟ್. ಡಾಕ್ಟರ್ ಸೆಡ್ ಇನ್ನೊಂದ್ಸಲಿ ನೀವು ಇದು ಮಾಡಿದ್ರೆ ಯು ಲೂಸ್ ಯುವರ್ ವಾಯ್ಸ್ ಬಾಕ್ಸ್ ಅಂತ ಹೇಳಿದ್ರು. ಆದ್ರೂ ಐ ಟುಕ್ ದಟ್ ರಿಸ್ಕ್ ಅಂಡ್ ಐ ವೆಂಟ್ ಆನ್ ಏರ್. ಎಲ್ಲರೂ ನಿಮ್ ಧ್ವನಿಗಳನ್ನ ನೋಡ್ಕೊಳ್ಳಿ. ನಾನು ಮೊನ್ನೆ ತಾನೇ ಸ್ಟ್ರೋಬೋಸ್ಕೋಪಿ ಮಾಡಿಸ್ಕೊಂಡಿದ್ದೀನಿ. ವಾಯ್ಸ್ ತುಂಬಾ ಸ್ಟ್ರೆಸ್ ಪ್ರೆಷರ್ ಹಾಕಿದ್ಯಾ, ಯು ಹ್ಯಾವ್ ಓನ್ಲಿ ಒನ್ ಥಿಂಗ್ ಟು ಡೂ, ದೇರ್ ಇಸ್ ಓನ್ಲಿ ಒನ್ ಟ್ರೀಟ್ಮೆಂಟ್ ಫಾರ್ ಯು, ಪ್ಲೀಸ್ ಅಂದ್ರು. ಅದೇ ಮಾಡಕ್ಕಾಗಲ್ಲ, ನಮ್ ಪ್ರೊಫೆಷನಲ್ ಅದೇ ಮಾಡಕ್ಕಾಗಲ್ಲ. They go through that phase. Last year I went through that phase. ನನ್ನ vocal cords ಮೇಲೆ nodules ಆಗಿ ಬರೀ ಗಾಳಿ. ನಂದು ಶೋ ನಡೀತಾ ಇತ್ತವ, ಟಿವಿ ಶೋ. He said 3 weeks silence, you cannot whisper. ಹೌದು, that's even dangerous, even more dangerous. He said you cannot whisper. ನೀ whisper ಮಾಡ್ದೆ, ಹಂಗೆ ಅಲರ್ಟ್ ಹೋಗಿ ಕೆಲಸ ಮಾಡ್ದೆ, ಬರ್ಲೇ ಬೇಡ, ನಾನು ಆಪರೇಷನ್ ಮಾಡಲ್ಲ ನಿಮಗೆ ಅಂದ್ಬಿಟ್ರು. 3 weeks ಆದ ಮಮ್. ನನಗೆ ಇದೇ ರಿಸ್ಕ್ ಹೇಳಿದ್ದು, ಬಟ್ ನಾನು 3 ದಿನದಲ್ಲಿ ಐ ಟುಕ್ ದಟ್ ರಿಸ್ಕ್ ಅಂಡ್ ಐ ವೆಂಟ್ ಆನ್. ಐ ಸೆಡ್ ಇರತ್ತೋ ಬಿಡತ್ತೋ ವಾಯ್ಸ್ ನಂಗೆ ಗೊತ್ತಿಲ್ಲ, ಐ ವಿಲ್ ಟೇಕ್ ದಟ್ ರಿಸ್ಕ್ ಅಂತ ಹೇಳಿ. ಆಲ್ ಮೀಡಿಯಾ ಆ ವಿಚಾರದ ತುಂಬಾ ಒಳ್ಳೆ ಕೆಲಸ ಮಾಡಿದೆ, ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಬಟ್ ನೀವಿಬ್ರು ಆಕ್ಟಿವ್ ರೇಡಿಯೋದಲ್ಲಿ ಈಗ ಇರೋದ್ರಿಂದ, ಫ್ರಂಟ್ ಅಂಡ್ ಬ್ಯಾಕ್ ಎಂಡ್ ಅಲ್ಲಿ ಇರೋದ್ರಿಂದ ನೀವಿಬ್ರು ಅಫ್ಕೋರ್ಸ್ ನಾವು 3 ಜನ ರೇಡಿಯೋ ಇಂದ ಆಚೆ ಬಂದು ಟೆಲಿವಿಷನ್ ಬೇರೆ ಬೇರೆ ಕೆಲಸ ಮಾಡ್ತಿರೋದ್ರಿಂದ ಇವಾಗಿರೋ ಚಾಲೆಂಜ್ ಏನು? ಚಿಕ್ಕದಾಗಿ ಕಿರಣ್, ಇವಾಗಿರೋ ರೇಡಿಯೋ ಚಾಲೆಂಜ್ ಏನು? ಇವಾಗ ಹೇಳ್ತಾರೆ ಡಿಜಿಟಲ್ ಇಸ್ ಅ ಚಾಲೆಂಜ್ ಟು ರೇಡಿಯೋ ಅಂತ. ಟ್ರೀಟ್ ಇಟ್ ಸೆಪರೇಟ್ಲಿ. Radio will never die. I think gratitude is a very important thing, Harish. You should never take your audience for granted. ಇವಾಗಿರೋ ಚಾಲೆಂಜ್ ಅದೇ. ಜನರಿಗೆ ಏನು ಅನ್ಸುತ್ತೆ ಅಂದರೆ, ನಾವು ಒಂದ್ಸತಿ ಪಾಪ್ಯುಲರ್ ಆಗಿದ್ರೆ ಮುಗಿತಲ್ಲ, ನನ್ನ ಇಷ್ಟಪಡೋರು ಇಷ್ಟಪಡ್ತಾನೆ ಇರ್ತಾರೆ. ಐ ಡೋಂಟ್ ಹ್ಯಾವ್ ಟು ರಿಯಲಿ ಗಿವ್ ಕಾಂಟೆಂಟ್. ಏನು ಹಾಕಿದ್ರು ನಡೆಯುತ್ತೆ. ನಾನು ಸುಮ್ಮನೆ ಈ ಕಡೆಯಿಂದ ಆ ಕಡೆ ನಡ್ಕೊಂಡೋದ್ರೆ, ಈಗಿನ ಕಾಲದಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ವೈರಲ್ ಆಗೋದಕ್ಕೆ ಯು ಡೋಂಟ್ ನೀಡ್ ಟು ಹ್ಯಾವ್ ಸ್ಟಫ್. You just need to have the mindset to become viral. No talent also, to a great extent. It's not even open or Pandora. Alla na ಹೇಳ್ತಿದ್ದೀನಿ. Well said. So the biggest challenge is, are you okay not to be doing all those things just to get popular and famous? So ಆ gratitude ಇರಬೇಕು. Don't take people for granted. ಯಾರೋ ನಿಮ್ಗೆ ಟೈಮ್ ಕೊಡ್ತಿದ್ದಾರೆ, ನಿಮ್ ಕಾರ್ಯಕ್ರಮ ಕೇಳಿಸ್ಕೊಳ್ತಾ ಇದ್ದಾರೆ ಅಂದ್ರೆ it is their precious time. So value that time, give them good stuff. That is a challenge. Well said. You guys miss radio? ನೀವು ರೇಡಿಯೋ ಮಿಸ್ ಮಾಡ್ಕೋತೀರಾ ತುಂಬಾ? ಅಬ್ಸಲ್ಯೂಟ್ಲಿ. ನಾನು ಹೇಳ್ದಂಗೆ ಯು ಕ್ಯಾನ್ ಟೇಕ್ ಮಿ ಔಟ್ ಆಫ್ ರೇಡಿಯೋ, ಬಟ್ ಯು ಕ್ಯಾನ್ ಟೇಕ್ ಔಟ್ ದ ರೇಡಿಯೋ ಔಟ್ ಆಫ್ ಮೀ. ಹಂಗೆ ನಾನು ನನ್ನ ಆಫೀಸಲ್ಲಿ ನಾನು ಕೂತಾಗ ಈಗಲೂ ಕೂಡ ನಾನು ಏನೇ ಕೆಲಸ ಮಾಡ್ತಿರ್ಲಿ ಪಕ್ಕ ರೇಡಿಯೋ ಓಡ್ತಾ ಇರಬೇಕು. ಬರ್ತೀರಾ? ಶೋ ಅಲ್ಲಿ ಹಾಕ್ಲಾ ನಿಮ್ಮನ್ನ? ಖಂಡಿತ, ವೈ ನಾಟ್? ಆರಾಮಾಗಿ. ಈಗಲೂ ನಾನು ಯಾವುದೋ ಆರ್ಜೆಗಳಿಗೆ ಎಷ್ಟೋ ಸರಿ ಈಗಿರೋ ಆರ್ಜೆಗಳು ಮಾತಾಡ್ತಿರ್ಬೇಕಾರೆ ಲಿಂಕ್ ರಾಂಗ್ ಹೋದ್ರೆ, ಬಿಲೀವ್ ಮಿ, ತಪ್ಪು ಹೇಳಿದ್ರೆ ಅವ್ರು ಏನೋದು ಯಾವುದೋ ಬಡ್ಜೆಟ್ ಬಗ್ಗೆ ಏನೋ ಹೇಳಕ್ ಶುರು ಮಾಡಿರ್ತಾರೆ, ಅಥವಾ ಯಾವುದೋ ಒಂದು ಪ್ರೈಸ್ ಹೈಕ್ ಬಗ್ಗೆ ಮಾತಾಡ್ತಿರ್ತಾರೆ, ಸರ್ಕಾರದ್ದೇನೋ ಮಾತಾಡ್ತಿರ್ತಾರೆ. ಅವ್ರು ತಪ್ಪು ಹೇಳಿದ್ರು ಅಂತ ಗೊತ್ತಾದ್ರೆ ಲಿಂಕ್ ಅಲ್ಲಿ ಕಂಟೆಂಟ್ ತಪ್ಪಾದ್ರೆ ನಾನು ಡೈರೆಕ್ಟ್ ಮೆಸೇಜ್ ಮಾಡ್ತೀನಿ. ಇಮಿಡಿಯೇಟ್ ಕರೆಕ್ಟ್ ಮಾಡ್ಕೋತಾರೆ ಅವರು. ಹರೀಶ್ ನಾಗರಾಜ್ ಅವರು ಡೈರೆಕ್ಟ್ ಆಗಿ ಹೇಳಿದ್ದಾರೆ ಇಂಥ ಕಡೆಯಿಂದ ನಾನು ಕರೆಕ್ಟ್ ಮಾಡ್ಕೋತಾ ಇದ್ದೀನಿ ಅಂತ ಈಗಿರೋ ಆರ್ಜೆ ಹೇಳ್ದ ಅವನು. ಗುಡ್, ಯಾ, ವೆರಿ ನೈಸ್. ನನ್ನ ಟಿವಿ ಚಾನಲ್ನಲ್ಲಿ ನಾನು ಒಂದು ಮ್ಯೂಸಿಕ್ ಚಾನಲ್ ಹೆಡ್ ಆಗಿದ್ದೀನಿ. ಸೊ ನನ್ನ ಆಂಕರ್ಸ್ಗಳಿಗೆ ಇವತ್ತೂ ದೇರ್ ಡಸಂಟ್ ಗೋ ಡೇ ಇವತ್ತಿಗೂ ಅಂತಾರೆ ಸಾರ್ ಅಂತ, ಅಂದರೆ ರೇಡಿಯೋ ರೆಫರೆನ್ಸ್ ಕೊಡದೆ ಇವತ್ತಿಗೂ ನಡೆಯಲ್ಲ. ಅಂದರೆ ಅಷ್ಟು ಅದೊಂದು ಸೈನ್ಸ್. ಅದು ರೇಡಿಯೋ ಇಸ್ ಅ ಸೈನ್ಸ್. ಅವಾಗಲೇ ರೇಡಿಯೋ ಅಂದ್ರೆ ಒನ್ ವರ್ಡ್ ಟೈಮ್ ಅಂತ ಯಾಕೆ ಹೇಳಿದೆ ಅಂದ್ರೆ,
30 ಸೆಕೆಂಡು ತುಂಬಾ ಜಾಸ್ತಿ ಟೈಮ್ ಅಂತ ಕಲ್ಸಿದ್ದು ನನಗೆ ರೇಡಿಯೋನೇ. ಸೊ ಫ್ಯಾಫ್ ಮಾತಾಡ್ದೆ ಅಂದ್ರೆ ಫಾಲ್ತುವಾಗಿ ಮಾತಾಡ್ದೆ, ಕರೆಕ್ಟ್ ಆಗಿ ನನ್ನ ವಿಷಯನ ಪ್ರಸ್ತಾಪ ಮಾಡೋದು ಹೇಳ್ಕೊಟ್ಟಿದ್ದೆ ರೇಡಿಯೋ ನನಗೆ. And also first 15 seconds, 15 ಸೆಕೆಂಡ್ ಅಲ್ಲಿ if you can't keep their attention, Exactly. that's it, over. Your history for them. ನಮಗೆಲ್ಲ ನಾವು ರೇಡಿಯೋ ಕಲಿಬೇಕಾದ್ರೆ ಹಾಗೆ ಕಲ್ತದ್ದು. ಅಂದ್ರೆ ಒಂದು ಬ್ರೇಕ್ ಹೋಗಕ್ ಮುಂಚೆ ನಾವೇನ್ ಟೀಸ್ ಮಾಡ್ಬೇಕು, ಬ್ರೇಕ್ ಇಂದ ಬರ್ಬೇಕಾದ್ರೂ ಜನ ನಮ್ ಜೊತೆನೆ ಯಾಕೆ ಇರ್ಬೇಕು, ಸ್ಪೈಕ್ ಇರಬೇಕು. ಸೊ ಇವೆಲ್ಲವೂ ಕೂಡ ನಮ್ಗೆ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗಿದೆ ರೇಡಿಯೋ ಅಂತಲ್ಲ, ಬದುಕಿಗೂ ಕೂಡ ನಮ್ಮೆಲ್ಲರಿಗೂ ಹೆಲ್ಪ್ ಆಗಿದೆ. ಒಂದು ಟೈಮ್ ಸೆನ್ಸ್, ಒಂದು ಪ್ರೆಸೆಂಟ್ ಸೆನ್ಸ್, ಒಂದು ಕಾಮನ್ ಸೆನ್ಸ್, ಸಮಯ ಪ್ರಜ್ಞೆ, ಸಾಮಾನ್ಯ ಪ್ರಜ್ಞೆ ಮತ್ತು ಸ್ಥಿತ ಪ್ರಜ್ಞೆ, ಬದುಕಿಗೆ ಬೇಕಾಗಿರೋ ಈ ಲಾಗಳಿದೆಯಲ್ಲ ಅದೆಲ್ಲ ನಮಗೆ ರೇಡಿಯೋ ಕಲಿಸೋದು. ಮತ್ತು ಸಾಮಾಜಿಕ ಪ್ರಜ್ಞೆ. Absolutely. ಆಕ್ಚುಲಿ ಹೇಳ್ತಾರೆ ವಿನಾಶಕಾಲ ವಿಪರೀತ ಬುದ್ಧಿ ಅಂತ. ಅವಿನಾಶಕಾಲ ವಿಪರೀತ ಬುದ್ಧಿ ಅದಿಲ್ಲ ಅಂತ ಹೇಳ್ತಾ ಇದೀನಿ. ಯು ಬಿಲೀವ್ ಇಟ್ ಆರ್ ನಾಟ್, ನೀವು ರೇಡಿಯೋದಲ್ಲಿ ಚೆನ್ನಾಗಿ ಮಾತಾಡ್ತೀರಾ, ನೀವು ತುಂಬಾ ಒಳ್ಳೆಯವರು. ಅಂದ್ರೆ ನಮ್ಮ ಮಾತುಗಾರಿಕೆ, ನಾವು ಬಳಸೋ ಪದಗಳು, ನಾವು ಹೇಳೋ ರೀತಿ ನಮ್ಮ ಪರ್ಸನಾಲಿಟಿನ ಡಿಫೈನ್ ಮಾಡ್ತಾ ಇರುತ್ತೆ ರೇಡಿಯೋ ಕೇಳ್ತಾ ಇರೋರಿಗೆ. ಪ್ರತಿದಿನ ನಮ್ಮ ಜೊತೆ ಕನೆಕ್ಟ್ ಆಗ್ತಿರ್ತಾರೆ. ಎಂತ ಪವರ್ ಅದು. ಎಕ್ಸಾಕ್ಟ್ಲಿ. with more power comes more responsibility ಅಂತಾರೆ. So it's a great responsibility, it's a great power. Adding on to that, ಈಗಿನ ಪಾಡ್ಕಾಸ್ಟರ್ಸ್ ಯಾರಿದಾರಲ್ಲ, whoever it may be, a budding or the most experienced podcasters, ಏನ್ ಮಾತಾಡ್ತೀರಾ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡಿ, ಎಲ್ಲಿ ಹೆಂಗ್ ತಗಲಾಕೋತೀರಾ ಗೊತ್ತಾಗಲ್ಲ. ಬಿಕಾಸ್ ಅದು ನಮ್ ನನ್ನ ಬಾಯಿಂದ ಏನ್ ಪದಗಳು ಬರ್ತಿದೆ, ಏನ್ ವಿಷಯ ಬರ್ತಿದೆ, ಅದು ನನ್ನ ರೆಸ್ಪಾನ್ಸಿಬಿಲಿಟಿ. ಹೌದು. ಬಾಯ್ಗ್ ಬಂದ್ ಫೇಮಸ್ ಆದೆ ಅಂತ ಬಾಯ್ಗ್ ಬಂದಂಗ್ ಮಾತಾಡಿದ್ರೆ ನಿನ್ನ ಎಬ್ಸಿರೋ ಜನನೇ ನಿನ್ನ ಶ್ರುತಿ ಹೇಳಿದ್ರು ಗ್ರಾಂಟೆಡ್ ಆಗಿ ತಗೋಬೇಕಾಗಲ್ಲ. ತಗೋತಿದ್ದಾರೆ ಇವಾಗ ಜನ, ಬಟ್ ದೇ ಶುಡ್. ಅದಕ್ಕೆ ತುಂಬಾ ಜನ ಪೇ ಮಾಡಿದ್ದಾರೆ, ಇತ್ತೀಚೆಗೆ ಪೇ ಮಾಡಿದ್ದಾರೆ ಅದಕ್ಕೆ, ಆತರ ಮಾಡಿ. ಅದೇನೆ ಅದು ಆಗ್ತಾ ಬಂತು. Because he said power. It's short lived ಅಷ್ಟೇನೆ. ಇವಾಗ ನಾವೆಲ್ಲ ಇಷ್ಟು ಜನ ಇಲ್ಲಿ ಕೂತ್, ನಾವು 5 ಜನನು ಇಲ್ಲಿ ಕೂತ್ ಮಾತಾಡ್ತಾ ಇದೀವಿ ಅಂದ್ರೆ ಒಂದು ಜರ್ನಿ ಇದೆ, ಒಂದು 20-25 ವರ್ಷದ ಜರ್ನಿ ಮಾತಾಡ್ತಾ ಇದೀವಿ ನಾವು. ಯಾಕೆ ಈ ಜರ್ನಿ ಬಂದಿದೆ ಅಂದ್ರೆ ಆ ಕನ್ಸಿಸ್ಟೆನ್ಸಿಯಿಂದ, ಆಮೇಲೆ ಆ ಜವಾಬ್ದಾರಿಯಿಂದ. ನಾವ್ ಯಾರು ನಮ್ಗೆ ಬಂದಿದ್ದ ಆ ಒಂದು ಫೇಮ್ ನ ಅಥವಾ ಅದನ್ನ ತಲೆ ಮೇಲೆ ಅದು ಹೊಡ್ಸ್ಕೊಂಡು ಓಡಾಡಲ್ಲ ನಾವು. ವಿ ಸೆಡ್ ಓಕೆ, ಇಟ್ಸ್ ಪಾರ್ಟ್ ಆಫ್ ದ ಜರ್ನಿ, ಲೆಟ್ಸ್ ಟೇಕ್ ಇಟ್. ಇನ್ನು ಮುಂದೆ ತುಂಬಾ ಇದೆ, ಇಲ್ಲಿಗೆ ನಿಂತಿಲ್ಲ ಅಂತ. ಜೊತೆಗೆ ಎಲ್ಲರೂ ಬೆಳಿಲಿ ಎಂಬ ಒಂದು ಆಸೆ, ಆಸಕ್ತಿ ನಮ್ ಎಲ್ಲರಲ್ಲೂ ಇದೆ. ನಾವ್ ಒಬ್ರೇ ಬೆಳಿಬೇಕಪ್ಪ ಗುರು, ನಾವ್ ಒಬ್ರೇ ಖುಷಿಯಾಗಿರ್ಬೇಕು, ಓ ನೋಡಿದ್ಯಾ ದಟ್ಸ್ another person, ಅದೆಲ್ಲ ಏನು ಬರ್ಲೇ ಇಲ್ಲ. ಅಟ್ ಲೀಸ್ಟ್ ಐ ಡೋಂಟ್ ಥಿಂಕ್ ಎನಿ ಆಫ್ us have that kind of a. ನಾನು ಅದಕ್ಕೆ ಓಪನಿಂಗ್ ಅಲ್ಲಿ ಹೇಳಿದ್ದು, ಇವರು ಗುಂಪಾಗಿರ್ತಾರೆ ಆದ್ರೆ ಗುರಿ ಮುಟ್ಟುವ ಕಡೆಗೆ ಇವರೆಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡ್ತಾರೆ. ಸೊ ದೇ ಆರ್ ಗ್ಯಾಂಗ್ ಸ್ಟಾರ್ಸ್. ಒಬ್ಬರಿಗೊಬ್ರು ಸಾಥ್ ಕೊಡ್ತಾರೆ. ದೇ ಆರ್ ಗ್ಯಾಂಗ್ ಸ್ಟಾರ್ಸ್. ವಿ ವಾಂಟ್ ಬ್ರಿಲಿಯಂಟ್ ಕಾಂಟೆಂಟ್ ಟು ಕಮ್. ತುಂಬಾ ಅದ್ಭುತವಾದ ಟ್ಯಾಲೆಂಟೆಡ್ ಜನರು ಇದ್ದಾರೆ. ಸೊ ಇನ್ ದ ರೈಟ್ ವೇ, ಲೈಕ್ ಶಾಲಿನಿ ಸೆಡ್ ಅಲ್ವಾ, ಎಲ್ಲರೂ ಮುಂದೆ ಬರ್ಲಿ, ಎಲ್ಲರೂ ಬೆಳಿಲಿ, ಇನ್ನೇನ್ ಬೇಕಾಗಿದೆ. ಸೊ ನನ್ನೊಂದು ಲಾಸ್ಟ್ ಕ್ವಶನ್ ಇದೆ, ಸುಮ್ಮನೆ ಹೇಳಿ ಗೊತ್ತಿಲ್ಲ, ಅದೊಂಥರ ಸೂಪರ್ಫಿಷಿಯಲ್ ಆಗ್ಬಿಡ್ಬೋದು. ಮುಂದಕ್ಕೆ ಆರ್ಜಸ್ ಗಳಿರಲ್ಲ, AI ಹ್ಯಾಂಡಲ್ ಮಾಡುತ್ತೆ ರೇಡಿಯೋನ ಅಂತ. ಚಾನ್ಸೇ ಇಲ್ಲ. AI ನ ಹ್ಯಾಂಡಲ್ ಮಾಡಕ್ಕೆ ಮನುಷ್ಯ ಬೇಕು. ಮೊನ್ನೆ ತಾನೇ ಗಿಬ್ಲಿ ವೈರಲ್ ಟ್ರೆಂಡ್ ಆಯ್ತಲ್ಲ. ಹೌದು, ಗಿಬ್ಲಿ ಟ್ರೆಂಡ್ ಆದಾಗ ತಲೆ ಕೆಡ್ಸ್ಕೊಂಡ್ಬಿಟ್ರಲ್ಲ ಅವರು, ಸೇಯಿಂಗ್ ದಟ್ ಅಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ಟೀಮ್ ಕೆಲಸ ಮಾಡ್ತಿದ್ದೆ, ಗುರು ಅವ್ರಿಗೆ ನಿದ್ರೆ ಬರ್ತಿಲ್ಲ, ಮಹಾಜನಗಳು ಅಷ್ಟು ಫೋಟೋಸ್ ಹಾಕ್ತಿದ್ದೀರಾ ಅಂತ. ಅಲ್ಟಿಮೇಟ್ಲಿ ಒಂದು ರೋಬೋ ಕೆಲಸ ಮಾಡ್ಬೇಕು ಅಂದ್ರೆ ಮನುಷ್ಯ ತಾನೇ ಕೀ ಕೊಡ್ಬೇಕಪ್ಪ. ಹರಿ ಏನು ಬೇಡ, ಒಂದು ರೋಬೋ ಮುತ್ಕೊಡ್ಬೋದು, ಬಟ್ ಆ ಫೀಲ್ ಒಂದು ಹುಡುಗಿ ಕೊಟ್ರೆ ಬರೋದು. ಅಲ್ಲಪ್ಪ, ಫೀಲ್ ಬಗ್ಗೆ ಹೇಳ್ತಾ ಅಂದ್ರೆ ಒಂದು ಫೀಲ್ ನ, ಒಂದು ಎಮೋಷನ್, ಇಂಟಿಮೆಸಿ, ಹೌದು, ಒಂದು ಆತ್ಮೀಯತೆ, ಒಂದು ಕನೆಕ್ಟ್ ನ ಬೆಳ್ಸಕ್ಕಾಗೋದು ಒಂದು ಹ್ಯೂಮನ್ ಟಚ್ ಇಂದ ಮಾತ್ರ. ಬೇರೆ ಎಲ್ಲ AI ಮಾಡ್ಬೋದು, ಇಲ್ಲ ಅಂತ ಹೇಳಲ್ಲ. ರೇಡಿಯೋ ಸ್ಟೇಷನ್ ಒಂದು AI ಓಡಿಸ್ಬೋದು, RJ ಕೆಲಸನ ಒಬ್ಬ ಮನುಷ್ಯನೇ ಮಾಡ್ಬೇಕು. ಮುಖ್ಯವಾದ ವಿಷಯ ಏನ್ ಗೊತ್ತಾ ಹರೀಶ್, ತಂತ್ರಜ್ಞಾನದ ಜೊತೆ ನಾವು ಕೂಡ ಜೊತೆಲಿ ನಡಿಬೇಕು. ಓ ನೋಡಿದ್ಯಾ, ವಿ ಶುಡ್ ನಾಟ್ ಅಪೋಸಿಟ್. ಇಲ್ಲಿ ದ ವರ್ಡ್ ಇಸ್ ನಾಟ್ ಕಾಂಪಿಟಿಷನ್, ಇಟ್ ಇಸ್ ಕೊಲಾಬೊರೇಷನ್. ಯಾವಾಗ ವಿ ಕೊಲಾಬರೇಟ್ ವಿತ್ AI, ನಮ್ಮ ಒಂದು ಪವರ್ ಅನ್ನ ನಾವು AI ತೋರಿಸಬಹುದು. ಕಂಪೀಟ್ ಅಂತ ಅಂದ್ಕೊಂಡ್ಬಿಟ್ರೆ ತುಂಬಾ ಕಷ್ಟ ಆಗೋಗುತ್ತೆ. ಯು ಕಾಂಟ್ ಕಂಪೀಟ್. ಹೌ ಕ್ಯಾನ್ ಯು ಕಂಪೀಟ್ ವಿತ್ ಅ ಮಷೀನ್? ತುಂಬಾ ಜನ ಮಾತುಗಾರರು ರೇಡಿಯೋ ಮೂಲಕ ಬೆಳೆದಿರೋರು, ಸಬಿಹಾ ಬಾನು, ಅದು ಟೆಲಿವಿಷನ್, ಅವರೆಲ್ಲ ಒಂದ್ ಕಡೆ ಬೆಳೀತಾ ಇದ್ರು ನಮ್ಮ ಸೀನಿಯರ್ಸ್ಗಳಾಗಿ. ಮತ್ತೆ ಈಗಿರುವಂತಹ ಆರ್ಜೆಸ್ಗಳು ಅಂದ್ರೆ ಎಷ್ಟು ಏನೇ ಆಗ್ಲಿ, ಡೆಕೆಡ್ ಮೂವ್ ಆಗ್ಲಿ, ಈ ಮೀಡಿಯಾ ಹಿಂದೆ ಹೋಗಲ್ಲ, ಡೌನ್ ಆಗಲ್ಲ, ಫೇಡ್ ಆಫ್ ಆಗಲ್ಲ. ಮುಂದಕ್ಕೆ ಏನೇ ಆಗ್ಲಿ ಹಾಗೆ ಬೆಳೀತಾ ಇರುತ್ತೆ. ಖಂಡಿತ ಜನ್ ಚೇಂಜ್ ಆಗ್ತಿರುತ್ತೆ ಅಷ್ಟೇ, ವರ್ಜನ್ ಚೇಂಜ್ ಆಗ್ತಾ ಇರುತ್ತೆ. ಒಂದಿನ ಇಡೀ ಲೋಕದಲ್ಲಿ ಡೇಟಾ ಔಟೇಜ್ ಆಗೋದ್ರೆ, ಎಲ್ಲ ಶಟ್ ಡೌನ್ ಆಗೋದ್ರೆ, ರೇಡಿಯೋ ವಿಲ್ ಸ್ಟಿಲ್ ಬಿ ವರ್ಕಿಂಗ್.
Come on. ಅಷ್ಟು ಮಾತ್ರ ಹೇಳಬಹುದಾಗಿದೆ. ರೇಡಿಯೋ ವಿಲ್ ಸ್ಟಿಲ್ ಬಿ ವರ್ಕಿಂಗ್. Hope you guys enjoyed. Great time. Thank you. ತುಂಬಾ ಎಂಜಾಯ್ ಮಾಡಿ. Had a great time. Great time. ಒಂದ್ 2 ತಾಸು ಕೂತ್ಕೊಂಡು ಮಾತಾಡಿದೀವಿ ಅಂದ್ರೆ ಯೋಚನೆ ಮಾಡಿ ಸಮಯ. ಅಷ್ಟು ಟೈಮ್ ಆಗೋಯ್ತಾ? Of course. ಹೌದಲ್ಲ? ನೋಡಿ Good, yeah. Thanks, Charles. Thank you. One and only Pacho Shalini. Thank you so much. Thank you. And Avinash Bharadwaj. Thank you, Avinash Bharadwaj. Thank you. Thank you, Kiran Sridhar. Thank you very much. ತುಂಬಾ ಡೇ ನೈಟ್ ಎಲ್ಲೆಲ್ಲೋ ಹೋಗೋದು, ಕಾಲ ಕಳೆಯೋದು, ಬೇಕರಿಗೆ ಹೋಗಿ ಬಂದ್ ತಿನ್ನೋದು, ರಾತ್ರಿ ಹೊಟ್ಟೆ ಹಸ್ಕೊಂಡು ಏನೂ ಇಲ್ಲದಾಗ ಶೋ ಮುಗಿಸಿ ಎಲ್ಲೇನೂ ಸಿಗಲ್ಲ ಅಂದಾಗ ಬಾಗುರು ಅಂತ ಎಲ್ಲೋ ಹೋಗಿ ಏನೇನೋ ತಿಂದಿದ್ದೀವಿ ನಾವುಗಳೆಲ್ಲ. ವಿ ಸ್ಟಿಲ್ ರಿಮೆಂಬರ್ ಕಿರಣ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಸಪೋರ್ಟ್. ಎಲ್ಲರೂ ಸಪೋರ್ಟ್ ಎಲ್ಲರಿಗೂ ಮ್ಯೂಚುವಲಿ ಮಾಡಿದೀವಿ, ಬಟ್ ಥ್ಯಾಂಕ್ ಯು ಈ ಮೂಲಕ ಹೇಳೋಕೆ ಅವಕಾಶ. ಅಂಡ್ ಪಟಾಕಿ ಶ್ರುತಿ, ಥ್ಯಾಂಕ್ ಯು. ಶುರು ಮಾಡಿದ್ದು ವಿತ್ ಐ ಲವ್ ಯು, ಎಂಡ್ ಮಾಡಿದ್ದು ವಿತ್ ಐ ಲವ್ ಯು. ಸೋ ಸ್ವೀಟ್ ಆಫ್ ಯು. ಅಂಡ್ ಈಗಲೂ ಆ ಟ್ರೆಂಡ್ ಮುಂದುವರಿಲಿ. ಕಮ್ ಆನ್. ಎಸ್, ದಟ್ಸ್ ಫ್ಯಾಂಟಾಸ್ಟಿಕ್. ಓಕೆ, ಇವತ್ತಿನ ನಮ್ಮ ನ್ಯೂಸು ಗ್ಯಾಂಗ್ ಸ್ಟಾರ್ಸ್ ನ ಎಪಿಸೋಡ್ ಅಲ್ಲಿ ಆಲ್ RJs. ಹೋಪ್ ಆ ಎಲ್ಲ ಹಳೆ ನೆನಪುಗಳು ನಿಮಗೂ ಇಷ್ಟ ಆಯ್ತು ಅಂತ ನಾವಂತೂ ಫೀಲ್ ಮಾಡ್ತೀವಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅವ್ರಿಗೊಂದು ಪ್ರೀತಿಯ ಗೌರವವನ್ನು ಕೊಟ್ಟು ಇಷ್ಟವಾಗಿರೋ ತಿನಿಸುಗಳನ್ನ ಕೊಟ್ಟು ನಿಮ್ಮನ್ನು ಕಳಿಸ್ಕೊಡ್ಬೇಕು ಅಂತ. ನಮ್ಮದೊಂದು ಪ್ರೀತಿಯ ಒಂದು ಜಗ್ ಕಾಫಿ ಕುಡಿಬೇಕಾದ್ರೆ ನೆಕ್ಸ್ಟ್ ಎಲ್ಲ ಇದೆ ನಿಮ್ಮ ಮನೇಲಿ. ಅಂಡ್ ಕೇಕ್ ವಾಲಾ ತಾಜಾ ಮಿಠಾಯಿ ಕಡೆಯಿಂದ ನಿನಗೆ ಇಷ್ಟ ಆಗಿರೋದು, ಅನಿಲ್ಗೆ ಇಷ್ಟ ಆಗೋದು, ನಿನ್ನ ಮಗಳಿಗೆ ಇಷ್ಟ ಆಗೋದು ಎಲ್ಲ ಕೊಡ್ತಾ ಇದ್ದೀವಿ. ಪ್ಲೀಸ್. ಥ್ಯಾಂಕ್ ಯು ಶಾಲಿನಿ. Thank you so much. Now you must walk with this. That will be called a cake walk. ಓಕೆ, ಮಗದೊಬ್ಬ ಅತಿಥಿ ಅದು ನನ್ನ ಗೆಳೆಯ ಅವಿನಾಶ್ ಭಾರದ್ವಾಜ್. ನ್ಯೂಸು ಕಡೆಯಿಂದ ಮತ್ತು ತಾಜಾ ಮಿಠಾಯಿ ಮತ್ತು ಕೇಕ್ ವಾಲಾ ಕಡೆಯಿಂದ ಒಂದು ಪ್ರೀತಿಯ ಗೌರವ. ಅಫ್ಕೋರ್ಸ್ ಮಗನಿಗಂತೂ ತುಂಬಾ ಇಷ್ಟ ಆಗುತ್ತೆ. Definitely. ಪ್ಲೀಸ್. ಬಿಸ್ಕೆಟ್ ಇದೆನಪ್ಪ ಅದರಲ್ಲಿ. ಅಫ್ಕೋರ್ಸ್ ಎಲ್ಲ ಇದೆ. ಎಷ್ಟು ಹಾಕಿದ್ಯಾ ಗುರು ನೀನು? ಬಿಸ್ಕೆಟ್ ಹೇಳ್ತಿದ್ಯಾ? ಇನ್ನು ಮಗದೊಬ್ಬ ಗೆಳೆಯ, ನಾನಾಗ್ಲೇ ಮೆನ್ಷನ್ ಮಾಡೋದಲ್ಲ, ಇಬ್ರು ಒಂದೇ ವಾರ್ಗೆ ಅವರು ಒಟ್ಟಿಗೆ ಪಾಸ್ಡ್ ಔಟ್ ಆಗಿ ಬೇರೆ ಬೇರೆ ಕಾಲೇಜಿಂದ ಆಚೆ ಬಂದವರು, ಅದಾದ್ಮೇಲೆ RJ ಜರ್ನಿ ಶುರು ಮಾಡಿದವರು ನನ್ನ ಹತ್ರದೇನು ಕಿರಣ್ ಶ್ರೀಧರ್. ಅವ್ರಿಗೆ ಅಫ್ಕೋರ್ಸ್ ಅವ್ನ ಮಗನಿಗೂ ತುಂಬಾ ಇಷ್ಟ ಆಯಿತು ನನ್ನ ಪ್ರಕಾರ. ತಾಜಾ ಮಿಠಾಯಿ ಮತ್ತು ಕೇಕ್ ವಾಲಾ ಕಡೆಯಿಂದ ಮತ್ತು ನ್ಯೂಸು ನಮ್ಮ ಕಡೆಯಿಂದ. ಹರೀಶ್ ಇಸ್ ಇನ್ ಟೋಟಲಿ ಲವ್ ವಿತ್ ಯು. ಅಫ್ಕೋರ್ಸ್. Thank you so much. ಓ ಕಿರಣ ನೀ ನನ್ನ ಪ್ರೀತಿ ಕಿರಣ. ಅಂಡ್ ಪ್ರತಿದಿನ ನಿಮ್ಮ ಮನೆಗೆ ಇವಾಗ್ಲೂ ಬರುವಂತಹ ಹುಡುಗಿ ಅದು ಪಟಾಕಿ ಶ್ರುತಿ. ಆಕೆಗೆ ನಮ್ದೊಂದು ಪ್ರೀತಿಯ ಗೌರವ ತಾಜಾ ಮಿಠಾಯಿ ಮತ್ತು ಕೇಕ್ ವಾಲಾ ಕಡೆಯಿಂದ, ನ್ಯೂಸೋ ಕಡೆಯಿಂದ. ರೇಡಿಯೋ ಅಲ್ಲಿ ಯಾರಾದ್ರೂ ಈ ತರ ಮಗ್ಗು ಡೈರಿ ಎಲ್ಲ ಕೊಟ್ರೆ ಎಲ್ಲಾ ಖುಷಿ ಪಡ್ತಾರೆ ಮುಗಿ ಬಿದ್ದು. ಥ್ಯಾಂಕ್ ಯು ವೆರಿ ಮಚ್ ಮಗ್ಗೆ. ನ್ಯೂಸೋ ನಮ್ಮ ಗ್ಯಾಂಗ್ ಸ್ಟಾರ್ ನ ಈ ಎಪಿಸೋಡ್ ಮುಗಿಸಿ ಹೋಗಿ ಬರ್ತೀನಿ ನಾನು. ಮತ್ತೆ ಮಗ್ಗದೊಂದು ಸ್ಪೆಷಲ್ ಎಪಿಸೋಡ್ ಅಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಇಷ್ಟೊತ್ತು ನಮ್ಮನ್ನು ನೋಡಿದ್ದಕ್ಕೆ, ನಮ್ಮ ಶೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ನಮಸ್ಕಾರ.